ದೇವರನ್ನ ನಾವು ಕಾಣಬೇಕು ಅಂತ ಏನೈತಲ್ಲ ಹಸಿವು, ಅದು ಒಳ್ಳೆ ಹಸಿವು. ಅದಕ್ಕೆ ಆ ಹಸಿವು ಹೆಚ್ಚಾದಾಗ ಮನುಷ್ಯ ಹುಡ್ಕೊಂತ ಹೋಗ್ತಾನೆ. ಹಸಿವು ಹೆಚ್ಚಾದಾಗ ಹೊಟ್ಟೆ ಹಸಿವಾದಾಗ ಹುಡ್ಕೊಂತ ಹೋಗುದಿಲ್ಲ, ಮನ್ಯಾಗ ಏನೈತೆ ಎಲ್ಲ ಡಬರಿಗೆಲ್ಲ ಹುಡುಕ್ತಿರ್ತಾನ. ಹಂಗ ದೇವರ ಹಸಿವು ಹೆಚ್ಚಾದಾಗ ಹುಡ್ಕಾಡಕ್ ಚಾಲು ಮಾಡ್ತಾನೆ. ಹಂಗ ಈ ಹುಡುಕುದೇನೈತಲ್ಲ, ಹುಡುಕಿ 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 ಮನುಷ್ಯ ಏನಾಗ್ತಾನ ಅಂತಂದ್ರೆ ಸುಸ್ತಾಗ್ಬಿಡ್ತಾನೆ, ಆದ್ರೂ ಸಿಗಂಗಿಲ್ಲ. ಅದಕ್ಕ ದೇವರ ಸ್ವರೂಪವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಲಕ್ಷ ಒಟ್ಟು ಕೇಳ್ರಿ, ನೀನು ಅಲ್ಲೇ ಇದ್ ಬಿಡಪ್ಪ, ಈಗ ನೀರ್ ಬೇಡ, ಒಂದ್ 10-15 ನಿಮಿಷ ಅಷ್ಟ ಗದ್ದಲ ಮಾಡ್ಬೇಡ. ಈ ಬ್ರಹ್ಮಾಂಡ ಅಂತ ಐತಿ, ಬ್ರಹ್ಮಾಂಡ ನಮಗ್ ಗೊತ್ತೈತಿ. ಈ ನಮ್ಮ ದೇಶ ಬ್ರಹ್ಮಾಂಡ ಅಲ್ಲ, ನಮ್ಮ ಇರು ಭೂಮಿ ಬ್ರಹ್ಮಾಂಡ ಅಲ್ಲ. ನಾವೇನೊಂದು ಭೂಮಿ ಐತಲ್ಲ, ಇದು ಇಂಥವು ಭೂಮಿ ಸಾವಿರ ಕೋಟಿ ಗಟ್ಟಲೆ ಭೂಮಿಗಳದಾವ, ಗ್ರಹಗಳದಾವ. ನಮಗ ಕಲ್ಲು ಮಣ್ಣು ಐತಿ, ಎಲ್ಲ ಐತಿ, ಚಂದ್ರಲೋಕ ಐತಲ್ಲ, ಇಂಥವು ಸಾವಿರ ಕೋಟಿ ಗಟ್ಟಲೆ ಭೂಮಿಗಳದಾವ. ಇದೆಲ್ಲ ಕೂಡಿದ್ದ ಒಂದು ಬ್ರಹ್ಮಾಂಡ ಐತಿ. ಇದೆಲ್ಲ ಬ್ರಹ್ಮಾಂಡ ನಡಿಬೇಕಲ್ಲ. 84 ಲಕ್ಷ ಜೀವರಾಶಿಗಳದಾವ, 84 ಲಕ್ಷ ಪ್ರಕಾರದ ಜೀವರಾಶಿಗಳದಾವ. ಒಂದು ಸಣ್ಣ ಇರುವೆ ಐತ್ರಿ, ಅವ್ರ ಈಟ ಐತಿ, ನಮ್ಮಂಗ ಓಡಾಡ್ತೈತೆ, ನಮ್ಮಂಗ ಊಟ ಮಾಡ್ಬೇಕು, ನಮ್ಮಂಗ ಐತೆ, ಈಟ ಐತಿ. ಸಣ್ಣ ಇರುವೆ ಮುಂಜಾನೆ ಹುಟ್ಟತೈತಿ, ಸಂಜೆಗೆ ಸಾಯ್ತೈತಿ. ಆದ್ರೆ ಅದಕ್ಕೆ ಲಂಗ್ಸ್ ಅದಾವ, ಅದಕ್ಕೆ ಬ್ರೈನ್ ಐತದ. ಹಿಂಗೆ ನೀವು ಅದು ಹೋಗುವತ್ನಾಗ ಕೈ ಇಡ್ರಿ, ನೀವು ಡೈರೆಕ್ಷನ್ ಚೇಂಜ್ ಮಾಡ್ಕೊಂತೈತಿ. ಅದಕ್ಕೆ ಬ್ರೈನ್ ಐತಿ, ಅದಕ್ಕೆ ಉಸಿರಾಟದ ಕ್ರಿಯೆ ಐತಿ, ಕಿಡ್ನಿ ಐತಿ. ನಮ್ಮ ಮನುಷ್ಯನಿಗೆ ಏನೈತಿ ಎಲ್ಲ ಐತಿ, ಅದ ಪಾರ್ಟ್ಸ್. ಇವ್ರದ ಈಟಿರ್ಬಿ ಹೆಂಗಾರ ಕಿಡ್ನಿ ಇರ್ಬೇಕು, ಹೆಂಗಾರ ಲಂಗ್ಸ್ ಇರ್ಬೇಕು, ಹೆಂಗಾರ ಎಲ್ಲ ಇರ್ಬೇಕು, ಎಲ್ಲ ಸಿಸ್ಟಮ್ ಐತಿ. ಕಿಡ್ನಿ ಸಹಿತ ಐತಿ, ಎಲ್ಲ ಐತಿ. ಹಂಗಾರೆ ಇದನ್ನೆಲ್ಲ ಯಾರು ಮಾಡಿದ್ರು? ಸಣ್ಣದೊಂದು ಸೊಳ್ಳಿದ್ರು ಸಹಿತ ಅದಕ್ಕೆ ಇಟ್ ಇಸ್ ಫ್ಲೈಯಿಂಗ್, ಹೆಂಗ ಹಾರ್ತೈತಿ. ಇದೆಲ್ಲ ಮುಂಜಾನೆ ಹುಡ್ತೈತಿ, ಸಂಜೆಗೆ ಸಾಯ್ತೈತಿ. ಇದೆಲ್ಲ ಇಷ್ಟು ಪ್ರಕಾರದ ಜೀವರಾಶಿಗಳನ್ನು ಎಲ್ಲ ಯಾರು ಮಾಡಿದ್ರು? ಇದನ್ನ ನಮ್ಮ ಮನುಷ್ಯನು ಕೂಡ ಹ್ಯೂಮನ್ ಬೀಯಿಂಗ್ ಐತಲ್ಲ, ಇದು ಒಂದು ಪ್ರಕಾರದ ಜೀವರಾಶಿ ಅಷ್ಟೇ. ಇದು ಒಂದು ಪ್ರಕಾರದ ಜೀವರಾಶಿ ಅಷ್ಟು, ಮತ್ತೇನಿಲ್ಲ ಇದ್ರಾಗ. ಆನಿನ ಒಂದು ಪ್ರಕಾರದ ಜೀವರಾಶಿ, ಅದು ಅದ್ರಾಗ 4 ಪ್ರಕಾರದ ಜೀವರಾಶಿಯನ್ನು ಡಿವೈಡ್ ಮಾಡ್ತಾರೆ. ಮೊದಲೇದ್ದು ಅಂಡಜ. ಅಂಡಜ ಅಂದ್ರ ತತ್ತಿ ಒಳಗೆ ಹುಟ್ಟುದು. ಕೋಳಿ, ನವಿಲು, ಹಾವು ಇವೆಲ್ಲ ತತ್ತಿ ಇಡ್ತಾವ. ತತ್ತಿ ಇಟ್ಟ ಮ್ಯಾಗ ಒಂದ್ ಸ್ವಲ್ಪ ದಿವಸ ಅಂತ ತತ್ತಿ ಒಡೆದ ಇದು ಅಂಡಜ. ತತ್ತೆಯಲ್ಲಿ ಹುಡ್ತಕ್ಕಂತ ಪ್ರಾಣಿಗಳು 21 ಲಕ್ಷ ಪ್ರಕಾರದ ಜೀವರಾಶಿಗಳು. ಇನ್ನು ಪಿಂಡಜ ಹೊಟ್ಟೆಗಿಂತ ಹುಟ್ಟುದು. ಮನುಷ್ಯರು, ಆಕಳ, ಎಮ್ಮಿ, ಆನಿ, ಸಿಂಹ, ಹುಲಿ ಇವೆಲ್ಲ ಅದಾವಲ್ಲ, ತಾಯಿ ಹೊಟ್ಟೆಗೆ ಹುಟ್ಟು ಬರುದು. ಆ ನಂತರ ಸ್ವೇದಜ ಅಂತ ಬರ್ತದೆ. ಸ್ವೇದಜ ಅಂತಂದ್ರೆ ಬೆವರಿನಿಂದ ಹುಟ್ಟುದು. ಬೆವರು ಬರ್ತದ, ಮನುಷ್ಯನ ಬೆವರು. ಮನುಷ್ಯನ ಬೆವರಿನಿಂದ ಅಷ್ಟೇ ಹುಟ್ಟಂಗಿಲ್ಲ. ಏನೆಲ್ಲಾ ಲಕ್ಷ ಜೀವರಾಶಿಗಳದಾವ, ಪ್ರಾಣಿಗಳದಾವ, ಅದಕ್ಕೂ ಪ್ರಾಣಿಗಳು ಬೆವರು ಬರ್ತದೆ. ಎಲ್ಲಾ ಪ್ರಕಾರದ ಪ್ರಾಣಿಗಳ ಬೆವರಿನಲ್ಲಿ ಜೀವರಾಶಿಗಳು ಹುಡ್ತಾವ. ಅವಾಗ ಹಿಂದಕ್ಕ ತಾಯಂದ್ರ ಬಾಳಿ ಎಣ್ಣೆ ಸ್ನಾನ ಮಾಡ್ಲಿಲ್ಲ ಅಂತ ತಲೆಗೆ ಹೇಣ ಹಾಕಿದ್ದು ನೋಡ್ರಿ. ತಲೆಗೆ ಯಾಕೆ ಹೇಣ? ಅದು ಒಂದು ಪ್ರಕಾರ ಜೀವ ಎಲ್ಲಿ ಹುಡ್ತೈತಿ? ಬೆವರ್ನಾಗ ಹುಡ್ತೈತಿ. ಹಿಂಗ ಬೆವರಿನಲ್ಲಿ ಹುಡ್ತಕ್ಕಂಥ ಜೀವರಾಶಿಗಳು 21 ಲಕ್ಷ ಪ್ರಕಾರ ಜೀವರಾಶಿಗಳು ಅಲ್ಲೇ ಹುಡ್ತೈತಿ, ಅಲ್ಲೇ ಸಾಯ್ತೈತಿ. ಒಂದ್ ದಿವ್ಸ ಹುಡ್ತೈತಿ, 2 ದಿವಸ ಸಾಯ್ತೈತಿ. ಆ ನಂತರ ಇನ್ನೊಂದು ಜರಾಯುಜ. ಜರಾಯುಜ ನೀರಿನಲ್ಲಿ ಹುಟ್ಟುದು. ಈಗ ಡೆಂಗಿ ಸೊಳ್ಳೆ ಐತಲ್ರಿ, ನೀರಿನಾಗ ಹುಡ್ತೈತಲ್ಲ. ಎಲ್ಲ ಪಶು ಎಲ್ಲ ಎಷ್ಟು ತರದ ಮೀನುಗಳದಾವ, ಎಷ್ಟು ತರದ ಮೊಸಳೆಗಳದಾವ, ಏಡಿಗಳದಾವ. ಇವೆಲ್ಲ ಎಲ್ಲಿ ಹುಡ್ತಾವ ಅಂದ್ರೆ ನೀರಿನಾಗ ಹುಡ್ತಾವ. ನೀರಿನಾಗ ಹುಟ್ಟಿ ನೀರಿನಾಗ ಸಂಸಾರ ಮಾಡಿ ನೀರಿನಾಗ ಸಾಯ್ತಾವ. ನೀರಿನಿಂದ ಹುಟ್ಟುದು. ಹಿಂಗ ಇಡೀ ಓಲ್ ಜೀವರಾಶಿಯನ್ನು 4 ಭಾಗ ಮಾಡಿ ಅಂದ್ರ ಅಷ್ಟು ಪ್ರಕಾರದ ಜೀವರಾಶಿಗಳು ಮತ್ತೆ ಚೈತನ್ಯ ಇರ್ತೈತಿ, ಪ್ರಾಣ ಇರ್ತೈತಿ. ಎಲ್ಲ ಜೀವರಾಶಿಗೆ ಪ್ರಾಣ ಇರ್ತೈತಿ. ಇದನ್ನೆಲ್ಲ ಯಾರು ಮಾಡಿದ್ರು? ಅದಕ್ಕೆ ನಾವು ಕೊನೆಗೆ ಏನ್ ಹೇಳಿದ್ರು? ದೇವ್ರ ಮಾಡಿದ್ರು. ಎಲ್ಲಿ ಬರ್ತೇವೆ ನಾವು? ದೇವರ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು. ಮತ್ತೆ ಪ್ರತಿಯೊಂದು ಜೀವರಾಶಿಗೂ ಒಂದು ಡಿಫೆನ್ಸಿವ್ ಸಿಸ್ಟಮ್ ಐತಿ. ಎಲ್ಲದಕ್ಕೂ ತನ್ನ ಡಿಫೆನ್ಸ್ ತಾನು ಮಾಡ್ಕೊಂತೈತೆ, ತನ್ನ ರಕ್ಷಣೆಯನ್ನು ತಾನು ಮಾಡ್ಕೊಂತೈತಿ. ಮನುಷ್ಯ ಕೈಯಿಂದ ರಕ್ಷಣೆ ಮಾಡ್ಕೊಂತಾನೆ. ಎತ್ತು, ಎಮ್ಮೆ ಅವೆಲ್ಲ ಗೋಡಿನಿಂದ ರಕ್ಷಣೆ ಮಾಡ್ಕೊಂತಾವ. ಹಾವು, ಚೋಳೆ ಎಲ್ಲ ಹಲ್ಲಿನಿಂದ ರಕ್ಷಣೆ ಮಾಡ್ಕೊಂತಾವ. ಎಲ್ಲದಕ್ಕೊಂದು ರಕ್ಷಣೆ ಡಿಫೆನ್ಸಿವ್ ಸಿಸ್ಟಮ್ ಐತಿ. ಅದನ್ನು ಪರಮಾತ್ಮ ಕೊಟ್ಟಿದ್ದಾರೆ. ಪ್ರತಿಯೊಂದು ಜೀವರಾಶಿ ಡಿಫೆನ್ಸಿವ್ ಸಿಸ್ಟಮ್ ಐತಿ. ಇರುವಿಗೆ ಕಡಿತೈತೆ, ಅದು ಕಡದ ತನ್ನನ್ನು ರಕ್ಷಣೆ ಮಾಡ್ಕೊತೈತೆ. ಹಿಂಗ ಎಲ್ಲದಕ್ಕೂ ಒಂದು ಜೀವರಾಶಿ ರಕ್ಷಣೆ ಮಾಡಕ್ ಏನೇನೈತಿ ಎಲ್ಲವನ್ನು ಅದು ಒಂದು ಸಿಸ್ಟಮ್, ಎಷ್ಟು ವ್ಯವಸ್ಥಿತವಾಗಿ ಒಂದು ಸಿಸ್ಟಮ್ ಬಂದೈತಿ. ಇದನ್ನೆಲ್ಲ ಯಾರು ಮಾಡಿದ್ರು? ಕೊನೆಗೆ ಹೇಳೋದು ಎಲ್ಲಿಗೆ? ದೇವರು. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಒಂದು ದೇವರು ಅನ್ನುವಂತ ವಸ್ತು ಐತಿ. ಆ ದೇವರಿಗೆ ಐನ್ಸ್ಟೈನ್ ಏನ್ ಕರೆದ ಅಂದ್ರೆ ಎನರ್ಜಿ ಅಂತ ಕರೆದ. ಆ ಐನ್ಸ್ಟೈನ್ ಅಂತ ವಿಜ್ಞಾನಿ ಏನಂತ ಕರೆದ್ರೆ ಎನರ್ಜಿ ಅಂತ ಕರೆದ. ಅದನ್ನ ಸ್ವಲ್ಪ ಆಧ್ಯಾತ್ಮಿಕ ಜೀವನ ಏನ್ ಕರೆದ್ರೆ ಡಿವೈನ್ ಎನರ್ಜಿ ಅಂತ ಬಿಟ್ಟರು. ಅದೇ ಡಿವೈನ್ ಎನರ್ಜಿ. ಅದು ಯಾವಾಗಲೂ ಕೂಡ ಆ ಶಕ್ತಿ ನಿರಂತರವಾದಂತ ಶಕ್ತಿ.
10,000 ವರ್ಷಗಳಿಂದ ಪಶು ಪಕ್ಷಿ ಪ್ರಾಣಿಗಳಿದ್ರು, ಈಗೂ ಅದರ ಮುಂದೆ ಇರ್ತಾರ. ಹಂಗ ಇವ್ರದ ಹುಟ್ಟುದ ಸಾಯುದ ಹುಟ್ಟುದ ಇದೆಲ್ಲದಕ್ಕೂ ಒಂದು ಡಿಸೈನ್, ಅದಕ್ಕೆ ಒಂದು ದಿವ್ಯವಾದಂತ ಶಕ್ತಿ ಐತಿ. ಆ ಶಕ್ತಿ ಚೈತನ್ಯದಾಯಕ ಐತಿ, ಯಾವತ್ತೂ ಶಾಶ್ವತವಾಗಿ ಚೈತನ್ಯ ಐತಿ. ಮತ್ತೆ ಚೈತನ್ಯ ಇರಲಿಲ್ಲ ಅಂದ್ರೆ ಇವೆಲ್ಲ ಹುಟ್ಟಸಕ್ ಬರ್ತೈತಿ. ಡೆಡ್ ಇದ್ದಲ್ಲೆಲ್ಲ ಹುಟ್ಟತಾವು, ಹುಟ್ಟಂಗಿಲ್ಲ. ಚೈತನ್ಯ ಇದ್ದಲ್ಲೇ ಹುಡ್ತಾವೆಲ್ಲ. ಹಿಂಗ ಅಗೋಚರವಾದಂತ ಒಂದು ಶಕ್ತಿ, ಆ ಶಕ್ತಿಗೆ ಏನಂತ ಕರೆದ್ರಂದ್ರೆ ದೇವರು ಅಂತ ಕರೆದ್ರು, ಭಗವಂತ ಅಂತ ಕರೆದ್ರು, ಪರಬ್ರಹ್ಮ ಅಂತ ಕರೆದ್ರು, ಪರವಸ್ತು ಅಂತ ಕರೆದ್ರು. ತಮಗೇನೈತೆ ಅದನ್ನ ಕರೆದ್ರು. ಈ ಭೂಮಿ ಐತಲ್ರಿ, ಇದು ಈ ಭೂಮಿ ಐತಲ್ಲ, ಅದು ತಿರುಗ್ತೈತಿ, ಗರ್ವ 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 ತಿರುಗ್ತೈತಿ. ಅದು ತಿರುಗುದು ಗೊತ್ತಿಲ್ಲ ಭೂಮಿ. ಇಲ್ಲಿ ಒಂದು ವಾಚ ಐತಿ, ಹೌದಲ್ಲ, ಇದು ಮೂವ್ ಆಗ್ಬೇಕಿದು. ಏನ್ ಮಾಡ್ಬೇಕು ಇದಕ್ಕ? ಅಲ್ಲ, ಇಲ್ಲಿಂತ್ರ ಮೂವ್ ಆಗ್ಬೇಕೀಗ, ತಳ್ಬೇಕು. ಇದೇನಿದೆ ಶಕ್ತಿ, ಇದು ಶಕ್ತಿ ಇದ್ದ ಮೂವ್ ಆಕತಿ. ಅದು ಒಳಗ ಇದಕ್ಕೆ ಎನರ್ಜಿ ಐತಿ, ಏನದು ಸೆಲ್. ಆ ಎನರ್ಜಿಯಿಂದ ಮೂವ್ಮೆಂಟ್ ಆಕೈತಿ. ಸಣ್ಣದ ವಸ್ತು ತಿರುಗಬೇಕಾದ್ರೆ ಶಕ್ತಿ ಬೇಕು. ಈ ಭೂಮಿ ತಿರುಗ್ತದ, ಮತ್ತೆ ಈ ಭೂಮಿ ತಿರುಗಬೇಕಾದ್ರೆ ಒಂದು ಏನಾರು ಶಕ್ತಿ ಬೇಕು ಬೇಡ? ಶಕ್ತಿ ಬೇಕಾ ಬೇಡ? ಈ ಭೂಮಿ ತಿರುಗಬೇಕಾದ್ರೆ ಏನ್ ಬೇಕು? ಶಕ್ತಿ ಬೇಕು. ಮತ್ತೆ ಎಲ್ಲಿ ಶಕ್ತಿ ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಅದು ನಮ್ಮ ಶಕ್ತಿ ಕಣ್ಣಿಗೆ ಕಾಣುವುದಿಲ್ಲ. ಗರ 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 ತಿರುಗ್ತೈತಿ ಭೂಮಿ. ಅದಕ್ಕೊಂದು ಎನರ್ಜಿ ಬೇಕು. ಯಾವಾಗಲೂ ಶಕ್ತಿ ಅನ್ನೋದೇನೈತಲ್ಲ ಕಣ್ಣಿಗೆ ಕಾಣಂಗಿಲ್ಲ. ಶಕ್ತಿ ಅನ್ನೋದೇನೈತಲ್ಲ ಕಣ್ಣಿಗೆ ಕಾಣಂಗಿಲ್ಲ. ಯಾವಾಗಲೂ ಅಗೋಚರವಾಗಿರ್ತೈತೆ ಅದು. ಈಗ ನಾವು ಉದಾಹರಣೆ ಹೇಳ್ತೇನೆ. ನಮ್ಗೆ ಪ್ರಾಣ ಐತೇನ್ರಿ, ನಾವು ಕೆಳಗೆ ಹೋದ್ವಿ, ಮ್ಯಾಲೆ ಬಂದ್ವಿ, ಊಟ ಮಾಡ್ತೇವೆ, ಅಡ್ಡಾಡ್ತೇವೆ, ಮಲಗ್ತೇವೆ, ಹೇಳ್ತೇವೆ, ಎಲ್ಲ ಮಾಡ್ತೇವಲ್ಲ. ಯಾಕೆ ಮಾಡ್ತೇವೆ? ಪ್ರಾಣ ಐತೆ ಅಂತ ಮಾಡ್ತೇವೆ. ಪ್ರಾಣ ಇರಲ್ಲ ಅಂದ್ರೆ ಒಂದು ಹೆಣ ಕುಂತಿರ್ತೈತಲ್ಲ, ಉಣ್ಣಂದ್ರೆ ನೋಡೋಣ, ಉಣ್ಣಂಗಿಲ್ಲ. ಅದು ಹಿಂಗ್ ಕೈ ಇಟ್ಟದ್ ಹಿಂಗ್ ಕೈ ಮಾಡಂಗಿಲ್ಲ. ದೇಹ ಜಡ ಐತಿ. 80 kg ಅಲ್ಲ, 100 kg ಇರ್ಲಿ ದೇಹ, ಇದನ್ನ ಹೊತ್ಕೊಂಡು ಅಡ್ಡಾಡ್ತೈತಿ ಪ್ರಾಣ ಇದನ್ನ ಹೊತ್ಕೊಂಡು ಅಡ್ಡಾಡ್ತೈತಿ. ಮತ್ ಪ್ರಾಣ ಹೋತಂದ್ರ ಕ್ಲೋಸ್, ಓದಿಟ್ಟು ಬರ್ರಿ ಅಂತಾರ. ಮತ್ ಮನ್ಯಾಗ ಸಹಿತ ಇಟ್ಕೊಳ್ಳೋದಿಲ್ಲ. ಪ್ರಾಣ ಇತ್ತ 100 ವರ್ಷ 120 ವರ್ಷ ಇದ್ರು ಮನ್ಯಾಗ ಇಟ್ಕೊಂತಾರ. 100 ವರ್ಷ ಅದು ಪ್ರಾಣ ಇರ್ಲಿ ಬಿಟ್ಟು ಓದಿಟ್ಟು ಬರ್ರಿ ಅಂತಾರ. ಇಲ್ಲ, ಆ ಪ್ರಾಣ ಇರು ಮಟನು ಮನ್ಯಾಗ. ಪ್ರಾಣ ಹೋತು ಅಲ್ಲಿ ಗೂಡ್ನ್ಯಾಗ ಹೋಗಿಟ್ಟು ಬಂದ್ಬಿಡ್ತಾರ. ಎಲ್ಲಿ ಮಠ ಚೈತನ್ಯ ಇರ್ತೈತಿ ಅಲ್ಲಿ ಮಠ ಬೆಲೆ ಇರ್ತೈತಿ. ಎಲ್ಲಿ ಮಠ ಚೈತನ್ಯ ಅಲ್ಲಿ ಮಠ ಇದು ಡಿಕಂಪೋಸ್ ಆಗಂಗಿಲ್ಲ. ಇಲ್ಲ, ಅದು ಕೊಳೆಯಕತ್ತಿ, ಶರೀರ ಕೊಳಿತೈತೇನ್ರಿ? ಇಲ್ಲ, ಕೊಳೆಯಂಗಿಲ್ಲ. ಅದು ಎಲ್ಲಿ ಮಠ ಪ್ರಾಣ ಇರ್ತೈತಿ ಅಲ್ಲಿ ಮಠ ಇದು ಕೊಳೆಯಂಗಿಲ್ಲ. ಯಾವಾಗ ಇದು ಪ್ರಾಣ ಹೊರಗೋಕತಿ, ಹೊರಗೋದಾಗ ಏನಾಕತ್ತಿ 24 ತಾಸನೇ ಡಿಕಂಪೋಸ್. ಖಲಾಸ್. ಪ್ರಾಣ ಶಕ್ತಿ ಎಷ್ಟು ಮಹತ್ವದೈತಿ. ಈ ಪ್ರಾಣ ಐತೆಂದೆಲ್ಲ ನಾವು ನಡೆದಾಡ್ತೇವೆ, ಪ್ರಾಣ ಐತೆಂದೆಲ್ಲ ಮಾತಾಡ್ತೇವೆ, ಪ್ರಾಣ ಐತೆಂದೆಲ್ಲ ಊಟ ಮಾಡ್ತೇವೆ, ಪ್ರಾಣ ಐತೆಂದ ಉಂಡದ ಡೈಜೆಷನ್ ಆಗತ್ತೆ. ಉಂಡದ ಡೈಜೆಷನ್ ಆಗುದು ಪ್ರಾಣ ಐತೆಂದಲ್ಲೇ ಆಗತ್ತೆ. ಅಲ್ಲ, ಇದೆಲ್ಲ ಕ್ರಿಯೆ ನಡೆಯೋದ್ರಿಂದ ಪ್ರಾಣ ಅದೊಂದು ಪ್ರಾಣ ಶಕ್ತಿ, ಅದೊಂದು ಎನರ್ಜಿ ಶಕ್ತಿ. ಹೋತಂದ್ರೆ ಮುಗೀತು. ದೇಹ ಎಷ್ಟು ಚಂದ್ರ ಯಾಕಿರ್ಲಿ, ದೇಹ ಎಷ್ಟು ದಪ್ಪರ ಯಾಕಿರ್ಲಿ, ಎಷ್ಟು ದೇಹ ಶಕ್ತಿವಂತರ ಯಾಕಿರ್ಲಿ, ನೋ ಮೂಮೆಂಟ್, ಖಲಾಸ್, ಡಿಕಾಂಪೋಸ್ ಆಗಿ ಹೋಗ್ಬಿಡ್ತೈತಿ, ಮಣ್ಣಾಗಿ ಸೇರಿ ಹೋಗ್ಬಿಡ್ತೈತಿ. ಅದಕ್ಕೆ ಈ ಪ್ರಾಣ ಅಗದಿ ಮತ್ತು ನಾವೆಲ್ಲ ಕುಂತ ಪ್ರಾಣ ಐತಿ ಅಂತ ಮಾತಾಡಕತ್ತೇನೆ ನಾನು, ಹೌದಲ್ಲ? ಈ ಪ್ರಾಣ ಎಲ್ಲೈತಿ? ಇದು ಎಲ್ಲೈತಿ ಹೇಳ್ರಿ ಅವರ? ನಮ್ಮೊಳಗ ಐತಿ. ಈ ಪ್ರಾಣ ಎಲ್ಲೈತ್ರಿ ಅವರ? ನಮ್ಮೊಳಗ ಐತಿ. ನಮ್ಮ ಹೊರಗಿಲ್ಲ ಅದು ಪ್ರಾಣ. ಎಲ್ಲೈತಿವಿ? ನಮ್ಮೊಳಗ ಐತಿ. ಈ ಪ್ರಾಣ ನಮಗ್ ಕಾಣತೈತೆ ಕಣ್ಣಿಗೆ? ಆಗ ಈಗ ಹೊಕ್ಕಿರ್ತಾರ 85 ವರ್ಷ 90 ವರ್ಷ ಆಗಿರ್ತೈತಲ್ಲ, ಈಗ ಹೋಗತ್ತೆ. ಆಗ ಗುಟ್ಟು ಕಂತಿರ್ತಾರಲ್ಲ, ಸುತ್ತೆಲ್ಲ ಕುಂತಿರ್ತಾರೆ ಜನ ಮಂದುಗಳಾಗ. ಹೆಂಗ್ ಹೋಗತ್ ನೋಡೋಣ ಪ್ರಾಣ ನೋಡೋಣ ಅಂತಂದು. ಎಷ್ಟೋ ಮಂದಿ ಕುಂತಿರ್ತಾರೆ, ನೋಡ್ಕೊಂತಾರೆ. ಹೆಂಗ್ ಹೋಗತ್ ನೋಡೋಣ, ಹೆಂಗ್ ಹೋಗತ್ ಬೆಳತನಕ ಕುಂತಿರ್ತಾರ. ಹೋಗಿ ಬಿಟ್ರಿ, ಯಾರಿಗೆ ಕಾಣಂಗೇ ಇಲ್ಲ. ನಾವ್ ಇಲ್ಲೇ ಕುಂತೇವೆ, ಗೊತ್ತಾಗ್ಲಿಲ್ಲ ನೋಡ್ತಾರೆ. ನಾವ್ ಇಲ್ಲೇ ಕುಂತೇವಿ, ಗೊತ್ತಾಗ್ಲಿಲ್ಲ ಅಂತ. ಕಣ್ಣಿಗೆ ಕಾಣಂಗಿಲ್ಲ. ಯಾವಾಗ್ಲೂ ಎನರ್ಜಿ ಅನ್ನೋದು ಕಣ್ಣಿಗೆ ಕಾಣಂಗಿಲ್ಲ. ಒಟ್ಟ ಕಣ್ಣಿಗೆ ಕಾಣಂಗಿಲ್ಲ, ಎಲ್ಲ ಮಾಡ್ತೈತೆ. ಇಟ್ ಕ್ಯಾನ್ ಡೂ ಎವ್ರಿಥಿಂಗ್, ಎಲ್ಲಾನು ಮಾಡ್ತೈತಿ, ಕಣ್ಣಿಗೆ ಕಾಣಂಗಿಲ್ಲ. ದಟ್ ಇಸ್ ಎನರ್ಜಿ. ಅದೇ ದೇವ್ರು ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ರಿ? ದೇವ್ರ ಕಣ್ಣಿಗೆ ಕಾಣಂಗಿಲ್ಲ, ಹೆಂಗ್ ನಂಬುನು ಅಂತಾರಲ್ಲ. ಪ್ರಾಣ ಕಣ್ಣಿಗೆ ಕಾಣಂಗಿಲ್ಲ, ಹೆಂಗ್ ನಂಬುದು? ಪ್ರಾಣ ಐತೆ ಅಂತ, ಪ್ರಾಣ ಐತೆ ಅಂತಂದು ಹೆಂಗ್ ನಂಬುದು? ಹಂಗಾರ ಪ್ರಾಣ ಕಣ್ಣಿಗೆ ಕಾಣಂಗೇ ಇಲ್ಲ, ಪ್ರಾಣ ಐತೆ ಅಂತ ಹೆಂಗ್ ನಂಬುದು? ಮತ್ತೆ ಹಾಗೆ ದೇವ್ರ ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೆ ದೇವ್ರ ಅದಾನಂತ ಹೆಂಗ್ ನಂಬುದು ಮತ್ತೆ ಅಂತ ಅನ್ಬ್ಯಾಡ್ರಿ. ಪ್ರಾಣ ಹೆಂಗ ನಿರಂತರವಾದಂತ ವಸ್ತು ಐತಿ, ಹಂಗ ಪರಮಾತ್ಮನು ಕೂಡ ನಿರಂತರವಾಗಿ ನಿರಾಕಾರವಾಗಿ. ಪ್ರಾಣ ನಿರಾಕಾರ ಐತದ, ಪ್ರಾಣ ನಿರಾಕಾರ ಐತಲ್ಲ. ಮನಸ್ಸು ನಿರಾಕಾರ ಐತಿಲ್ರಿ. ನಾವು ಮನಸ್ಸು ನಿರಾಕಾರ ಐತ್ರಿ ಅವರ. ಮನಸ್ಸು ಕಣ್ಣಿಗೆ ಕಾಣಂಗಿಲ್ಲ, ಎಲ್ಲ ಅದ್ರಾಗ ತುಂಬಿಕೊಂಡಿರ್ತೈತಿ. ಎಲ್ಲ ಪ್ರೀತಿ ಪ್ರೇಮ
ಕ್ಷಮೆ, ದಯೆ, ಅರಿವು, ಆನಂತರ ಎಲ್ಲ ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚ, ಅಹಂಕಾರ ಎಲ್ಲ ಅದ್ರಾಗ ತುಂಬಿಕೊಂಡಿರ್ತೈತಿ. ಮನಸ್ಸನ್ನ ದೊಡ್ಡ ಬಿಗ್ ಬಾಕ್ಸ್ ಇದ್ದಂಗ ಅದ ಕಣ್ಣಿ ಕಾಣಂಗಲ್ಲ. ಪ್ರಾಣ ಹೋತ, ಅದ್ರ ಜೊತೆಗೆ ಅದು ಹೋತ. ಹಿಂಗ ಮನಸ್ಸು ಕೂಡ ನಿರಾಕಾರ ಐತಿ. ಮತ್ತೆ ನಮ್ಮ ಬುದ್ಧಿ ಎಷ್ಟು ಶಾಣೆ ಅದನಂದ್ರೆ ಎಲ್ಲರೂ ತೆಗೆದು ತೋರಿಸಿ ಸಿಗತೈತಿ ಬುದ್ಧಿ. ಏ ಭಾಳ ಶಾಣೆ ಅದನಂತ ಸಿಗತೈತಿನಿಲ್ಲ. ಬುದ್ಧಿನೂ ಕೂಡ ಏನೈತ್ರಿ, ನಿರಾಕಾರ. ಮನುಷ್ಯನಿಗೆ ಅತ್ಯಂತ ಅಗತ್ಯವಾದ ವಸ್ತುಗಳೊಂದು ಪ್ರಾಣ, ಒಂದು ಮನಸ್ಸು, ಒಂದು ಬುದ್ಧಿ, ಮೂರು ಏನದವು, ನಿರಾಕಾರ. ಮತ್ತೆ ದೇವರು ಯಾಕೆ ನಿರಾಕಾರ ಆಗಿರಬಾರ್ದು? ಈ ಮನಸ್ಸನ್ನ, ಪ್ರಾಣವನ್ನ, ಬುದ್ಧಿಯನ್ನ, ಶರೀರವನ್ನ ರಚನೆ ಮಾಡಿದ ಒಂದು ದಿವ್ಯವಾದಂತ ಶಕ್ತಿ, ಅದು ಏನೈತೆ, ಅದು ನಿರಾಕಾರ ಐತಿ. ನಿರಾಕಾರವಾದಂತ ವಸ್ತು ಶಾಶ್ವತವಾಗಿರ್ತೈತಿ, ಅದು ಎಂದು ತಿಳಿಯಂಗಿಲ್ಲ. ಅದಕ್ಕಾಗಿ ದೇವರು, ನಾ ಇದನ್ನೆಲ್ಲ ಪ್ರಾಣ ಮನಸ್ಸು ಯಾಕೆ ಹೇಳಿದ್ರೆ ದೇವ್ರ ನಿರಾಕಾರ ನಂಬಂಗಿಲ್ಲ. ಈಗ ಪ್ರಾಣ ಮನಸ್ಸು ಬುದ್ಧಿ ನಿರಾಕಾರ ಐತಿ, ನಮ್ಮ ಅನುಭವಕ್ಕೆ ಬರ್ತೈತಿ. ಹಂಗ ಅದು ಕೂಡ ಬರ್ತೈತಿ, ಅದು ಕೂಡ ದೇವ್ರೈತಿ. ಹೌದಲ್ರಿ ಅವರ? ಈ ನಾನೀಗ ದೇವ್ರ ನಿರಾಕಾರ ಐತನ ಗೊತ್ತಾತ್ರಿ. ಈಗೆಲ್ಲ ದೇವ್ರ ನಿರಾಕಾರ ಹೆಂಗ ಅದನ್ನ ಗೊತ್ತಾಗ, ಹೆಂಗದಮ್ಮ ದೇವ್ರ ಹೆಂಗ ನಿರಾಕಾರ ಅದನ್ನ ಅರ್ಥ ಆದ್ರೆ ನಿರಾಕಾರ ಕಣ್ಣಿ ಕಾಣಂಗಿಲ್ಲ ಅಂತ. ಇದು ಕಣ್ಣಿ ಕಾಣದೈತಿ, ಇದು ಆಕಾರ ಐತಿ, ಸಾಕಾರ ಐತಿ. ಇದು ಕಣ್ಣಿ ಕಾಣಂಗಿಲ್ಲ ಅಂದ್ರ ನಿರಾಕಾರ ಐತಿ. ಹೌದು, ಪ್ರಾಣ ಕಣ್ಣಿ ಕಾಣಂಗಿಲ್ಲ, ಬಟ್ ಐತೆ. ಮನಸ್ಸು ಕಣ್ಣಿ ಕಾಣಂಗಿಲ್ಲ ಅಂದ್ರೆ ಐತೆ. ಅದು ಬುದ್ಧಿ ಕಣ್ಣಿ ಕಾಣಂಗಿಲ್ಲ, ಐತೆ. ಬುದ್ಧಿ ಇರಲಿಲ್ಲ ಅಂದ್ರೆ ಏನಂತಾರ, ಬುದ್ಧಿಗೇಡಿ ಅಂತ. ಹೌದಲ್ಲ? ಬುದ್ಧಿ ಇರ್ಲಿಲ್ಲ ಅಂದ್ರ ಬುದ್ಧಿಗೇಡಿ ಅಂತಾರೆ. ಏನ್ ಬುದ್ಧಿನೆಲ್ಲ ಹುಡುಗಂತಾರೆ. ಯಾಕಂದ್ರ ಬುದ್ಧಿಯಿಂದನ ಮನುಷ್ಯನಿಗೆ ಬೆಲೆ, ದೇಹಕ್ಕೆ ಬೆಲೆ ಇಲ್ಲ, ಮನುಷ್ಯನ ತಿಳುವಳಿಕೆಗೆ ಬೆಲೆ ಐತಿ. ಹೌದಲ್ರಿ? ಅದಕ್ಕಾಗಿ ಈಗ ದೇವ್ರೇನಾತ, ಈಗ ಪಕ್ಕ ಆತ್ರ. ಆಕಾರದಲ್ಲಿ ಇಲ್ಲವ, ಆಕಾರದಲ್ಲಿ ಅದಾನ, ಆಕಾರದಲ್ಲಿ ಅವ ಏನದನವ, ನಿರಾಕಾರ. ಹೌದಲ್ರಿ? ಈಗ ಮುಂದಿಂದು ಅವ ಎಲ್ಲದಾನ, ಹಂಗಾರ ಎಲ್ಲದನ್ರಿ ಅವರ? ಈಗ ಒಂದು ಗಿಡ ಆಯ್ತ್ರಿ, ಯಾವ್ದೊಂದು ಚಿಕ್ಕು ಹಣ್ಣಿನ ಗಿಡ ಆಯ್ತು. ಚಿಕ್ಕು ಹಣ್ಣಿನ ಗಿಡದೊಳಗ ಏನೇನ್ ಹುಡ್ತಾವು? ಎಲಿ ಹುಡ್ತೈತ್ರಿ, ಕಾಯಿ ಹುಡ್ತೈತಿ, ಹೂ ಹುಡ್ತೈತಿ, ಮಿಡಿ ಹುಡ್ತೈತಿ. ಮತ್ತ ಅದ್ರಾಗ ಕಾಯ್ದದ ಏನಾಗತಿ, ಹಣ್ಣಾಕತಿ. ಹಣ್ಣಿನೊಳಗೆ ಏನಿರ್ತೈತ್ರಿ, ಬೀಜ ಇರ್ತೈತಿ. ಆ ಬೀಜ ತಗೊಂತೀವಿ, ಬೀಜ ತಗೊಂಡು ಊಡ್ತೇವೆ, ಊರ್ದ ಮತ್ತೇನಾಗತ್ರಿ, ಗಿಡ ಆಕತಿ. ಮತ್ತ ಆ ಗಿಡದೊಳಗ ಬೀಜ ಅಷ್ಟ ಹುಟ್ಟೈತೇನ್ರಿ? ಗಿಡದೊಳಗ ಬೀಜ ಅಷ್ಟ ಹುಟ್ಟೈತಿ? ಇಲ್ಲ. ಗಿಡದೊಳಗ ಕಾಯಿ ಆಗೈತಿ, ಎಲಿ ಆಗೈತಿ, ಹೂ ಆಗೈತಿ, ಮಿಡಿ ಆಗೈತಿ, ಎಲ್ಲಾ ಆಗೈತಿ, ಹಣ್ಣಾಗೈತಿ. ಆದ್ರ ಹಣ್ಣು ಊರಿದ್ರೆ ಗಿಡ ಬರ್ತೈತ್ರಿ, ಎಲಿ ಊರಿದ್ರೆ ಗಿಡ ಬರ್ತೈತಿ, ಹೂ ಊರಿದ್ರೆ ಗಿಡ ಬರ್ತೈತಿ, ಬೀಜ ಊರಿದ್ರಷ್ಟೇ ಗಿಡ ಬರ್ತೈತಿ. ಆ ಬೀಜದೊಳಗ ಇಡೀ ಹೋಲ್ ಗಿಡದ ಎನರ್ಜಿ ಬೀಜದೊಳಗ ಬಂದಿರ್ತೈತಿ. ಎದ್ರಾಗ ಬಂದಿರ್ತೈತ್ರಿ? ಹೆಂಗ ಬಂತಂಗಾರ? ಬೀಜ ಆ ಗಿಡದಾಗ ಹುಟ್ಟೈತಿ, ಆ ಬೀಜ ಗಿಡದಾಗ ಹುಟ್ಟೈತಿ, ಎಲ್ಲವೂ ಗಿಡದಾಗ ಹುಟ್ಟ್ಯಾವು. ಆದ್ರೆ ಗಿಡದ ಎನರ್ಜಿ ಬೀಜದೊಳಗ ಅಷ್ಟ ಬಂದೈತಿ. ಅರ್ಥ ಆತ್ರಿ? ಹೆಂಗ್ ಬಂತಂಗಾರ್ರಿ? ಬೈ ನ್ಯಾಚುರಲ್, ಬೈ ನೇಚರ್, ನಿಸರ್ಗದತ್ತವಾಗಿ ಬಂತದ. ಸಹಜವಾಗಿ ತನ್ನ ಹೊಟ್ಟ್ಯಾಗ ಹುಟ್ಟೈತಿ. ಅದು ಯಾವ್ದು ತನ್ನ ಹೊಟ್ಟ್ಯಾಗ ಹುಟ್ಟೈತೋ ಅದ್ರೊಳಗ ತನ್ನ ಎನರ್ಜಿಯನ್ನು ಇಟ್ಟು ಕಳಿಸ್ಬಿಡ್ತದೆ. ಗಿಡಕ್ಕೆ ಒಂದು ಎನರ್ಜಿ ಐತ್ರಿ ಬರ, ಗಿಡಕ್ಕೆ ಎನರ್ಜಿ ಐತಿಲ್ರಿ? ಅಕಸ್ಮಾತ್ ಆ ಶಕ್ತಿ ಹೋತದ ಒಣಗಿ ಬಿಡ್ತೈತಿ, ಗಿಡ ಒಣಗ್ತೈತಿ, ಗಿಡ ಒಣಗ್ತೈತಿ. ಎನರ್ಜಿ ಹೋತಂದ್ರೆ ಮುಗೀತು, ಒಣಗಿ ಬಿಡ. ಎನರ್ಜಿ ಇರೋ ಮಟ್ಟ ರೀ 1000 ಗಟ್ಲೆ ಹಣ್ಣು ಬಿಡ್ತೈತೆ, 1000 ಗಟ್ಲೆ ಹಣ್ಣು ಬಿಡ್ತೈತಿ. ಹಂಗ ನ್ಯಾಚುರಲ್ ಆಗಿ ಏನು ಬಂತು, ಗಿಡದ ಎನರ್ಜಿ ಅದ್ರ ಬಂತವ, ಬೀಜ ಅದ್ರಾಗ ಹುಟ್ಟೈತಿ. ಬೀಜ ಎದ್ರಾಗ ಹುಟ್ಟೈತಿ, ಗಿಡದಾಗ ಹುಟ್ಟೈತಿ. ಹೌದಲ್ಲ? ಈಗ ಹಂಗಾರ ನಾವೆಲ್ಲ ಎಲ್ಲಿಂದ್ರ ಹುಟ್ಟೇವಿ? ಗರ್ಭದ ತಾಯಿ ಎಲ್ಲಿಂದ್ರ ಹುಟ್ಟಾಳ? ಎಲ್ಲ ಈ ನಿಸರ್ಗದಿಂದ ಹುಟ್ಟೇವಿ ನಾವೆಲ್ಲ. ವಿ ಆರ್ ನಾಟ್ ಫ್ಯಾಕ್ಟರಿ ಮೇಡ್. ನಾವ್ಯಾರು ಫ್ಯಾಕ್ಟರಿ ಹುಟ್ಟಿ ಬಂದೇವ್? ನಾವೆಲ್ಲ ಏನ್ ಹುಟ್ಟಿ ಬಂದೇವಿ? ನಿಸರ್ಗದಲ್ಲಿ. ನಿಸರ್ಗ, ಹೌದಲ್ರಿ? ನಿಸರ್ಗ, ನೇಚರ್. ಆ ನೇಚರ್ದಲ್ಲಿ ಅದ್ಭುತವಾದಂತ ಶಕ್ತಿ ಇರು, ಹೌದಲ್ರಿ? ಇದೆಲ್ಲ ಡಿವೈನ್ ಎನರ್ಜಿ ಅಂತ ಹೇಳಿದ್ರೆ ಶಕ್ತಿ, ದೇವರು ಅಂತ ಹೇಳಿದ್ರೆ ನಿಸರ್ಗದಲ್ಲೇ ಐತಿ. ಇದೆಲ್ಲ ನಿಸರ್ಗನ ಅಷ್ಟು ಇದೆ. ಆ ನಿಸರ್ಗದಲ್ಲಿರುವಂತ ಶಕ್ತಿ ಎದ್ರೊಳಗೆ ಬರ್ತೈತಿ? ನಿಸರ್ಗದಿಂದ ಏನ್ ಹುಟ್ಟೈತಲ್ರಿ, ನಿಸರ್ಗದಿಂದ ಏನ್ ಹುಟ್ಟೈತಲ್ಲ, ನಿಸರ್ಗದಿಂದ ಹುಟ್ಟಿದಂತ ಎಲ್ಲ ಜೀವರಾಶಿಗಳಲ್ಲಿ ನಿಸರ್ಗದ ಶಕ್ತಿ ಹರಿದು ಬರ್ತೈತಿ. ಹೆಂಗ ಗಿಡದೊಳಗ ಹಣ್ಣು ಹುಡ್ತೈತಿ, ಹಣ್ಣೊಳಗೆ ಬೀಜ ಹುಟ್ಟೈತಿ, ಎಲ್ಲ ಬೀಜದೊಳಗೆ ಗಿಡದ ಎನರ್ಜಿ ಹೆಂಗ್ ಬರ್ತೈತಿ? ಯಾಕ ಬೀಜ ಗಿಡದೊಳಗ ಹುಟ್ಟೈತಿ. ಹಂಗ ಮನುಷ್ಯರೆಲ್ಲರೂ ನಾವೆಲ್ಲ
ಲಿವಿಂಗ್ ಬೀಯಿಂಗ್ಸ್. ಜೀವರಾಶಿಗಳಂತ ನಾವೇನ್ ಕರಿತೇವಿ, ಎಲ್ಲಾ ಜೀವರಾಶಿಗಳು ಎದರಿಂದ ಹುಟ್ಟೇವಿ? ನಿಸರ್ಗದಿಂದ ಹುಟ್ಟೇವಿ. ಅದಕ್ಕೆ ಆ ನಿಸರ್ಗದ ಶಕ್ತಿ ಎದ್ರಾಗ ಹರಿದು ಬರ್ತೈತ್ರಿ? ಜೀವರಾಶಿಯಲ್ಲಿ ಬಂತ. ನಿಸರ್ಗದಲ್ಲಿ ಬರೀ ಜೀವರಾಶಿ ಅಷ್ಟ ಹುಟ್ಟಿಲ್ಲ, ನಾನ್ ಲಿವಿಂಗ್ ಥಿಂಗ್ ಹುಟ್ಟ್ಯಾವ. ಅಂದ್ರೆ ನಿರ್ಜೀವ ವಸ್ತುಗಳು ಹುಟ್ಟ್ಯಾವು. ಕಲ್ಲು, ಮಣ್ಣು, ಕಟ್ಟಿಗೆ, ಕಂಚು, ಹಿತ್ತಾಳೆ, ತಾಮ್ರ, ಬೆಳ್ಳಿ, ಬಂಗಾರ, ನೀರು, ಕಲ್ಲು ಎಲ್ಲ ಐತಲ್ಲ, ಅಷ್ಟು ಹುಟ್ಟೈತಲ್ಲ. ಇದು ಎಲ್ಲಿಂದ ಹುಟ್ಟೈತಿ? ನಿಸರ್ಗದಿಂದ ಹುಟ್ಟೈತಿ. ಜೀವರಾಶಿಗಳೆಲ್ಲಿಂದ ಹುಟ್ಟ್ಯಾವು? ನಿಸರ್ಗದಿಂದ ಹುಟ್ಟ್ಯಾವು. ಆದ್ರೆ ನಿಸರ್ಗದ ಶಕ್ತಿ ಎದ್ರಾಗ ಹರಿದು ಬಂದೈತಿ? ಜೀವರಾಶಿಯಲ್ಲಿ ಮಾತ್ರ ಹರಿದು ಬಂದೈತಿ. ನಿಸರ್ಗದ ಶಕ್ತಿ ನಿರ್ಜೀವ ವಸ್ತುವಿನಲ್ಲಿ ಹರಿದು ಬಂದಿಲ್ಲ. ಅರ್ಥ ಆಯ್ತಾ? ಹೆಂಗ ಗಿಡದ ಶಕ್ತಿ ಬೀಜದೊಳಗಷ್ಟ ಬಂದೈತಿ. ಬೀಜದೊಳಗ ಕಾಯಿ ಆಗೈತಿ, ಹಣ್ಣಾಗೈತಿ, ಎಲೆ ಆಗೈತಿ, ಹೂವು ಆಗೈತಿ, ಎಲ್ಲ ಆಗೈತಿ ಇಲ್ರಿ? ಹಣ್ಣು, ಹೂವು, ಕಾಯಿ, ಎಲೆ ಆಗೈತಿಲ್ಲ. ಆದ್ರ ಆ ಗಿಡದ ಎನರ್ಜಿ ಹಣ್ಣು, ಹೂವು, ಕಾಯಲ್ಲಿ ಬಂದಿರಂಗಿಲ್ಲ, ಅದು ಬೀಜದೊಳಗ ಬಂದಿರುತ್ತೆ. ಹಂಗ ಗಿಡದಲ್ಲಿ ಅನೇಕ ಹುಟ್ಟಿದ್ರು ಕೂಡ ಬೀಜದೊಳಗೆ ಹೆಂಗ್ ಗಿಡದ ಶಕ್ತಿ ಬಂದಿರ್ತೈತಿ, ನಿಸರ್ಗದಲ್ಲಿ ನಾನ್ ಲಿವಿಂಗ್ ಥಿಂಗ್ ಹುಟ್ಟಿದ್ರು, ಲಿವಿಂಗ್ ಥಿಂಗ್ ಹುಟ್ಟಿದ್ರು, ಆ ನಿಸರ್ಗದ ಎನರ್ಜಿ ಎದ್ರಾಗ ಹರಿದು ಬಂದೈತ್ರಿ? ಅದು ಜೀವರಾಶಿಯಲ್ಲಿ ಬಂದೈತ್ರಿ. ಜೀವರಾಶಿಯಲ್ಲಿ ಬಂದೈತಿ. ಅರ್ಥ ಆಯ್ತು? ಹಂಗಾರೆ ದೇವರೆಲ್ಲ ನನಗತ್ತಿ? ಹಾ, ಎಲ್ಲ ಎಲ್ಲಿ ಜೀವ ಐತಿ? ಯತ್ರ ಜೀವ ತತ್ರ ಶಿವ. ಎಲ್ಲಿ ಬಂದನು ಅಲ್ಲಿ ಬಂದನು. ಯತ್ರ ಜೀವ ತತ್ರ ಶಿವ. ಎಲ್ಲಿ ಜೀವ ಐತಿ ಅಲ್ಲಿ ಶಿವ ಬಂತಿಲ್ರಿ. ಎಲ್ಲ ಜೀವರಾಶಿಗಳಲ್ಲಿ ಹರಿದು ಬರ್ತೈತಿ. ಅರ್ಥ ಆತ್ರಿ? ಮರಿ ದೇವರೆಲ್ಲದನ ಮತ್ತ ಹೆಂಗ? ಮತ್ತ ನಾವು ಜೀವರಾಶಿ ಅದೇವ ಬೇರೆ ಅದ? ನಾವು ಜೀವರಾಶಿ ಅದಲ್ಲ. ಹಂಗಾರೆ ದೇವರೆಲ್ಲ ನಂಗಾತೀವಿ. ಎಲ್ಲರೂ ಎಲ್ಲರೊಳಗೆ ಇದ್ದಂಗ ನಮ್ಮೊಳಗ ಅದಾನ, ಹೌದಲ್ಲ? ಎಲ್ಲರೊಳಗೆ ಇದ್ದಂಗ ನಮ್ಮೊಳಗ ಅದ, ನಮ್ಮೊಳಗಿದ್ದಂಗ ಎಲ್ಲರೊಳಗ ಅದ. ಬಂತ? ಹಂಗಾರೆ ದೇವರೆಲ್ಲ ಅದಾನೀಗ ನಮ್ಮೊಳಗ ಅದಾನಿಲ್ರಿ ಅವ. ಈಗ ಅರ್ಥ ಆತ್ರಿ? ದೇವ್ರು ನಮ್ಮೊಳಗ ಅದಾನ, ಹೊರಗಡೆ ಇಲ್ಲ, ಹೌದಲ್ಲ? ಹಂಗಾರೆ ಎಲ್ಲರೊಳಗೂ ದೇವ್ರ ಇದ್ದಂಗಾತೀಗೆಲ್ಲ. ಎಲ್ಲರೊಳಗೂ ದೇವ್ರ ಅದಾನಿಲ್ಲ? ಅಷ್ಟರೊಳಗೂ ದೇವ್ರ ಅದಾನಿಲ್ಲ? ಮತ್ ಎಲ್ಲರೊಳಗೂ ದೇವ್ರ ಅದಾನ. ಎಲ್ಲರೂ ದೇವ್ರಂಗ ಇರ್ಬೇಕಾಗಿತ್ತಲ್ಲ. ಎಲ್ಲರೊಳಗೂ ದೇವ್ರ ಅದಾನ್ರಿ ಅವರ. ಎಲ್ಲ ಜೀವರಾಶಿಗಳಲ್ಲೇ ದೇವ್ರೈತಿ. ಮತ್ತ ಹಾವು ಕಡಿತೈತೆ ಯಾಕ? ಚೋಳ ಕಡಿತೈತೆ ಯಾಕ? ಅದು ಹುಲಿ ಕಂಡುಗಳನ್ನ ಹಾರಿ ತಿಂತತೆ ಯಾಕ? ಹೌದಲ್ಲ? ಅದರ ಬಗ್ಗೆ ಈಗ ಮನುಷ್ಯರೆಲ್ಲ ಮೋಸ ಮಾಡ್ತಾರ, ಲಂಚ ತಗೊಂತಾರ, ಭ್ರಷ್ಟಾಚಾರ ಮಾಡ್ತಾರ, ಬಡಿತಾರ, ಕೊಲೆ ಮಾಡ್ತಾರ. ಮತ್ ಎಲ್ಲರಲ್ಲಿ ದೇವ್ರ ಅದಾನಂದ್ರ ಮತ್ತೆ ಏನ ದೇವ್ರ ಒಳ ದೇವ್ರ ಕುಂತ ಕೆಟ್ಟ ಕೆಲಸ ಮಾಡಿಸ್ತಾನ? ನಾವು ಕೆಟ್ಟ ಕೆಲಸ ಮಾಡಿಸ್ತಾನ? ಎಲ್ಲರೊಳಗ ಐತಿ, ಆದ್ರೆ ಎಲ್ಲರೂ ದೇವ್ರಂಗಿಲ್ಲ. ಈ ಬುಟ್ಟ ಐತ್ರವ, ಈ ಬುಟ್ಟಿ ತುಂಬಾ ಏನದಾವು? ಚಿಕ್ಕೋಣಿನ ಬೀಜದವ್ರು. ಬುಟ್ಟಿ ತುಂಬಾ ಚಿಕ್ಕೋಣಿನ ಬೀಜದವ್ರು ಇದ್ರಾಗ. ಆದ್ರೆ ತಿನ್ನಾಕ ನಮ್ಮ ಮನ್ಯಾಗ ಒಂದ್ ಹಣ್ಣಿಲ್ಲ. ಯಾಕಿಲ್ಲ ಹೇಳಿ? ಯಾಕಿಲ್ಲ? ಬುಟ್ಟಿ ತುಂಬಾ ಬೀಜ ಅದಾವ ನಮ್ಮ ಮನೆಯಾಗ, ಆದ್ರೆ ತಿನ್ನಾಕ ಒಂದ್ ಹಣ್ಣಿಲ್ಲ. ಯಾಕಿಲ್ಲ ಹೇಳಿ? ಬೀಜ ಊರಿಲ್ಲ, ಅದನ್ನ ಕೃಷಿ ಮಾಡಿಲ್ಲ, ಅದನ್ನ ಬೆಳೆದಿಲ್ಲ, ಅದಕ್ಕೆ ನಮ್ಮ ಮನ್ಯಾಗ ನಮ್ಮೊಳಗ ದೇವ್ರ ಅಂಶ ಐತದ ಇಲ್ಲನು? ಈ ಬೀಜದೊಳಗ ಇಂಟಿಗ್ರೇಟೆಡ್ ಇದು. ಎವ್ರಿಥಿಂಗ್ ಈಸ್ ಇಂಟಿಗ್ರೇಟೆಡ್ ಇನ್ ದ ಸೀಡ್. ಎಲ್ಲವೂ ಬೀಜದೊಳಗ ಅಡಕಾಗೈತಿ. ಚಿಕ್ಕು ಹಣ್ಣಿನ ರುಚಿ ಎದ್ರಾಗೈತ್ರಿ? ಬೀಜದೊಳಗೈತಿ. ಚಿಕ್ಕು ಹಣ್ಣಿನ ಬಣ್ಣ ಎದ್ರಾಗೈತಿ? ಬೀಜದೊಳಗೈತಿ. ಚಿಕ್ಕು ಹಣ್ಣಿನ ಶೇಪ್ ಎಲ್ಲೈತಿ? ಬೀಜದೊಳಗೆ. ಎಲ್ಲವೂ ಎವ್ರಿಥಿಂಗ್ ಇಸ್ ಇಂಟಿಗ್ರೇಟೆಡ್ ಇನ್ ದ ಚಿಕ್ಕು ಬೀಜ. ಅದು ಊರಿಗೆ ಹೇಳ್ದ ಹಂಗ ಅದೇ ಟೇಸ್ಟ್ ಬಂದ್ಬಿಡ್ತೈತಿ. ಅದೇ ಟೇಸ್ಟ್, ಅದೇ ಶೇಪು, ಅದೇ ಕಲರ್ ಎಲ್ಲ ಅದ ಬಂದ್ಬಿಡ್ತೈತಿ. ಸೇಮ್ ಬೇರೆ ಬರ್ತೈತಿ, ಅದೇ ಸೇಮ್ ಬಂದ್ಬಿಡ್ತೈತಿ. ಎಲ್ಲ ಎವ್ರಿಥಿಂಗ್ ಇಸ್ ಇಂಟಿಗ್ರೇಟೆಡ್. ಹಂಗ ಎಲ್ಲ ಜೀವರಾಶಿಗಳಲ್ಲಿ ಆ ದೈವತ್ವ ಅನ್ನೋದೈತೆ, ಡಿವೈನ್ ಪವರ್ ಐತಲ್ಲ, ಎಲ್ಲ ಇಂಟಿಗ್ರೇಟೆಡ್ ಇನ್ ದ ಇನ್ಸೈಡ್. ನಮ್ಮೊಳಗ ಪ್ರಾಣ ಐತಲ್ಲ, ಪ್ರಾಣದಲ್ಲೇ ಇಂಟಿಗ್ರೇಟೆಡ್ ಆಗಿರ್ತೈತೆ. ಎವ್ರಿಥಿಂಗ್ ಈಸ್ ಇಂಟಿಗ್ರೇಟೆಡ್ ಇನ್ ದ ಪ್ರಾಣ. ಪ್ರಾಣದಲ್ಲೇ ಅದೇನಾಗಿರ್ತೈತಿ ಅಂದ್ರೆ ಡಿವೈನ್ ಎನರ್ಜಿ ಇಂಟಿಗ್ರೇಟೆಡ್ ಆಗಿರ್ತೈತಿ. ಹೌದಲ್ಲ? ಮತ್ತೆ ಎಲ್ಲರೊಳಗೂ ದೇವ್ರು ಬಂದಂಗ ಆತಿಲ್ಲ. ಆದ್ರೆ ಎಲ್ಲರೂ ದೇವ್ರಂಗ ಅದಾರೇನು? ಯಾಕಿಲ್ಲ? ಬೆಳೆಸಿಲ್ಲ, ವಿಕಾಸ ಮಾಡಿಲ್ಲ. ಯಾರು ವಿಕಾಸ ಮಾಡ್ಕೊಂಡಾರ ದೇವ್ರ ಸ್ವರೂಪ ಆಗ್ಯಾರ. ಯಾರು ಊರ್ಯಾರ ಅವ್ರಿಗೆ ಅದೇ ತರದ ಹಣ್ಣು ಬಂದೈತಿ. ಯಾರು ಊರಿಲ್ಲ, ಇಲ್ಲ. ಅದಕ್ಕ ಯಾರು ಅದನ್ನ ಬೆಳೆಸ್ಕೊಂತಾರ ನೋಡಿ, ಒಳಗಿಂದ ಬೆಳೆಸ್ಕೊಂತಾರಲ್ಲ, ಅವ್ರು ಮಾತ್ರ ದೇವರ ಸ್ವರೂಪ ಆಕಾರ. ಯಾರು ಬೆಳೆಸ್ಕೊಳ್ಳಂಗಿಲ್ಲ, ಹಂಗ ಮನುಷ್ಯರಾಗಿ ಉಂಡು ತಿಂದು ಒಂದು ಸತ್ತು ಕ್ಲಾಸ್ ಮುಗಿತಲ್ಲಿ. ಬೆಳೆಸ್ಕೊಂಡ್ರೆ ಹಂಗ ಬೀಜ ಇಟ್ಟು ಬಂದ್ರೆ ಏನಕ್ಕವ್ರು ಡೆಡ್ ಸೀಡ್ಸ್ ಅಂತಾರೆ. ಮುಗಿದು ಬಿತ್ತಾಕ ಬರಂಗಿಲ್ಲ, ತೆಗೆದು ಹೋಗ್ಬಿಡುದು. ಹಂಗ ನಮ್ಮೊಳಗ ಒಂದು ಅಂಶ ಐತಲ್ಲ, ಎನರ್ಜಿ ಅಂಶ ಐತಲ್ಲ, ಅದು ನಮ್ಮೊಳಗ ಐತೆ. ಅದು
ಅದನ್ನ ಯಾರು ಬೆಳೆಸ್ಕೊಂತಾರ, ಯಾರು ವಿಕಾಸ ಮಾಡ್ಕೊಂತಾರ, ಅವ್ರ ಏನಕ್ಕಾರ್ರಿ ಅದೇ ಸ್ವರೂಪ ಆಗಿಬಿಡ್ತಾರ. ಎನರ್ಜಿನ ಬಂದಿರ್ತೈತಿ, ಯಾರು ಬೆಳೆಸ್ಕೊಂತಾರ ಆ ಎನರ್ಜಿ ಸ್ವರೂಪನ ಆಗಿಬಿಡ್ತಾರ. ಅದೇ ಟೇಸ್ಟ್, ಅದೇ ಕಲರ್ ಹೆಂಗ್ ಬರ್ತೈತಿ, ಅದ್ರ ಎಲ್ಲ ಶಕ್ತಿ ಅದ್ರ ಒಳಗೊಂಡಂತ ಬಂದ್ಬಿಡ್ತೈತೆ. ಯಡಿಯೂರು ಸಿದ್ಧಲಿಂಗೇಶ್ವರರು, ಅತನಿ ಮುರುಗೇಂದ್ರ ಶಿವಗಳು, ಹಾಳು ಕುಮಾರಸ್ವಾಮಿಗಳು, ಮತ್ತೆಲ್ಲ ದೊಡ್ಡ ದೊಡ್ಡ ಅಕ್ಕಮಹಾದೇವಿ, ಅಲ್ಲಂಪ್ರಭುದವರು, ಚನ್ನಬಸವಣ್ಣವರು, ಬಸವಣ್ಣವರು, ಶಿವಯೋಗಿಗಳನ್ನೆಲ್ಲ ಶಿವಯೋಗ ಪರಂಪರೆ. ಇದೆಲ್ಲ ಅಲ್ಲಂಪ್ರಭುದಿಂದ ಎಲ್ಲ ಶಿವಯೋಗ ಪರಂಪರೆ ಇದೆ. ಅವರೆಲ್ಲ ಏನ್ ಮಾಡಿ, ಗುಡ್ಡಾಪುರದ ಆನಮ್ಮ, ಸದ್ಗುಣ ಶರಣಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಇವರೆಲ್ಲ ಏನ್ ಮಾಡ್ಬಿಟ್ರು ಅಂದ್ರೆ ಒಳಗಿಂದನ್ನ ಬೆಳೆಸ್ಕೊಂಡ್ಬಿಟ್ರು. ಬೆಳೆಸ್ಕೊಂಡಾಗ ಏನು ನಡೆದಾಡೋ ದೇವರಾದ್ರು. ಆದ್ರೆ ಇಲ್ಲ, ಇವತ್ತಿಗೆ 800 ವರ್ಷ ಆಗೈತಿ ಗುಡ್ಡಾಪುರದ ಆನಮ್ಮ ಲಿಂಗದೊಳಗಾಗಿ. ಆದ್ರೂ ಇನ್ನು ಲಕ್ಷಗಳ ಜನ ಇನ್ನ ಚೈತನ್ಯ ಹೆಂಗೈತೆ, ಯಡಿಯೂರು ಸಿದ್ಧಲಿಂಗೇಶ್ವರ ಚೈತನ್ಯ ಎಲ್ಲ ಹಂಗಾದ ಚೈತನ್ಯ. ಈ ದೇಹ ಅಳದಿರ್ತೈತಿ, ಚೈತನ್ಯ ಹಿಂಗ ಇರ್ತೈತಿ. ಯಾವಾಗ ಬೆಳೆಸ್ಕೊಂಡಾಗ ದೇವರಿಗೆ ಒಂದು ಲಕ್ಷಣ ಐತಿ. ದೇವರಿಗೆ ಒಂದು ಲಕ್ಷಣ ಐತಿ. ಏನೈತಿ ಹೇಳ್ರಿ? ದೇವರು ಶಾಶ್ವತ. ಅವ ಸಾಯಂಕಾಲ ಹುಟ್ಟಂಗಿಲ್ಲ. ಈಸ್ ಎಟರ್ನಲ್, ಶಾಶ್ವತವ. 10,000 ವರ್ಷದಿಂದವರು ದೇವ್ರ ನೆನೆಸ್ತಿದ್ರು. ಅದ್ 10,000 ವರ್ಷದಿಂದ ಮನುಷ್ಯರಿಲ್ಲ ಯಾರು. 5,000 ವರ್ಷದಿಂದ ಮನುಷ್ಯರು ದೇವ್ರ ನೆನೆಸ್ತಿದ್ರು. 5,000 ವರ್ಷ ಹಿಂದೆ ಮನುಷ್ಯರು ಯಾರಿಲ್ಲ, ದೇವ್ರಿದ್ದ. 10,000 ವರ್ಷ ದೇವ್ರಿದ್ದ. ಈಗಿದ್ದವ್ರು ನಾವು ಯಾರನ್ನ ನೆನೆಸ್ತೇವಿ? ದೇವ್ರನ್ನ ನೆನೆಸ್ತೇವೆ. ಮುಂದಿದ್ದಾರು ದೇವ್ರ, ಅದ್ರ ಮುಂದಿದ್ದಾರು ದೇವ್ರ. ಮತ್ತೆ ನಾವು ಮುಂದೆರಲ್ಲ, ದೇವ್ರು ಮಾತ್ರ ಶಾಶ್ವತ. ಅವಂಗೇನೈತಿ? ಸ್ವಾಮಿ ನೀನು ಶಾಶ್ವತ. ಅವನಿಗೆ ಸರ್ವಜ್ಞಾನಿ ಅಂತ ಕರೀತಾರೆ. ದೇವ್ರಿಗೆ ಏನಂತಾರೆ? ಸರ್ವಜ್ಞಾನಿ. ಎಲ್ಲ ತಿಳಿದೈತೆ ಅವಂಗ. ಈಕೆನ್ನೋ ಎವ್ರಿಥಿಂಗ್ ಎಲ್ಲ ತಿಳಿದೈತೆ ಅವಂಗ. ಆದ್ರೆ ಮತ್ತ ಸರ್ವಶಕ್ತ. ಅವನಿಗೇನಂತಾರೆ? ಸರ್ವಶಕ್ತ. ಅವಂಗ ಎಲ್ಲ ಮಾಡೋ ಶಕ್ತಿ ಐತೆ. ಇಟ್ ಕ್ಯಾನ್ ಡೂ ಎನಿಥಿಂಗ್. ಬೇಕಾದ ಮಾಡೋ ಶಕ್ತಿ ಐತಿ. ಹಿಂಗಿದ್ದು ಹಿಂಗ್ ಮಾಡೋ ಶಕ್ತಿ ಐತಿ. ಅದಕ್ಕೆ ಸರ್ವಶಕ್ತ ಅಂತಾರೆ. ಇನ್ನೊಂದು ಸರ್ವವ್ಯಾಪಿ. ಎಲ್ಲ ಕಡೆ ಅದ. ಯಾರ ಬೆಳೆಸ್ಕೊಂತಾರ ನೋಡ್ರಿ ಒಳಗಿದ್ದನ ಅವೇ ಶಕ್ತಿ ಬಂದ್ಬಿಡ್ತೈತಿ. ಈಗ ಯಡಿಯೂರು ಸಿದ್ಧಲಿಂಗೇಶ್ವರ ಅದಾರ, ಆ ಗದಿಗೆ ಕುಂತ ನೆನೆಸ್ಕೊಂಡ್ರೆ ಅಷ್ಟೇ ಸಿಗ್ತಾರ ನಮ್ಗೆ. ಎಲ್ಲಿ ಕುಂತರು ನೆನೆಸಿದ್ರು ಬರ್ತೈತಿ. ಸರ್ವವ್ಯಾಪಿ, ಶಾಶ್ವತ. 8,000 ವರ್ಷ ಆದ್ರೆ ಲಿಂಗದೊಳಗೆ ಆಗ್ಯಾರ. ಅಕ್ಕಮಹಾದೇವಿ ಲಿಂಗದೊಳಗೆ 1000 ವರ್ಷ ಆತ. ಆದ್ರೆ ಇವತ್ತಿಗೂ ಯಾರ ಅಕ್ಕಮಹಾದೇವಿ ಸತ್ಲಂತಾರ, ಯಾರಿಗಂತಾರೆ ಒಳತನಂತಾರೆ. ಅಕ್ಕಮಹಾದೇವಿ ಸತ್ವಗಳಂದ್ರೆ ಒಳತನಂತಾರೆ. ಬಸವಣ್ಣವ್ರು ತೀರ್ಕೊಂಡ್ರಂದ್ರ ಒಳತನಂತಾರೆ. ಅವ್ರು ಸಾಯೋರಲ್ಲ ಅಂತಾರೆ. ಸಹಜವಾಗಿ ಬರ್ತದೆ ನಮಗದ. ಯಡಿಯೂರು ಸಿದ್ಧಲಿಂಗೇಶ್ವರ ಸತ್ರ ಅಂತಾರನ ಸತ್ರ ಒಳತನಂತಾರ. ಅವ್ರು ಯಾವಾಗ್ಲೂ ಇರೋರು ಅಂತಾರೆ. ಸತ್ಯ ಹೆಂಗ ಸಹಜವಾಗಿ ಹೊರಗಡೆ ಬರ್ತೈತಿ. ಅವ್ರು ಶಾಶ್ವತ. ಅವ್ರು ಯಾವಾಗ್ಲೂ ಇನ್ನ ನಮ್ಮಂತಾರೆಲ್ಲ ಬಂದು ಹೋಗ್ತೇವಿ. ಅವ್ರು ಮಾತ್ರ ಹಂಗ ಇರ್ತಾರಿಲ್ಲ. ಅದು ಶಾಶ್ವತತೆ. ಯಾರದನ್ನ ಬೆಳೆಸ್ಕೊಂತಾರ ಅವ್ರ ಜಗತ್ತಿನಲ್ಲಿ ಶಾಶ್ವತವಾಗಿರ್ತಾರೆ. ಅಕ್ಕಮಹಾದೇವಿ, ಗುಡ್ಡಾಪುರದ ಆನಮ್ಮ, ಬಸವಣ್ಣವರು, ಅಲ್ಲಂಪುರದವರು, ಎಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರು ಎಲ್ಲ ನೋಡ್ರಿ, ಎಲ್ಲ ಅತನೇಶ್ವರರು, ವಿಜಯ ಮಹಾದೇಶ್ವರು, ಆನಂದ್ ಕುಮಾರಸ್ವಾಮಿ ಎಲ್ಲ ಶಾಶ್ವತ. ಅವರೆಲ್ಲ ಅದನ್ನ ಯಾರು ಬೆಳೆಸ್ಕೊಂತಾರ ನೋಡ್ರಿ ಶಾಶ್ವತಕ್ಕ. ಮತ್ತ ಯಾರ ಬೆಳೆಸ್ಕೊಂತಾರ ಸರ್ವವ್ಯಾಪಿ ಹಾಕ್ಯಾರ. ಅವ್ರನ್ನ ಎಲ್ಲಿ ಕುಂತು ಧ್ಯಾನ ಮಾಡ್ತಾರ ಅಲ್ಲೇ ಎನರ್ಜಿ ಬರ್ತೈತೆ. ಸರ್ವವ್ಯಾಪಿ, ಸರ್ವಶಕ್ತ. ಏನ್ ಬೇಕಾದ ಎಂತೆಂತ ದೊಡ್ಡ ದೊಡ್ಡ ಲೀಲೆಗಳನ್ನು ಮಾಡಿದ್ರು ಅವರೆಲ್ಲ. ಸತ್ತವ್ರು ಬದುಕಿಸಿದ್ರೆ ಅಂತ ಲೀಲೆ ಮಾಡಿದ್ರು. ಸರ್ವಶಕ್ತ ಅವ್ರು. ಸರ್ವಜ್ಞಾನಿ. ಎಲ್ಲ ತಿಳಿತೈತೆ ಅವ್ರಿಗೆ. ತಮ್ಮದ ಮಂದಿ ತಿಳಿದೈತೆ, ಎಲ್ಲ ತಿಳಿತೈತೆ ಅವ್ರಿಗೆ. ಅದೇ ಬೀಜ ವಿಕಾಸ ಆಗಿ ನಿಂತಂದ್ರ ಅದೇ ಶಕ್ತಿ ಬಂದ್ಬಿಡ್ತೈತಿ. ಅವಾಗ ಶರಣನೇ ಮನುಷ್ಯನೇ ಏನದ? ದೇವರ. ಈ ವಿಧಾನವನ್ನ ಅರ್ಥ ಆದ್ರೆ ಮನುಷ್ಯನೇ ಏನಕ್ಕನ? ಮನುಷ್ಯನೇ ಏನಕ್ಕನವ? ದೇವರ. ಹೌದಲ್ಲ? ಅಕ್ಕನಿಲ್ಲ, ನಡೆದಾಡುವ ದೇವರು. ಇಲ್ಲಿ ಬಂದ್ವಿಲ್ಲ ಈಗ. ಮತ್ತ ಇನ್ನೊಂದು ಕ್ವಶನ್, ಇದನ್ನ ಹೆಂಗ ಬೆಳೆಸ್ಕೋಬೇಕು ಹೇಳ್ರಿ ಒಳಗಿಂದ? ಬೆಳೆದ್ರ ದೇವ್ರ ಅಕ್ಕನವ, ಬೆಳಿಲಿಲ್ಲ ಅಂದ್ರೆ ಮನುಷ್ಯ ಅಕ್ಕ. ಮನುಷ್ಯ ಅಂದ್ರೆ ಬೆಳೆಸ್ಕೊಳ್ಳಿ. ಯಾರು ಬೆಳೆಸ್ಕೊಳಂಗಿಲ್ಲಲ್ರಿ. ಅವ್ರು ಒಂದ್ ದಿವಸ ಅಂತೂ ಸಾಯುದ, ಸತ್ತ ಮ್ಯಾಗ ಮರುದಿವ್ಸ ಒಂದು ತಿಥಿ ಮಾಡ್ತಾರ, ಅವನ ಹೆಸರು ಹುಗ್ಗಿ ಉಂತಾರ, ಮುಗೀತು, ನೆನಪು ಹಾರ್ಬಿಡ್ತಾರೆ. ನೆನಪು ಹಾರ್ತಾರ ಅಷ್ಟೇ, ಇನ್ನೇನಿಲ್ಲ. ಎಲ್ಲಿ ನೆನಪು ಹಾರಿಬಿಡ್ತಾರೆ. ಅದು ತಂದೆ ಹೆಸರು ನೆನಪು ಬರ್ತೈತೆ, ಅವ್ರ ತಂದೆ ಹೆಸರು ಅಷ್ಟು ನೆನಪು ಬರ್ತೈತೆ. ಮುಂದೆ ಅವ್ರ ಅಪ್ಪನ ಹೆಸರು ನೆನಪು ಇರಂಗಿಲ್ಲ. ಯಾರು ಮುಗಿತಲ್ಲಿ ಹೋತಲ್ಲಿ ನೆನಪು ಹಾರಿಬಿಡ್ತಾರೆ. ಅದಕ್ಕೆ ಶಾಶ್ವತ ಅದನ್ನು ಬೆಳೆಸ್ಕೋಬೇಕು. ಅದನ್ನ ಬೆಳೆಸ್ಕೊಳ್ಳೋದು ಹೆಂಗ? ಈ ಗಿಡ ಐತಿ, ಗಿಡ ಬೆಳೆಸೋದು ಹೆಂಗೆ? ನೀರು ಹಾಕೋದು, ಗೊಬ್ಬರ ಹಾಕೋದು. ಮತ್ತು ಒಳಗಿಂದ ಬೆಳಿಬೇಕಲ್ಲ, ಹೆಂಗ್ ಮಾಡ್ಬೇಕು ಹೇಳ? ಹೆಂಗ್ ಮಾಡ್ಬೇಕು? ನೀರು ಹಾಕೋದನ್
ಒಳಗಿಂದ ಬೆಳೆಸಲಿಕ್ಕೆ ಒಂದೇ ಒಂದು ಮೆಥಡ್. ಆ ಮೆಥಡ್ ಬಿಟ್ಟರೆ ಜಗತ್ತಿನಾಗ ಇನ್ನೊಂದಿಲ್ಲ. ಒಂದೇ ಒಂದು ಮೆಥಡ್ ಏನಂದ್ರೆ ಮೈಂಡ್ ಕಾನ್ಸಂಟ್ರೇಷನ್. ಮೈಂಡ್ ಕಾನ್ಸಂಟ್ರೇಷನ್ ದಿಂದ ಮಾತ್ರ ಅದೇನಾಗತಿ ಬೆಳಿತೈತಿ. ಅದಕ್ಕೆ ಈ ಮೈಂಡ್ ಕಾನ್ಸಂಟ್ರೇಷನ್ ಸಲುವಾಗನೇ ಎಲ್ಲಾರು ಅಡವಿಗೆ ಹೋಗಿದ್ರು. ಅದಕ್ಕೆ ತಪಸ್ಸು ಅಂತ ಕರೆದ್ರು ಅವ್ರು. ಅಡವಿಗೆ ಯಾಕೆ ಹೋಗ್ತಾರ? ತಪಸ್ಸು ಮಾಡಬೇಕು. ಏನ್ ತಪಸ್ಸು ಮಾಡೋದು? ಇಲ್ಲಿ ಮನಸ್ಸನ್ನು ಇಲ್ಲಿ ಕೇಂದ್ರೀಕರಿಸಿ ಅವರು ಧ್ಯಾನಾಸಕ್ತರಾಗ್ತಿದ್ರು. ಮೈಂಡ್ ಕಾನ್ಸಂಟ್ರೇಷನ್ ಅಷ್ಟೇ, ಮತ್ತೇನಿಲ್ಲ. ಆ ಮೈಂಡ್ ಕಾನ್ಸಂಟ್ರೇಷನ್ ಇಲ್ಲಿ ಮಾಡ್ತಿದ್ರು, ಮುಗಿನ ತುದಿ ಮ್ಯಾಗ ಮಾಡ್ತಿದ್ರು, ಉಸಿರಿನ ಮ್ಯಾಗ ಮಾಡ್ತಿದ್ರು. ಮೈಂಡ್ ಕಾನ್ಸಂಟ್ರೇಷನ್. ಈ ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಏನ್ ಬೆಳಿತೈತೆ? ಅದು ಒಳಗೆ ಎನರ್ಜಿ ಐತಲ್ಲ, ಅದು ಬೆಳಿತೈತಿ. ಮೈಂಡ್ ಕಾನ್ಸಂಟ್ರೇಷನ್ ದಿಂದ ಮಾತ್ರ ಬೆಳಿತೈತೆ ಅದು. ಮೈಂಡ್ ಕಾನ್ಸಂಟ್ರೇಷನ್ ಅಂದ್ರ ಬೆಂಕಿ ಇದ್ದಂಗ ಅಂತಾರ ಅಲ್ಲಂಪ್ರಭು. ಏನಂತಾರೆ? ಮೈಂಡ್ ಕಾನ್ಸಂಟ್ರೇಷನ್ ಅಂದ್ರ ಬೆಂಕಿ ಇದ್ದಂಗ. ಅದು ಸುಟ್ಟು ಬಿಡ್ತೈತೆ. ಬೆಂಕಿ ಗುಣ ಏನ್ವಾ? ಮತ್ತೇನ್ ಸುಡ್ತೈತಿಲ್ಲ. ಮೈಂಡ್ ಕಾನ್ಸಂಟ್ರೇಷನ್ ಬೆಂಕಿ ಇದ್ದಂಗ. ಏನ್ ಸುಡ್ತೈತೆ ಅಂದ್ರ ನಮ್ಮ ಮನಸ್ಸಿನಾಗ ಏನದು? ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು, ಅಹಂಕಾರ ಅವಲ್ಲ, ಇದನ್ನ ಸುಟ್ಟು ಬಿಡ್ತೈತೆ. ಈಗ ನೀವು ರವಕಾಶ ಐತಲ್ಲ, ರವಕಾಶ ಆಗಲಿದ್ದಾಗ ಇದು ಸುಡಂಗಿಲ್ಲ. ಇದು ಸುಡ್ತೈತೇನ್ರಿ? ರವಕಾಶ ಕಾನ್ಸಂಟ್ರೇಟ್ ಮಾಡ್ರಿ ನೀವು. ಇಷ್ಟ ಸಣ್ಣ ಪಾಯಿಂಟ್ ಮಾಡ್ರಿ ರವಕಾಶ, ಬೆಂಕಿ ಹೆತ್ ಬಿಡ್ತೈತಿ. ದಗ 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 ಬೆಂಕಿ ಹತ್ತೈತಿ. ಕಾನ್ಸಂಟ್ರೇಷನ್ ದಲ್ಲಿ ಅಷ್ಟು ಪವರ್ ಐತಿ. ಅದಕ್ಕೆ ಮೈಂಡ್ ಕಾನ್ಸಂಟ್ರೇಷನ್ ಮಾಡಿದೀವಿ ಅಂತಂದ್ರ ಆ ಮೈಂಡ್ ಕಾನ್ಸಂಟ್ರೇಷನ್ ದಲ್ಲಿ ಏನಕತ್ತೆ ಅಂದ್ರ ಇವೆಲ್ಲ ಮನಸ್ಸಿನಾಗ ಇರ್ತಾವಲ್ಲ, ಎಲ್ಲ ಸುಟ್ಟು ಬೂದಿ ಆಗ್ಬಿಡ್ತಾವ ಒಂದ ಸಲ. ಒಂದ್ ವರ್ಷ ಸುಳ್ಳು ಹಿಡಿದು ಬಿಡೋನು, ಒಂದ್ ವರ್ಷ ದ್ವೇಷ ಬಿಡೋನು, ಒಂದ್ ವರ್ಷ ಇಟ್ಟು ಬಿಡೋನು ಅಂತೀನಿ. ಹಂಗೇನಿಲ್ಲ, ಒಂದ ಸಲ ಬೂದಿ ಆಗ್ಬಿಡ್ತಾವ. ಅಷ್ಟು ಸುಟ್ಟು ಸುಣ್ಣ ಆಗ್ಬಿಡ್ತಾವೆಲ್ಲ. ಅವಾಗ ಮನಸ್ಸು ಏನಾಗತಿ? ಹಗರ ಆಗ್ಬಿಡುತ್ತೆ. ಭಯಂಕರ ತಿಳು ಆಗತ್ತೆ. ತಿಳು ಅಂದ್ರೆ ಏನ್ರಿ? ಟ್ರಾನ್ಸ್ಪರೆಂಟ್ ಆಗತ್ತೆ. ಏನು ದೋಷನ ಇಲ್ಲ, ನಿರ್ದೋಷಿ ಮನಸ್ಸಿರುತ್ತೆ. ಏನು ದ್ವೇಷನ ಇಲ್ಲ, ಸಿಟ್ಟು ಇಲ್ಲ, ಅಹಂಕಾರ ಏನಿಲ್ಲ. ಇಲ್ಲ, ಸ್ವಚ್ಛ ಮನಸ್ಸು. ಆ ಸ್ವಚ್ಛವಾದಂತ ಮನಸ್ಸು ಏನೈತಲ್ರಿ, ತನ್ನ ಎಕ್ಸಿಸ್ಟೆನ್ಸ್ ಕಳ್ಕೊಂಡ್ಬಿಡ್ತೈತೆ. ಏಕಾಗ್ರತೆಯಲ್ಲಿ ಆ ಮನಸ್ಸು ತನ್ನ ಎಕ್ಸಿಸ್ಟೆನ್ಸ್ ಕಳ್ಕೊಂಡ್ಬಿಡ್ತೈತಿ. ಅವಾಗ ಏನಾಗತ್ತೆ? ಅದು ಸ್ವಚ್ಛವಾದಂತ ಮನಸ್ಸು ಐತಲ್ರಿ, ಆ ಸ್ವಚ್ಛವಾದಂತ ಮನಸ್ಸು ಏನು ಒಳಗೊಂದು ಎನರ್ಜಿ ಐತೆ ಅಂತ ಹೇಳಿದಲ್ಲ, ಅದನ್ನೇನಂತಲ್ಲ ಅಟ್ರಾಕ್ಷನ್ ಮಾಡ್ಕೊಂಡ್ಬಿಡ್ತದೆ. ಸ್ವಚ್ಛವಾದಂತ ಮನಸ್ಸಿಗೆ ಮಾತ್ರ ಆ ಎನರ್ಜಿಯನ್ನ ಸ್ವೀಕಾರ ಮಾಡುವಂತ ಶಕ್ತಿ ಐತಿ. ಅದು ಎನರ್ಜಿ ಇರ್ತೈತಿ, ಆದ್ರೆ ಅದು ಮನಸ್ಸು ಏನ್ ಮಾಡೋದು? ಸ್ವಚ್ಛವಾದಂತ ಮನಸ್ಸು ಅದನ್ನ ಹಿಡ್ಕೊಂಡ್ಬಿಡ್ತೈತಿ. ಅವಾಗ ಅದೇನಾಗತ್ತೆ ಅಂದ್ರ ಆ ಮನಸ್ಸಿಗೆ ಆ ಎನರ್ಜಿ ಸ್ವರೂಪನ ಬರ್ತೈತಿ. ಆ ಮನಸ್ಸಿಗೆ ಏನಾಗತಿ? ಎನರ್ಜಿ ಸ್ವರೂಪ ಬರ್ತೈತಿ. ಅವಾಗ ಲಿಂಗವ ಪೂಜಿಸಿ ಲಿಂಗವೇ ಆದ್ರು. ಲಿಂಗ ಪೂಜೆ ಮಾಡೋದು ಯಾಕಂದ್ರೆ ಮನಸ್ಸು ಲಿಂಗ ಆಗ್ಲಿ ಅಂತ. ಮನಸ್ಸು ಲಿಂಗ ಆಗೋದಂದ್ರೆ ಏನು? ಮನಸ್ಸು ಸ್ವಚ್ಛ ಆಗೋದಂತ, ಕ್ಲೀನ್ ಮಾಡೋದು. ಭೂಮಿ ಸ್ವಚ್ಛ ಮಾಡಿದ್ರೆ ಬೆಳೆ ಬರ್ತೈತಿ. ಭೂಮಿ ಸ್ವಚ್ಛ ಮಾಡ್ಲಿಲ್ಲ ಬೆಳೆ ಬರಂಗಿಲ್ಲ. ಹಂಗ ಮನಸ್ಸು ಸ್ವಚ್ಛ ಆದ್ರ ಅಲ್ಲಿ ಬೆಳೆ ಬರ್ತೈತಿ. ಎದ್ರ ಬೆಳೆ? ಅರಿವಿನ ಬೆಳೆ. ಅರಿವಿನಲ್ಲಿನೇ ಎಲ್ಲ ಶಕ್ತಿ ಉದಯ ಆಕತಿ, ಬೆಳವಣಿಗೆ ಆಕತಿ. ಅರಿವಿನ ಬೆಳವಣಿಗೆಯೇ ದೈವತ್ವದ ಬೆಳವಣಿಗೆ, ಮತ್ತೇನಿಲ್ರಿ. ಅದಕ್ಕೆ ಅದರಿಂದ ಆಕತಿ ಅಂದ್ರ ಮೈಂಡ್ ಕಾನ್ಸಂಟ್ರೇಷನ್. ಅದಕ್ಕೆ ಈ ಮೈಂಡ್ ಕಾನ್ಸಂಟ್ರೇಷನ್ ಮಾಡಕ್ಕೆ ಎಲ್ಲರೂ ಎಲ್ಲಿಗೆ ಹೋದ್ರು? ಅಡವಿಗೆ ಹೋದ್ರು. ಬಸವಣ್ಣವ್ರು ಅಂದ್ರ ಮತ್ತೆ ಎಲ್ಲಾರು ಅಡವಿಗೆ ಹೋದ್ರಿ ಅಂದ್ರ ಮತ್ತೆ ಹೆಂಡತಿ ಮಕ್ಕಳು ಬಿಟ್ಟು ಹೋಗಿದ್ರಲ್ಲ, ಮತ್ತೆ ಮನ್ಯಾಗ ಹೊಲ ಮನೆ ಬಿಟ್ಟು ಹೋಗಿದ್ರು. ಮನ್ಯಾಗೆಲ್ಲ ಪಡಗಟ್ಲೆ ಹಾಲು ಇರ್ತಿದ್ರು, ಅವನ್ನೆಲ್ಲ ಬಿಟ್ಟು ಹೋಗಿದ್ರು. ತುಪ್ಪ ಮೊಸರು ಬಿಡ್ತಿದ್ರು. ಎಲ್ಲ ಹೋಗಿ ಎಲ್ಲ ಅಡವ್ಯಾಗ ಕುಡಿರ್ತಿದ್ರು. ಕುಂತು ಮತ್ತೊಂದು 2-3 ತಾಸು ಧ್ಯಾನ ಮಾಡೋಳಾಗ ಹೊಟ್ಟೆ ಸಿದ್ದಿತ್ತು. ಅಲ್ಲಿ ಅಡವ್ಯಾಗ ಹೋಗಿ ಅಡವಿ ಜನರಂತೇಳಿ ಒಂದಿಷ್ಟು ಭಿಕ್ಷಾ ಕೇಳ್ತಿದ್ರು. ಅವ್ರೇನು ತಪಸ್ ಮಾಡಕ್ ಬಂದ ಬಿಸಿ ರೊಟ್ಟಿ ಕೊಡ್ತಿದ್ರು. ನಾವು ತಾವು ಮಾಡ್ಕೊಂಡಿದ್ರು, ತಂಗಳದ್ದು ಬಳಸಿದ್ದು ಕೊಡ್ತಿದ್ರು. ಅದಕ್ಕೆ ಬಸವಣ್ಣವ್ರ ಅಂದ್ರು, ಮಾರಾಯ ನಿನ್ನ ಮನ್ಯಾಗ ಬೇಕಾದಷ್ಟು ಪಡಗಟ್ಲೆ ಹಾಲು ಅದಾವು, 100 ಗಟ್ಲೆ ಎಮ್ಮೆ ಅದಾವು, ಎಲ್ಲ ಆನಂದವಾಗೈತಿ. ನೀನು ಉಂಡು ಮಂದಿಗೆಲ್ಲ ಉಣಿಸೋದೈತಿ. ನೀವು ಹೋಗಿ ಅಲ್ಲಿ ಬಿಕಾರಿಗತ್ತೆ ಅಲ್ಲಿ ನಿಂತೆಲ್ಲೋ ಮಾರಾಯ, ಅದೇನು ದೊಡ್ಡ ಮಾತು. ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದು ಅಷ್ಟ ಅಲ್ಲ, ಅದನ್ನ ಇಲ್ಲೇ ಮನ್ಯಾಗ ಮಾಡ ಅಂತ ಹೇಳಿ ಆಲೋಚನೆಯನ್ನ ಮಾಡಿ ಮೈಂಡ್ ಕಾನ್ಸಂಟ್ರೇಷನ್ಗೆ ಅತ್ಯಂತ ಸ್ಪೀಡ್ ಕಾನ್ಸಂಟ್ರೇಷನ್ ಮಾಡುವಂತ ಒಂದು ವಸ್ತು ಕೊಟ್ಟರು ಬಸವಣ್ಣವರು. ಅದು ಯಾವ ವಸ್ತು? ಯಾವ್ದು? ಲಿಂಗ. ಈಗ ಫಾಸ್ಟ್ ಚಾರ್ಜಿಂಗ್ ಬಂದಿಲ್ಲ. ಫಾಸ್ಟ್ ಚಾರ್ಜಿಂಗ್ ಮೊದಲು 10 ತಾಸು ಇಡಬೇಕಾಗಿತ್ತು, ಈಗ್ರಿ ಅರ್ಧ ತಾಸು ಬ್ಯಾಟ್ರಿ ಫುಲ್ ಫಾಸ್ಟ್ ಚಾರ್ಜಿಂಗ್. ಹಂಗ ಬಸವಣ್ಣವರು 10 ತಾಸು ಕುಂತು ಧ್ಯಾನ ಮಾಡೋದೇನಪ್ಪ? ಕಣ್ಣು ಮುಚ್ಕೊಂಡು ಅರ್ಧ ತಾಸು ಮಾಡಿ ಸಾಕು ಫಾಸ್ಟ್ ಚಾರ್ಜಿಂಗ್ ಕೊಟ್ಟರು. ಫಾಸ್ಟ್ ಕಾನ್ಸಂಟ್ರೇಷನ್, ವೆರಿ ಫಾಸ್ಟ್ ಕಾನ್ಸಂಟ್ರೇಷನ್. ಮೇಡ್ ಬೈ ಕಾರ್ಬನ್. ಲಿಂಗ ಇಟ್ಸ್ ಮೇಡ್ ಬೈ ಕಾರ್ಬನ್. ವೆರಿ ಫಾಸ್ಟ್ ಕಾನ್ಸಂಟ್ರೇಷನ್ ಹೆಲ್ಪ್ ಮಾಡ್ತೈತೆ ಅದು. ಈಗ ಮಕ್ಕಳು ಬಂದಾಗ್ರಿ ಮಕ್ಕಳಿಗೆ ಏನ್ ಹಚ್ತೇವಿ? ಕಾಡಿಗೆ ಹಚ್ತೇವಿ. ಸಣ್ಣ ಮಕ್ಕಳು ಇರ್ತಾರೆ, ಚೋಟೆ ಮಕ್ಕಳು, ಅವ್ರಿಗೆ ಏನ್ ಮಾಡ್ತೇವ್ರಿ? ಕಾಡಿಗೆ ಇಲ್ಲೇ ಕಾಡಿಗೆ ಹಚ್ತೇವಿ. ಆ ಕಾಡಿಗೆ ಏನ್ ಮಾಡ್ತೈತಿ? ಕಾಡಿಗೆ ಯಾಕೆ ಹಚ್ತೇವೆ? ಮಗುವಿಗೆ ನೋಡೋರ ದೃಷ್ಟಿ ಬೀಳಬಾರ್ದು.
ಹೌದಲ್ರಿ? ನೋಡೋದಷ್ಟು ಬೀಳಬಾರ್ದಂತ ಅಷ್ಟೇ. ಮತ್ತ ಹಂಗಾರ ಕಾಡಿಗೆ ಏನ್ ಮಾಡ್ತೈತಿ? ನೋಡೋರ ದೃಷ್ಟಿಯನ್ನ, ಕಾಡಿಗೆ ನೋಡೋರ ದೃಷ್ಟಿಯನ್ನ ಏನ್ ಮಾಡ್ತೈತಿ? ಹೌದು. ಕಾಡಿಗೆ ಇಲ್ಲೊಂದು ಶಕ್ತಿ ಏನಂದ್ರ, ಯಾರು ನೋಡ್ತಾರ ನೋಡಿ ಕಾಡಿಗೆನ, ನೋಡೋನ ದೃಷ್ಟಿಯನ್ನ, ಮನಸ್ಸನ್ನ ತನ್ನ ಕಡೆ ಸೆಳ್ಕೊಂಡ್ಬಿಡ. ಅದು ಕಾಡಿಗೆಲ್ಲಿರ್ತಕ್ಕ ನ್ಯಾಚುರಲ್ ಪ್ರಾಪರ್ಟಿ, ಅದು ಸಹಜವಾದಂತ ಗುಣಧರ್ಮ ರೀ ಅದು. ಅದಕ್ಕ ಈ ಲಿಂಗಾನ ನೋಡ್ಕೋಂತ ಕುಂತ್ವಿ ಅಂದ್ರ ಸಹಜವಾಗಿ ಏನು ಬಾಳ ನಾವೇನು ಅದಕ್ಕೇನು ದಿಟ್ಟಿಸಿ ನೋಡೋದ್ ಬೇಕಾಗಿಲ್ರ. ಸುಮ್ನ ಸಹಜವಾಗಿ ನೋಡುದು, ಅರೆಗಣ್ಣಿನಿಂದ, ಅನಿಮಿಷ ದೃಷ್ಟಿಯಿಂದ ಸುಮ್ನ ಸಹಜವಾಗಿ ನೋಡುದು. ಬರೀ ನೋಡ್ಕೊಂತ ಹೋದ್ರೆ ಸಾಕು. ಮೈಂಡ್ ಕಾನ್ಸಂಟ್ರೇಷನ್ ಮಾಡಬೇಡ್ರಿ. ಮೈಂಡ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಏನಾಗಂಗಿಲ್ಲ, ಅದು ನಮ್ಮ ಕೈ ಸಿಗಂಗಿಲ್ಲ. ಅದು ಭಯಂಕರ ಮನಸ್ಸು, ಅದು ಜಂಪ್. ಒಂದು ಕ್ಷಣ ಒಂದ್ರ ಮ್ಯಾಗ ಕುಂತ ಇನ್ನೊಂದು ಕ್ಷಣ ಹೋಗಿಬಿಟ್ಟಿರ್ತೈತಿ. ಅದು ನೀವು ಪುಸ್ತಕ ಓದೋರಿಗೆ ಗೊತ್ತಾಗತ್ತೆ. ಒಂದನೇ ಸಾಲು ಓದಿರ್ತೀವಿ, ಎರಡನೇ ಸಾಲು ಓದೊಳಗೆ ಮೈಂಡ್ ಹೋಗ್ಬಿಟ್ಟಿರ್ತೈತಿ. ಮತ್ ಹೊಳ್ಳ ಬಳ್ಳ ಒಂದೇ ಪುಟನ ಓದುದು. ಯಾಕಂದ್ರೆ ಒಂದು ಶಬ್ದದಿಂದ ಇನ್ನೊಂದು ಶಬ್ದಕ್ಕೆ ಜಾರಿರ್ತೈತಿ ಮೈಂಡ್. ಅಷ್ಟು ಚಂಚಲ ಇದೆ ಮನಸ್ಸು, ಭಾರಿ ಚಂಚಲ ಇದೆ. ಅದಕ್ಕ ಬರ್ರಿ ಅಪ್ಪಳ ತಮ್ಮ ಪಾದಕ್ಕೆ ಶರಣ ದಯಮಾಡಿಸ್ರಿ. ಅದಕ್ಕ ಈ ಮನಸ್ಸು ಅಷ್ಟು ಚಂಚಲ ಐತಿ. ಈ ಕಡೆ ಲಕ್ಷ ಕೊಡ್ರಿ. ಅದಕ್ಕ ಮೈಂಡ್ ಅನ್ನ ನಾವು ಹಿಡಿದು ಮತ್ತ ಅಲ್ಲಿ ಇಡ್ಕೋಬೇಕು, ಮತ್ತ ಬಿಟ್ಟು ಹುಡುಕತಿ, ಮತ್ತ ಇಟ್ಕೋಬೇಕು ಅಂದ್ರೆ ಇದು ವ್ಯರ್ಥ ಪ್ರಯತ್ನ ಆಗತ್ತೆ. ಅದಕ್ಕೆ ನಾವೇನ್ ಮಾಡಬಾರ್ದು, ಮೈಂಡ್ ಬಗ್ಗೆ ಆಲೋಚನೆ ಮಾಡಬಾರ್ದು. ನಾವು ಸುಮ್ಮನೆ ಏನ್ ಮಾಡ್ಬೇಕಂತಂದ್ರ ಲಿಂಗ ನೋಡ್ಕೊಂತ ಹೋಗ್ಬೇಕು. ಪ್ರಾರಂಭಕ್ಕೆ ಮನಸ್ಸು ಎಲ್ಲರೂ ಹೋಗಲ್ಲ, ಬಿಟ್ಬಿಡ್ರಿ. ಆದ್ರ ಲಿಂಗಕ್ಕೊಂದು ಕಾಯಕ ಕೊಟ್ಟ, ಲಿಂಗದ ಕಾಯಕ. ನಾವು ಲಿಂಗ ನೋಡ್ಕೊಂತ ಕುಂತೀವಿ. ಇದು ಕಾರ್ಬನ್ ಐತಿ. ಈ ಕಾರ್ಬನ್ ನ್ಯಾಚುರಲ್ ಪ್ರಾಪರ್ಟಿ ಏನೈತಿದ್ರೆ ನೋಡೋರ ಮನಸ್ಸನ್ನ ತನ್ನ ಕಡೆ ಸೆಳಿಬೇಕು. ಮನಸ್ಸು ಎಲ್ಲಿ ಐತಿ? ಹೊರಗಡೆ ಅಡ್ಡಾಡಕತ್ತ, ಎಲ್ಲ ಕಡೆ ಅಡ್ಡಾಡ್ತೈತಿ. ಹಿಂಗ್ ನೋಡ್ಕೊಂತ ಕುಂತ್ವಿ ಅಂತಂದ್ರ ಈ ಲಿಂಗ್ ಏನ್ ಮಾಡ್ತೈತಿ, ಈ ಕಾರ್ಬನ್ ಏನ್ ಮಾಡ್ತಂದ್ರೆ, ನಾ ನೋಡ್ತೀನಿ, ನೋಡೋನ ಮನಸ್ಸನ್ನ ಸ್ವಲ್ಪ ಹೊತ್ತಿಗೆ ತನ್ನ ಕಡೆ ಜಗ್ ಬಿಡ್ತೈತಿ. ಜಗ್ಗೆಲ್ಲಿ ಏನ್ ಮಾಡ್ತದೆ, ನಿಲ್ಲಿಸ್ಬಿಡುತ್ತೆ ಸಹಜವಾಗಿ. ಆಟೋಮೆಟಿಕ್ ಕಣ್ಣ ಇಲ್ಲಿ ನಡ್ತತಿ. ಕಣ್ಣು ನಟ್ಟ ತಕ್ಷಣ ಮನಸ್ಸು ಇದ್ದಲ್ಲಿಂದ ಬಂದು ಅಲ್ಲಿ ನಿಂದಿರ್ತತಿ. ಹಾಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದಡೆ ಮೇಲೆ ಮನ ನಿಲ್ಲುವುದು. ವೆರಿ ಸೈಂಟಿಫಿಕ್ ಆಗಿದೆ. ಮನಸ್ಸು ಕಾನ್ಸಂಟ್ರೇಷನ್ ಮಾಡಕ್ ಎಲ್ಲಿ ಹೋಗ್ಬೇಕಾಗಿಲ್ಲ, ಎಲ್ಲಿ ಹೋಗ್ಬೇಕಾಗಿಲ್ಲ. ಮನ್ಯಾಗನ ಇಲ್ಲಿ ಒಂದು ಅರ್ಧ ತಾಸು ಕುಂತು ಬಿಟ್ರೆ ಅವ್ರು 10 ತಾಸು ಏನ್ ಧ್ಯಾನ ಮಾಡಿದ್ರೆ ಅದ್ರ ಫಲ ಅರ್ಧ ತಾಸು ಏನ್ ಕುಂತು ಬಿಟ್ರೆ ಮೈಂಡ್ ಏನಾಗತ್ತೆ ಅಂದ್ರೆ ಇಲ್ಲಿ ಫುಲ್ ಮೈಂಡ್ ಕಾನ್ಸಂಟ್ರೇಷನ್ ಆಗತ್ತೆ. ಮೈಂಡ್ ಕಾನ್ಸಂಟ್ರೇಷನ್ ಆಗತ್ತಿ, ಕಣ್ಣು ಕಾನ್ಸಂಟ್ರೇಷನ್. ಯಾವ ಮೈಂಡ್ ಮತ್ತು ಕಣ್ಣು ಎರಡು ಕಾನ್ಸಂಟ್ರೇಷನ್ ಆಗತ್ತಿಲ್ಲ. ಕಾನ್ಸಂಟ್ರೇಷನ್ ಆದ ಇದು ಆಬ್ಜೆಕ್ಟ್, ಲಿಂಗ್ ಅನ್ನೋದೇನಿದ್ರೆ ಆಬ್ಜೆಕ್ಟ್, ಈ ಆಬ್ಜೆಕ್ಟ್ ಡಿಸಪೇರ್ ಆಗ್ಬಿಡುತ್ತೆ. ಕಂಪ್ಲೀಟ್ ಡಿಸಪೇರ್ ಆಗತ್ತೆ. ಏನು ನಮಗೆ ಆಬ್ಜೆಕ್ಟ್ ಕಣ್ಣಿಗೆ ಕಾಣಂಗೇ ಇಲ್ಲ. ಕೈಯಾಗ ಲಿಂಗ್ ಇರ್ತೈತಿ, ಆದ್ರೆ ನಮಗೆ ಕಣ್ಣಿಗೆ ಕಾಣಂಗಿಲ್ಲ. ಫುಲ್ ಬಯಲಾಗೋಗ್ಬಿಡುತ್ತೆ. ಯಾವಾಗ ಲಿಂಗ್ ಬಯಲಾಕತ್ತಿಲ್ರಿ, ಆಟೋಮೆಟಿಕ್ ಸೈಮಲ್ಟೇನಿಯಸ್ ಪ್ರೋಸೆಸ್ ಮೈಂಡ್ ಬಯಲಾಗ, ಒಳಗೆ ಇಂಟರ್ನಲಿ ಮೈಂಡ್ ಬಯಲಾಗತ್ತೆ. ಅವಾಗ ಮೈಂಡ್ ಏನಾಗತಿ, ಫುಲ್ ನಿಲ್ಲಾಕತಿ, ತನ್ನ ಎಕ್ಸಿಸ್ಟೆನ್ಸ್ ಕಳ್ಕೊಂಡ್ಬಿಡ್ತೈತಿ. ದಟ್ ಈಸ್ 100% ಪ್ಯೂರ್ ಕಾನ್ಸಂಟ್ರೇಷನ್. ಇದು ಪ್ಯೂರ್ ಕಾನ್ಸಂಟ್ರೇಷನ್. ನನ್ನ ತನವನ್ನು ಮರ್ತು ಬಿಡುದು. ದಟ್ ಇಸ್ ಪ್ಯೂರ್ ಕಾನ್ಸಂಟ್ರೇಷನ್. ಈ ಪ್ಯೂರ್ ಕಾನ್ಸಂಟ್ರೇಷನ್ ಗಂಟೆಗಟ್ಟಲೆ ಇರಬೇಕಂತೇನಿಲ್ಲ, 1 ಸೆಕೆಂಡ್ ಸಿಕ್ಕರು ಸಾಕು. ಕ್ಷಣವಾಗಲಿ, ಕ್ಷಣದೊಳಗಿನ ಅರ್ಧ ಕ್ಷಣವಾಗಲಾಗಲಿ ನಿಮ್ಮ ನಿಜದನೇ ಸಾಕು. ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರನ್ನುಂಟೆ ಗುಣೇಶ್ವರ. ಇದು ಒಂದು ಕ್ಷಣ ಸಾಕಂತ. ಕ್ಷಣವಾಗಲಿ, ಅರ್ಧ ಕ್ಷಣವಾಗಲಿ. ಈ ಒಂದು ಡಿಸಪಿಯರೆನ್ಸ್ ಆಫ್ ದಿ ಮೈಂಡ್, ಇದು ಬೆಂಕಿ ಇದ್ದಂಗಿದೆ. ಇದಕ್ಕೆ ಪ್ಯೂರ್ ಕಾನ್ಸಂಟ್ರೇಷನ್. ಈ ಪ್ಯೂರ್ ಕಾನ್ಸಂಟ್ರೇಷನ್ ದಿನಕ್ಕೆ 1 ಕ್ಷಣ ಸಿಕ್ಕರೆ ಸಾಕು, 1 ಸೆಕೆಂಡ್. ನಾವು ಗಿಡಕ್ಕೆ ನೀರು ಹಾಕ್ಬೇಕಾದ್ರೆ ಎಷ್ಟೊಂದು 24 ತಾಸು ಹಾಕ್ತೇವೆ. ಒಂದು ಗಿಡ ಐತಿ, ಎಷ್ಟೊತ್ತು ಹಾಕ್ತೇವೆ ನೀರು? 5 ನಿಮಿಷ. ಡೆವಲಪಿಂಗ್ ಅದು 5 ನಿಮಿಷ ನೀರು ಹಾಕಿದ್ರೆ ಗಿಡ ಡೆವಲಪಿಂಗ್ 24 ತಾಸು. 20 ಗಿಡಕ್ಕೆ ನೀರು ಹಾಕೋದು 5 ನಿಮಿಷ, ಆದ್ರೆ ಡೆವಲಪಿಂಗ್ 24 ತಾಸು. ನಾವಿಲ್ಲಿ ಮೈಂಡ್ ಏಕಾಗ್ರತೆಗೊಳ್ಳೋದು 1 ಸೆಕೆಂಡ್. 1 ಸೆಕೆಂಡ್ ಅದೊಂದು ಸ್ಟೇಟಸ್ ಆಫ್ ಮೈಂಡ್. ಅದು 1 ಸೆಕೆಂಡ್ ಏಕಾಗ್ರತೆ ಆದ್ರೂ ಸಹಿತ ಅದ್ರ ಡೆವಲಪಿಂಗ್ 24 ಅವರ್ಸ್. ನಿಧಾನ ಸ್ಲೋ ಆಗಿ ಬೆಳೀತಿರ್ತದೆ. ಅದು ಅರಿವಿನ ಸ್ವರೂಪದಲ್ಲಿ ಬೆಳಿತಾನೇ ಇರ್ತದೆ. ಅದಕ್ಕೆ ಅವಾಗ ಮೈಂಡ್ ಡಿಸಪೇರ್ ಆಕತಿ. ಅವಾಗ ಮನಸ್ಸು ಭಯಂಕರ ಸಂತೋಷವನ್ನು ಅನುಭವಿಸ್ತತಿ. ಅದು ರೋಗದಿಂದ ಮುಕ್ತ ಆಕತಿ ಮನಸ್ಸು. ದೇಹದ ರೋಗ, ಜ್ವರ, ನೆಗಡಿ, ಕೆಮ್ಮು, ಜಡ್ಡು, ಇವು ದೇಹಕ್ಕೆ ಅಂಟಿದ ರೋಗ. ಇದು ಇದ್ದಾಗ ನನಗೆ ಮಾತಾಡಕ್ ಬರ್ತೈತಿ, ಉಣ್ಣಾಕ್ ಬರ್ತೈತಿ? ಇಲ್ಲ, ಸ್ವಸ್ಥ ಇರಂಗಿಲ್ಲ. ಮತ್ತೆ ನಮ್ಮ ಡಾಕ್ಟರ್ ಬಂದ ರೆಜೆ ಡಾಕ್ಟರ್ 1-2 ಗುಳಿಗೆ ಕೊಟ್ಟರಂದ್ರೆ ಆರಾಮಾಗಿಬಿಡ್ತೈತಿ. ಮತ್ತೆ ರೋಗದಿಂದ ಮುಕ್ತ ಆಗತ್ತೆ ಶರೀರ. ಅವಾಗ ಮತ್ತೆ ನನಗೆ ಎನರ್ಜಿ ಬಂದು ಮಾತಾಡ್ತೇನೆ. ಹಂಗ ಮನಸ್ಸಿಗೆ ಅಂಟಿದ ರೋಗಗಳು
ಮನಸ್ಸಿಗೆ ಅಂಟಿದ ರೋಗ ಅಂದ್ರೆ ಏನ್ ಗೊತ್ತೈತೆ ನನಗೆ? ಡಿಸೀಸ್ ಆಫ್ ಮೈಂಡ್. ಯಾವ? ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು, ಅಹಂಕಾರ, ಭ್ರಮೆ, ಇವೆಲ್ಲ ಮನಸ್ಸಿಗೆ ಅಂಟಿದ ರೋಗಗಳು. ಅಂಟು ಮನಸ್ಸನ್ನು ತಿಂದು ಬಿಡ್ತೇವೆ, ಒಟ್ಟ ಅದನ್ನ ವಿಕಾಸ ಮಾಡಕ್ಕೆ ಬಿಡಂಗಿಲ್ಲ ನಾನು. ಯಾವಾಗ ಇವೆಲ್ಲ ಸತ್ತು ಹೋಗ್ಬಿಡ, ಏಕಾಗ್ರತೆಯಲ್ಲೆಲ್ಲ ಸುಟ್ಟು ಹೋಗ್ಬಿಡ್ತಾವಲ್ರಿ, ಮನಸ್ಸು ಆರಾಮಾಗಿಬಿಡ್ತದೆ. ಆರಾಮಾದಂತ ಮನಸ್ಸು ಏನಕ್ಕತ್ತಲ್ಲ, ಫುಲ್ ಯೂನಿವರ್ಸಲ್ ಎನರ್ಜಿನ ಅಟ್ರಾಕ್ಟ್ ಮಾಡಿಬಿಡ್ತೈತೆ. ಅವಾಗ ಮನಸ್ಸಿಗೆ ಆ ಏನು ಎನರ್ಜಿ ಅಂತ ದೇವ್ರು ಹೇಳಿದ ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೈತಿ. ಅವಾಗ ಏನಾಗತ್ತೆ ಅಂದ್ರೆ ಮನಸ್ಸು ಪೂರ್ಣ ಅದನ್ನೇ ಧಾರಣ ಮಾಡ್ತೈತಿ, ಯಾವ್ದನ್ನ ಎನರ್ಜಿಯನ್ನೇ ಧಾರಣ ಮಾಡತೈತಿ. ಅವಾಗ ಅದಕ್ಕೆ ಮನಸ್ಸಿಗೆ ಎನರ್ಜಿ ಸ್ವರೂಪನೇ ಬರ್ತೈತಿ, ಕನೆಕ್ಷನ್ ತೊಗೊಂಡ್ಬಿಡ್ತೈತಿ. ಆ ಸ್ಟೇಟಸ್ ಆಫ್ ಮೈಂಡ್ ಜೀರೋ ಮೈಂಡ್ ಇರ್ತೈತಲ್ಲ, ಅವಾಗ ಪೂರ್ತಿ ಎನರ್ಜಿ, ಪೂರ್ತಿ ಮೈಂಡ್ ಡಿಸಪೇರ್ ಆಗಿರ್ತೈತಲ್ಲ, ಅವಾಗ ಯೂನಿವರ್ಸಲ್ ಎನರ್ಜಿಯನ್ನ ಕನೆಕ್ಷನ್ ತೊಗೊಂಡ್ಬಿಡ್ತೈತಿ. ಆ ಮನಸ್ಸು ಬಹಳ ಪ್ಯೂರ್ ಆಗಿರ್ತೈತಿ, ಮನಸ್ಸು ಅಷ್ಟು ಶಕ್ತಿ ಇರ್ತೈತಿ, ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಟ್ ಆಗ್ಬಿಡ್ತೈತಿ. ಅದಕ್ಕೆ ಮನಸ್ಸಿಗೆ ಯೂನಿವರ್ಸಲ್ ಎನರ್ಜಿ ಸ್ವರೂಪ ಬಂದ್ಬಿಡ್ತೈತಿ. ಈಗ ಈ ನೋಟದಾಗ ಹಾಲಾದವ್ರಿ ಇವಾಗ ಒಂದ್ ಸಕ್ಕರೆ ಹಾಕ್ತೇನೆ ಇದ್ರೆ, ಕರಗಿಸ್ತೇನೆ ಇದ್ರೆ ಸಕ್ಕರೆ ಗಡಸಿರ್ತೈತಿ, ಸಕ್ಕರೆ ಕರಗ್ತೈತಿ. ಕರಗಿದ ಮ್ಯಾಲ ಸಕ್ಕರೆ ಕೊಡಂದ್ರ ಸಿಗತೈತ್ರಿ? ಸಕ್ಕರೆ ಸಿಗಂಗಿಲ್ಲ. ಮತ್ ಸಕ್ಕರೆ ಇಲ್ಲ ಏನಿದ್ರ ಐತಿ, ಸಕ್ಕರೆ ಮತ್ ತೆಗದ್ರ ಸಿಗ್ತೈತಿ? ಇಲ್ಲ. ಸಕ್ಕರೆ ಇದ್ರೊಳಗ ಹಾಲಿನೊಳಗೆ ಬೆರೀತ್ರಿ, ಸಕ್ಕರೆ ಇಲ್ಲ ಅಂತೀರಿ ಐತಿ. ಆದ್ರೆ ಸಕ್ಕರೆಗೆ ಯಾವ ಸ್ವರೂಪ ಬಂತು? ಹಂಗ ಮನಸ್ಸು ಗಡಸಿರ್ತೈತಿ. ಮನಸ್ಸು ಗಡಸ, ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು, ಅಹಂಕಾರ ಇವನ್ನೆಲ್ಲ ಇಟ್ಕೊಂಡು ಗಡಸಾಗಿರ್ತೈತಿ. ಅದು ಯಾವಾಗ ಡಿಸಪೇರೆನ್ಸ್ ಆಗಿ ಮೈಂಡ್ ಡಿಸಪೇರ್ ಆಕತಿ, ಇವೆಲ್ಲ ಗಡಸ್ತಾನೆ ಕರಿಗ್ ಹೋಗ್ಬಿಡ್ತೈತಿ, ಎಲ್ಲ ಮುಕ್ತ ಆಗ್ಬಿಡ್ತೈತಿ. ಅದು ಏಕ್ದಮ್ ಯೂನಿವರ್ಸಲ್ ಎನರ್ಜಿಗೆ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೈತಿ. ಅವಾಗ ಅದ್ರಾಗ ಮಿಕ್ಸ್ ಆಗ್ಬಿಡ್ತೈತಿ ಯೂನಿವರ್ಸಲ್ ಎನರ್ಜಿ, ಅದಕ್ಕೆ ಅದ್ರ ಸ್ವರೂಪನ ಬಂದ್ಬಿಡ್ತೈತಿ. ಅವಾಗ ಮನಸ್ಸಿಗೆ ಯಾವ ಸ್ವರೂಪ ಬರ್ತೈತ್ರಿ? ಮನಸ್ಸು ಇಲ್ಲನ ಇರ್ತೈತಿ, ಆದ್ರೆ ತನ್ನ ಮೂಲ ಸ್ವರೂಪ ಗಡಸ ಸ್ವರೂಪ ಕಳ್ಕೊಂತೈತಿ. ಅದಕ್ಕ ಯೂನಿವರ್ಸಲ್ ಎನರ್ಜಿ ಸ್ವರೂಪ ಬಂದ್ಬಿಡ್ತೈತಿ. ಅದಕ್ಕ ಲಿಂಗ ಅಂತ ಕರ್ದಾರ. ಬಸವಣ್ಣವ್ರ ಲಿಂಗ ಅಂದ್ರೆ ಅದಕ್ಕೆ ಕರ್ದಾರ ಗೊತ್ತೇನ್ರಿ? ಎನರ್ಜಿ ಅಂತ ಅಂದಲ್ಲ. ಕೆಲವು ಮಂದಿ ಆ ಎನರ್ಜಿಗೆ, ಆ ದೇವರಿಗೆ, ಆ ಶಕ್ತಿಗೆನ ದೇವ್ರ ಅಂತ ಕರೆದ್ರು, ಭಗವಂತ ಅಂತ ಕರೆದ್ರು, ಭಗವಾನ್ ಅಂತ ಕರೆದ್ರು, ಪರಬ್ರಹ್ಮ ಅಂತ, ಪರವಸ್ತು ಅಂತ ಕರೆದ್ರು. ಅದಕ್ಕೆ ಬಸವಣ್ಣವ್ರು ಏನ್ ಕರೆದ್ರು? ಲಿಂಗ. ಅದೇ ವಸ್ತುಗೆ ಲಿಂಗ ಅಂತ ಕರೆದ್ರು. ನಮ್ಮ ಮನಸ್ಸು ಏನಕತ್ತಲ್ಲ ಪರಿಶುದ್ಧ ಆಗಿ ಆ ಲಿಂಗವನ್ನು ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೈತಿ. ಆ ಮನಸ್ಸಿಗೆ ಲಿಂಗ ಸ್ವರೂಪ. ಅವಾಗ ಮನಸ್ಸು ಏನಾತ್ರಿ? ಲಿಂಗ. ಮನಸ್ಸು ಯಾವ ಲಿಂಗ ಆತ? ಅವ ನಡೆದಾಡೋ ಶರಣ, ನಡೆದಾಡೋ ದೇವ್ರ ಅಕ್ಕ. ಇದು ಪ್ರೊಸೆಸ್, ಕಂಟಿನ್ಯೂಸ್ ಪ್ರೊಸೆಸ್, ಒಂದೇ ಸಲ ಆಗೋದಲ್ಲ. ಇದು ಎವ್ರಿ ಡೇ ನಾವ್ ಇದನ್ನ ಮಾಡಬೇಕು. ಎವ್ರಿ ಡೇ ಏನ್ ಮಾಡ್ಬೇಕಪ್ಪ? ಲಿಂಗ ಯೋಗ ಮಾಡಬೇಕು. ಅರ್ಥ ಆತಲ್ರಿ? ಆ ಯೂನಿವರ್ಸಲ್ ಏನ್ ಎನರ್ಜಿ ಐತಿ ಅಷ್ಟು ಮನುಷ್ಯನಿಗೆ ಪ್ರಾಪ್ತಿ ಆಗತಿ. ಅದು ಲಿಂಗ ಯೋಗದಿಂದ. ಮೋಸ್ಟ್ ಪವರ್ಫುಲ್ ಲಿಂಗ ಯೋಗ, ಮೋಸ್ಟ್ ಪವರ್ಫುಲ್. ನಾವು ಎಷ್ಟೊತ್ತು ಅವ್ರು 20 ವರ್ಷ ಹಿಡ್ಕೊಂಡ್ರಿ, ಎಲ್ಲ 30 ವರ್ಷ ಆದ್ರೂ ಕೆಲ ಮಂದಿ ಪಾಸ್ ಆದ್ರೆ ಕೆಲ ಮಂದಿ ಫೇಲ್ ಆದ್ರಿ. ಆದ್ರೆ ಇಲ್ಲಿ ಮಾತ್ರ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಏನದಲ್ಲ ಈ ಲಿಂಗವನ್ನು ಕಂಡು ಹಿಡಿದ್ರಲ್ಲ. ಲಿಂಗವನ್ನು ಕಂಡು ಹಿಡಿದ ಮ್ಯಾಗ 1,00,000 ಮೇಲೆ 96,000 ಗಣಗಳನ್ನ ಅವರು ತಯಾರು ಮಾಡಿ ಪ್ರಯೋಗ ಮಾಡಿದ್ರು. ಎಲ್ಲ ಜಾತ್ರೆ ಇದ್ರು. 770 ಮಂದಿ ಅಮರಗಣ ಅನುಭವ ಮಾಡಿದ್ರು. ಎಲ್ಲ ಜಾತ್ರೆ ಇದ್ರು. ಅವ್ರಿಗೆಲ್ಲ ಇದ್ರ ಪ್ರಯೋಗ ಮಾಡಿಸಿದ್ರು. ಎಲ್ಲರ ಮಿಸ್ಟೇಕ್ಸ್ ಪರ್ಸನ್ಸ್ ಅದು, ಅಷ್ಟರು ಮಿಸ್ಟೇಕ್ಸ್ ಅದು ಪ್ರಯೋಗ ಮಾಡಿದ್ರು. ಹೆಣ್ಮಕ್ಳು ತಪಸ್ ಮಾಡುವಂಗಿಲ್ಲ ಅಂತಿತ್ತು, ಹೆಣ್ಮಕ್ಳು ದೇವ್ರ ಪೂಜೆ ಮಾಡುವಂಗಿಲ್ಲ ಅಂತಿತ್ತು, ಹೆಣ್ಮಕ್ಳು ದೇವ್ರು ನೋಡುವಂಗಿಲ್ಲ ಅಂತಿತ್ತು, ಹೆಣ್ಮಕ್ಳು ಮಂತ್ರ ಹೇಳುವಂಗಿಲ್ಲ ಅಂತಿತ್ತು. ಯಾಕದ? ಆ ಹೆಣ್ಮಕ್ಳು ಶೂದ್ರ ಅನ್ನೋ ಕಾರಣಕ್ಕಾಗಿ ಹೆಣ್ಮಕ್ಳ ಕಡೆ ಎಲ್ಲ ಬಾರ್ಡ್, ಎಲ್ಲ ಅವ್ರಿಗೇನು ಅಡಿಗೆ ಮನೆ ಅಷ್ಟೇ ಇಟ್ಟಿದ್ರು. ಬಸವಣ್ಣವ್ರಿಗೆ ಯಾಕೆ ಅವ್ರ ದೇವರೆಲ್ಲ ನೋಡು ನಿಂದ್ರಂತ ಹೆಣ್ಮಕ್ಳಿಗೆ ಲಿಂಗ ದೀಕ್ಷೆ ಕೊಟ್ರು. ಎಷ್ಟು ಮಂದಿ 1,000 ಮಂದಿ ಲಿಂಗ ದೀಕ್ಷೆ ಕೊಟ್ರು. ಎಲ್ಲ ತಾಯಂದ್ರು ಅಕ್ಕ ಮಹಾದೇವಿ ಅಲ್ಲಂ ಪ್ರಭುರ ಕಡೆ ನಮಸ್ಕಾರ ಮಾಡಿಸ್ಕೊಂಡ್ರು. ಅಕ್ಕ ಮಹಾದೇವಿ, ಗುಡ್ಡಾಪುರ ದಾನಮ್ಮ, ಅವರೆಲ್ಲ ಮಿಸ್ಟೇಕ್ಸ್. ಬಸವಣ್ಣವ್ರಿಗೆ ಎತ್ತರಕ್ಕೆ ಹೋಗ್ಬಿಟ್ರು, ನಡೆದಾಡೋ ದೇವರಾಗ್ಬಿಟ್ರು. ಹೆಣ್ಮಕ್ಳು ಸಹಿತ ಹೆಣ್ಮಕ್ಳು ಎತ್ರ ಜೀವ ತತ್ರ ಶಿವ, ಎಲ್ಲಿ ಜೀವ ಐತಿ ಅಲ್ಲಿ ದೇವರೈತಿ ಅನ್ನೋದನ್ನ ಹೆಣ್ಮಕ್ಳಲ್ಲೂ ದೇವರೈತಿ. ಅವರು ಮಹಾ ತಪಸ್ವಿಗಳು ಸಿದ್ಧ ಮಾಡಿ ತೋರಿಸಿದ್ರು. ಬಸವಣ್ಣವರು ಸಿದ್ಧ ಮಾಡಿ ತೋರಿಸಿದ್ರು. ಹೆಣ್ಮಕ್ಳಿನ ಸಾಮಾನ್ಯ ಅಲ್ಲ, ಅವರು ಪರಮ ದೇವರ ಸ್ವರೂಪನೇ ಆಗ್ಬೋದು. ಅದಕ್ಕೆ ಇದೆಲ್ಲ ಬಾರ್ಡಿತ್ತಲ್ಲ ಸೊಸೈಟಿಗಳು ಹೆಣ್ಮಕ್ಳ ಬಗ್ಗೆ, ಅವ್ರ ಮೈಲಿಗೆ ಮಡಿ, ಅವ್ರು ಹೊರಗೆ ಕುಂತ ಮೂರು ದಿವಸ ಹೊರಗೆ ಕೊಂಡಿರ್ಬೇಕು, ಮೈಲಿ ಎಲ್ಲ ಕಿತ್ತು ಹೋಗ್ಬಿಟ್ರು. ಅದೆಲ್ಲ ಏನಿಲ್ಲ ಅಂದ್ರು ಏನಿಲ್ಲ, ಶುದ್ಧವಾಗಿ ಸ್ನಾನ ಮಾಡ್ಬೇಕು, ಲಿಂಗ ಪೂಜೆ ಮಾಡ್ಕೊಬೇಡವು, ಮುಗಿತಲ್ಲಿ. ಮಡಿ ಮೈಲಿಗೆ ಏನಿಲ್ಲ, ಕಿತ್ತು ಎಲ್ಲ ಹೆಣ್ಮಕ್ಳ ಮೇಲೆ ಶೋಷಣೆ ಐತಲ್ಲ, ಬಂಧನ ಐತಲ್ಲ, ಕಿತ್ತು ಹೋಗೋದ್ಬಿಟ್ಟು. ಹೆಣ್ಮಕ್ಳು ಮನೆಗೆ ಬರ್ತಾರ, ಗಂಡನ ಮನೆಗೆ ಬರ್ತಾರ. ಬಂಧುಗಳ ಮನೆಯಾಗ ಏನ್ರ ತ್ರಾಸ ಆತಂದ್ರೆ ಏನ್ ಮಾಡ್ತಾರ ಗೊತ್ತೈತಿ? ಯಾರ ಮ್ಯಾಗ ಹಾಕ್ತಾರ? ಯವ್ವ ಹೆಣ್ಮಗಳು ಕಾಲಿಟ್ಟು ಇಟ್ಲು ನಮ್ಮ ಮನೆ ಹಿಂಗ ಆತ. ಮತ್ ಇವ್ ಹಳಿ ಅವ್ರ ಮನೆಗೆ ಕಾಲ್ ಇಟ್ಟಿರ್ತಲ್ಲ, ಅವ್ರ ಮನೆಗೆ ಏನಾರ ಆತಂದ್ರ ಹಳೆ ಮ್ಯಾಗ ಹಾಕ್ತಾರ. ಎಲ್ಲ ಹೆಣ್ಮಕ್ಳ ಮ್ಯಾಗ ಹಾಕ್ತಾರ. ಇದೇನು ಹೆಣ್ಮಕ್ಳಿಗೆ ಒಂದು ಬಂಧನ ಇತ್ತಲ್ರಿ, ಅಷ್ಟನ್ನ ಕಿತ್ತು ಹಾಕ್ಬಿಟ್ರ.
ಅವರು ಶುದ್ಧ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಮಾಯಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಮಕ್ಕಳು ಸಹಿತ ಸಾಕ್ಷಾತ್ ದೇವರದಾರೆ ಅವ್ನು ಹಂಗ ಹೇಳಿಲ್ಲ. ಅವ್ರ ಬಾಯಿಲೆ ಅಕ್ಕ ಮಹಾದೇವನ್ ತಯಾರು ಮಾಡಿದ್ರು, ಗುಟ್ಟಾಪುರ ದಾನವನ್ನ ತಯಾರು ಮಾಡಿದ್ರು, ಹೇಮರೆಡ್ಡಿ ಮಲ್ಲಮ್ಮ ಮುಂದೆ ಅದೇ ಮಾರ್ಗದಲ್ಲಿ ಬಂದ್ರು, ಇಲ್ಲ ಸದ್ಗುರು ಶರಣಮ್ಮ ಅದೇ ಮಾರ್ಗದಲ್ಲಿ ಬಂದ್ರು, ಶಿವಯೋಗ ಮಾರ್ಗದಲ್ಲಿ ಬಂದ್ರು. ಎಲ್ಲರೂ ಏನಾದ್ರು ದೇವರಾದ್ರು ಇವತ್ತಿಗೂ. ಅದಕ್ಕಾಗಿ ಆ ಮಾರ್ಗ ಬಹಳ ಶ್ರೇಷ್ಠ ಮಾರ್ಗ. ಎಲ್ಲ ಭೇದವನ್ನು ಕಿತ್ತು ಹಾಕ್ಬಿಡದಕ್ಕೆ. ಅದಕ್ಕ ಮೂಲ ಮಾರ್ಗ ಯಾವ್ದು ಹೇಳ್ರಿ? ಲಿಂಗಯೋಗ. ಅದರಿಂದನೇ ಎಲ್ಲ ಅರ್ಥ ಆತಿಲ್ರಿ. ಮತ್ತೆ ಇದು ಒಂದು ಬಸವಣ್ಣವ್ರನ್ನ ಕರುಣಿಸ್ಯಾರ ಸಾಕಲ್. ಮತ್ತೆ ಈ ಲಿಂಗದಿಂದ ಮನುಷ್ಯ ಏನಕ್ಕನ? ದೇವರಕ್ಕನ. ಹೊರಗಡೆ ಎನರ್ಜಿ ನಾನ್ ಲಿವಿಂಗ್ ಥಿಂಗ್ ನಲ್ಲಿ ದೈವತ್ವ ಐತ್ರಿ? ನಾನ್ ಲಿವಿಂಗ್ ಥಿಂಗ್ ದೈವತ್ವ ಐತಿ? ಇಲ್ಲ. ನಾನು ಇದು ಪ್ಲಾಸ್ಟಿಕ್ ಇಂದ ಪ್ಲಾಸ್ಟಿಕ್ ಐತಿಲ್ರಿ. ನಾನೇನ್ ಬಂಗಾರದ ತಿಳ್ಕೊಂಡಿಲ್ಲ. ಬಂಗಾರ ಅಂತ ತಿಳ್ಕೊಂಡಿಲ್ಲ ನಾನು ಒಂದು 100 ವರ್ಷ ತಿಳ್ಕೊಂಡಿನ ಬಂಗಾರ 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 ಅಂತ ತಿಳ್ಕೊಂಡಿನ. ನನಗೆ ಅಡಚಣೆ ಬಂತಂತ ತಿಳ್ಕೊಡ್ರಿ, ಆ ರಕ್ಷಣೆ ಕೈ ಕೊಡ್ತೇನೆ, ಹೋಗಿ ಮಾಡ್ಕೊಂಬರ್ವ, ನಂಗೆ ರೊಕ್ಕ ಬೇಕಾಗ್ತದೆ. ಆಕೆ ಅಂತಾಳ, ಅಲ್ರಿ ಅಪ್ಪ ಇದು ಬಂಗಾರ ಅಲ್ರಿ, ಇದು ಪ್ಲಾಸ್ಟಿಕ್ ಐತ್ರಿ. ನಾ ತಿಳ್ಕೊಂಡಿನ ಬಂಗಾರ ಐತಿ, ಸುಮ್ಮನೆ ಹೋಗಂತ ಬೈತೀನಿ. ಹೋಗಿ ಬೈತಾರಂತಂದ ಬೆಳ್ಳೆ ಬಂಗಾರದಂಗೆ ಹೋಗ, ಇದು ಬಂಗಾರ ಐತ್ರಿ, ಇದು ಮಾರಿ ಎಷ್ಟು ರೊಕ್ಕ ಬರೀ ಕೇಳಿ. ಹುಚ್ಚಿ ನಿನಗೇನು ಗೊತ್ತೈತಿ ಪ್ಲಾಸ್ಟಿಕ್ ಐತೆ ಅಂತ ಅವ್ರಂತ. ಇಲ್ಲ ನಿಮ್ಮ ಅಜ್ಜಾರ ಬುದ್ಧಿಲ್ಲ, ನಿನಗೆ ಬುದ್ಧಿಲ್ಲ ಹೋಗುತ್ತೆ. ಆದ್ರೆ ನಾನೇನ್ ತಿಳ್ಕೊಂಡು ಈ ಪ್ಲಾಸ್ಟಿಕ್ ಅನ್ನ ಏನೇ ತಿಳ್ಕೊಂಡೇನಿ, ಬಂಗಾರ ಅಂತ ತಿಳ್ಕೊಂಡೇನಿ. ಆದ್ರೆ ಎಷ್ಟು ದಿವಸ ತಿಳ್ಕೊಂಡ್ರೆ ಇದು ಬಂಗಾರ ಆಕತ್ರಿ? ಆಗಂಗೆ ಇಲ್ಲ. ಟ್ರೂತ್ ಈಸ್ ಟ್ರೂತ್. ಇದು ಪ್ಲಾಸ್ಟಿಕ್ ಅಷ್ಟ. ನಾ ತಿಳ್ಕೊಂಡ್ರೆ ನನ್ನ ತಿಳುವಳಿಕೆಯಲ್ಲಿ ಏನೈತೆ ಹೇಳ್ರಿ? ನನ್ನ ತಿಳುವಳಿಕೆಯಲ್ಲಿ ಬಂಗಾರ. ಅದ ತಿಳುವಳಿಕೆ ಸರಿನೋ ತಪ್ಪ? ನನ್ನ ತಿಳುವಳಿಕೆ ತಪ್ಪೈತಿ. ಹಂಗ ನಾವು ದೇವರನ್ನ ತಿಳ್ಕೊಡೋದಿಲ್ಲ. ಏನಾರ ವಸ್ತುಗಳನ್ನ ದೇವರನ್ನ ತಿಳ್ಕೊಂಡ್ಬಿಡ್ತೇವೆ. ಈಗ ತೆಂಗಿನಕಾಯಿ ಪೂಜೆ ಮಾಡ್ತೀವಿ, ತೆಂಗಿನಕಾಯಿ ಪೂಜೆ ಮಾಡ್ತಂದ್ರೆ ಅದೇನದ? ತೆಂಗಿನಕಾಯಿ ನಾವೇನ ತಿಳ್ಕೊಂಡೇವ್ರಿ? ಅವರ ಏನಂತ ತಿಳ್ಕೊಂಡ? ದೇವರನ್ನ ತಿಳ್ಕೊಂಡೇವಿ. ಅದಕ್ಕೆಲ್ಲದಕ್ಕೆ ನಮ್ಮ ಬಂಗಾರ ತೆಗೆದೆಲ್ಲ ಹಾಕ್ತೇವೆ, ಊಟಕ ಸಾಕಂಗ ಹಾಕ್ತೇವೆ, ಮಂಗಳಾರತಿ ಮಾಡ್ತೇವೆ, ಎಲ್ಲ ಟೇವಿ ಎಲ್ಲ ಮಾಡ್ತೇವೆ, ಎಲ್ಲ ಹೊರಗೆ ಮಾಡ್ತೇವೆ. ದೇವ್ರ ಕತೆ ತೆಂಗಿನಕಾಯಿ ದೇವ್ರಂದ್ರೆ ತೆಂಗಿನಕಾಯಿ ನಿರ್ಜೀವ ವಸ್ತು, ಜೀವಿಲ್ಲ ಅದ್ರಾಗ. ಆದ್ರೆ ವೆರಿ ಗುಡ್ ಫುಡ್, ಹೆಲ್ದಿ ಫುಡ್. ಅದನ್ನ ನಾವೇನ್ ಮಾಡಿ ಹೊಡಿಬೇಕ, ಆನಂದ ಪ್ರಸಾದ ಮಾಡ್ಬೇಕ, ಶರೀರಕ್ಕೆ ಶಕ್ತಿ ಕೊಡತೈತಿ, ಆರೋಗ್ಯಪೂರ್ಣವಾದಂತ ಆಹಾರ ಅದು. ನಾವು ಅದನ್ನೇನ್ ತಿಳ್ಕೊಂಡೇವ್ರ ಅವರ ದೇವ್ರ. ಮತ್ತೆ ಎಷ್ಟು ದಿವಸ ನಾವು ತಿಳ್ಕೊಂಡ್ರೆ ತೆಂಗಿನಕಾಯಿ ದೇವ್ರಾಕತಿ ಹೇಳ್ರಿ? ದೇವ್ರಾಕತಿ ನಿರ್ಜೀವ ವಸ್ತು. ನಿರ್ಜೀವ ವಸ್ತುವಿನಲ್ಲಿ ಏನಿರಂಗಿಲ್ಲ? ದೈವತ್ವ ಎನರ್ಜಿ ಇರಂಗಿಲ್ಲ. ನಿರ್ಜೀವ ವಸ್ತು ಇರ್ತೈತ್ರಿ ಇರಂಗಿಲ್ಲ. ಅದಕ್ಕೆ ನಾವು ತೆಂಗಿನಕಾಯಿ ದೇವ್ರನ್ನ ತಿಳ್ಕೊಂಡದ್ದು ಯಾರ ತಪ್ಪು? ನಾವು ತಪ್ಪು ತಿಳ್ಕೊಂಡೇವಿ. ದೇವ್ರನ್ನ ತಿಳ್ಕೊಂಡೇವಿ, ಕಲ್ಲು ದೇವ್ರನ್ನ ತಿಳ್ಕೊಂಡೇವಿ, ಮಣ್ಣು ದೇವ್ರನ್ನ ತಿಳ್ಕೊಂಡೇವಿ, ತೆಂಗಿನಕಾಯಿ ದೇವ್ರನ್ನ ತಿಳ್ಕೊಂಡೇವಿ, ಬೆಳ್ಳಿ ಬಂಗಾರ ದೇವ್ರನ್ನ ತಿಳ್ಕೊಂಡೇವಿ, ಈ ಪ್ಲಾಸ್ಟಿಕ್ ದೇವ್ರನ್ನ ತಿಳ್ಕೊಂಡೇವಿ. ಪ್ಲಾಸ್ಟಿಕ್ ಬಂದವಿಲ್ಲ, ಪ್ಲಾಸ್ಟಿಕ್ ಬಂದವಿಲ್ರಿ, ಅದನ್ನ ತಿಳ್ಕೊಂಡೇವಿ, ಅದನ್ನು ದೇವ್ರನ್ನ. ಇವನ ತಪ್ಪು ಭಾವಿಸ್ಕೊಂತ ಹೋದ್ವಿ ಅಂತಂದ್ರೆ ಎಂದು ನಮಗೆ ನಿಜವಾದಂತ ದೇವ್ರು ಸಿಗ್ಬೇಕು ಹೇಳಿ? ಎಂದು ಸಿಗಂಗೇ ಇಲ್ಲ. ಅದಕ್ಕಾಗಿ ದೇವ್ರಂತ ತಿಳ್ಕೊಡ್ರಿ, ವಸ್ತುಗಳನ್ನ ವಸ್ತು ಅಂತ ತಿಳ್ಕೊಡ್ರಿ. ಈ ಬೆಳ್ಳಿನ ದೇವ್ರನ್ನ ತಿಳ್ಕೊಂಡ್ರಿ ಎಂದು ದೇವ್ರಾಕತಿ ಹೇಳ್ರಿ? ವಜ್ರ ಭಯಂಕರ ಕಿಮ್ಮತ್ತೇನು, ಕೋಟೆಗಟ್ಟಲೆ ಕಿಮ್ಮತ್ತೇನು, ಅದನ್ನ ದೇವ್ರನ್ನ ತಿಳ್ಕೊಂಡು ಎಲ್ಲರೂ ದೇವ್ರಾಕತಿ ವಸ್ತು ವಜ್ರನೇ ದೇವ್ರ. ಅದಕ್ಕಾಗಿ ಅವ್ರವ್ರ ಧರ್ಮದೊಳಗೆ ಹೆಂಗೈತೆ ಹಂಗ ಮಾಡ್ಕೊಳ್ಳಿ. ಯಾರ್ಯಾರ ಧರ್ಮದೊಳಗೆ ಯಾರ ದೇವ್ರ ತಿಳ್ಕೊಳ್ಳಿ. ನಮ್ಮ ಲಿಂಗಾಯತದಲ್ಲಿ ಬಸವಣ್ಣರ ಲಿಂಗ ಕೊಟ್ಟ ಲಿಂಗವನ್ನು ಕಟ್ಕೊಂಡೇವ್ ನಾವು. ಲಿಂಗ ಕಟ್ಕೊಂಡವ್ರು ಮಾತ್ರ ನಾವು ಅದ್ರಾಗ ದೇವ್ರ ಐತೆ ಅಂತ ತಿಳ್ಕೊಬಾರ್ದು. ಮುಂದೆ ಅವ್ರ ಧರ್ಮದಾಗ ಅವ್ರು ಯಾರ ಐತಂತಾರ ಅವ್ರು ಮಾಡ್ಕೊಳ್ಳಿ. ಲಿಂಗ ಕಟ್ಕೊಂಡವ್ರು ಮಾತ್ರ ನಾವು ಎತ್ರ ಜೀವ ತತ್ರ ಶಿವ, ಎಲ್ಲಿ ಜೀವ ಐತಿ ಅಲ್ಲಿ ದೇವ್ರ ಐತಿ. ಈಗ ಎದ್ದುಗಳ ಮಕ್ಕಳು ಏನ್ ಮಾಡ್ಬೇಕು? ತಂದೆ ತಾಯಿ ಕಾಲಿ ನಮಸ್ಕಾರ ಮಾಡ್ಬೇಕು, ಅಜ್ಜ ಅಮ್ಮನ ಕಾಲಿ ನಮಸ್ಕಾರ ಮಾಡ್ಬೇಕು. ಮಾಡಿದ್ರೆ ತಂದೆ ತಾಯಿ ಏನ್ ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ಅವ್ರು ಮಾಡ್ತಾರೆ. ನನಗೆ ಒಳಗೆ ಎನರ್ಜಿ ಐತಿ, ಒಳ್ಳೇದಾಗ್ಲಿ, ಪಾಸಿಟಿವ್ ಎನರ್ಜಿ ಬರೋದು. ದಿನ ತಂದೆ ತಾಯಿಗೆ ಕಾಲಿ ನಮಸ್ಕಾರ ಮಾಡ್ಬೇಕು, ಅಜ್ಜ ಅಮ್ಮನ ಕಾಲಿ ನಮಸ್ಕಾರ ಮಾಡ್ಬೇಕು. ಕಾಲಿ ನಮಸ್ಕಾರ ಮಾಡಿದ ಹಂಗ ಫಾರಿನ್ ನಮಸ್ಕಾರ ಮಾಡಬಾರ್ದು. ಈ ಹಣಿಯನ್ನ ಅವ್ರ ಪಾದಕ್ಕೆ ಹಚ್ಬೇಕು. ಹಿಂಗೆ ಹಚ್ಚಿದ್ಗಳು ಅಲ್ಲಿ ವೈಬ್ರೇಷನ್ ಬಂದ್ಬಿಡ್ತೈತೆ. ಅವ್ರಿಗೆ ಬಂದ್ಗಳು ಅವ್ರು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅವ್ರು ಮಾಡ್ತಾರೆ. ಒಳಗೇನು ಡಿವೈನ್ ಎನರ್ಜಿ ಇದೆಯಲ್ಲ ಅದು ಮಾಡ್ತೈತಿ, ತಿಳಿದಲ್ವ? ಮತ್ತೆ ತೆಂಗಿನಕಾಯಿ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡ್ತೈತಿ. ಯಾಕೆ ಮಾಡಂಗಿಲ್ಲ? ಜೀವ ಇರಂಗಿಲ್ಲ, ಪ್ರತಿಸ್ಪಂದನೆ ಇರಂಗಿಲ್ಲ. ಅರ್ಥ ರೇವಾರಿ ಈಗ ನಾ ಹೇಳೋದು. ಮತ್ತೆ ನೀವು ಎಲ್ಲ ಮತ್ತೆ ನೀವು ಬೈಬೇಡ್ರಿ, ನನ್ನ ತೆಂಗಿನಕಾಯಿ ಪೂಜೆ ಮಾಡಬೇಡ ಅಂತ. ನಾನು ಲಿಂಗವನ್ನ ಕಟ್ಟಿಕೊಂಡಂತವ್ರಿಗೆ ಲಿಂಗವಂತದ ಸಿದ್ಧಾಂತನ ಹೇಳಿದೆ.
ಏನು ಲಿಂಗ ಕಟ್ಕೊಂಡೇವಿ, ಈ ಲಿಂಗ ಕಟ್ಕೊಂಡಂತಾರೆ ನನ್ನ ಸಿದ್ಧಾಂತವನ್ನ ನಾನು ಹೇಳಿದೆ. ಮುಂದೆ ಅವ್ರವ್ರ ಧರ್ಮದೊಳಗೆ ಬೇರೆಯವ್ರ ಧರ್ಮದೊಳಗೆ ಏನೈತೆ ಅವ್ರು ಮಾಡ್ಕೊಳ್ಳಿ. ನಮ್ಮ ಲಿಂಗಾಯತರಾದಂಥವ್ರು ಲಿಂಗ ಒಂದನ್ನ ಬಿಟ್ರ ಮತ್ತೇನನ್ನು ಪೂಜೆ ಮಾಡಬಾರ್ದು ಏನ್ರಿ. ಮತ್ತ ಎಲ್ಲ ಜನರಲ್ಲಿ ಪರಮಾತ್ಮನ ತಿಳ್ಕೊಬೇಕು, ತಿಳ್ಕೊಂಡು ಅವ್ರದ್ದು ಸೇವಾ ಮಾಡ್ಬೇಕು, ಪ್ರಸಂಗಾನುಸಾರ ಸೇವಾ ಮಾಡ್ಬೇಕು, ಗೌರವ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಪ್ರೀತಿಯಿಂದ ನೋಡ್ಬೇಕು, ಅವ್ರ ಹಸಿದು ಬಂದು ಊಟ ಮಾಡಿಸ್ಬೇಕು. ಯಾಕಲ್ಲಿ ಏನದ ದೇವ್ರೆ. ಇದು ನಮ್ಮ ಸಿದ್ಧಾಂತ. ಇದು ಇದ್ರಾಗ ಏನಾರು ಮೂಢನಂಬಿಕೆ ಐತ್ರಿ. ಅದಕ್ಕೆ ಇದ್ರೊಳಗೆ ತಾಯಿಗಳಿಗೂ ಕೂಡ ಅರಿವು ಉತ್ಪತ್ತಿ ಆಗತ್ತೆ, ತಾಯಿಗಳಿಗೂ ಅರಿವು ಉತ್ಪತ್ತಿ ಆಗತ್ತೆ, ಎಲ್ಲರಿಗೂ ಉತ್ಪತ್ತಿ ಆಗತ್ತೆ. ಇವ್ರ ಹೆಣ್ಮಕ್ಳು ಇವ್ರು ಬಾರಡ್ಯಾರ, ಇವರು ಮತ್ತೆ ಧರ್ಮ ಸಂಸ್ಕಾರ ದೂರ ಅದರಂತ ಅರಿವು ಉತ್ಪನ್ನ ಆಗಂಗಿಲ್ಲ ಇಲ್ಲ. ಬಸವಣ್ಣವ್ರು ಅದನ್ನ ಕೇಳಿದ್ರು. ಅವ್ರು ಏನ್ ಕೇಳಿದ್ರು ಗೊತ್ತೇನ್ರಿ? ಹೆಣ್ಮಕ್ಳು ಶೂದ್ರ ಅಂತೀರಿ, ಆ ತಾಯಿ ತಂದಂತ ಉಂಡಿರ್ತಾವಲ್ಲ, ಉಂಡಿ ಒಳಗ್ ಬರ್ತೈತೆ. ಆ ತಾಯಿ ಏನಾದ್ರು ದುಡ್ಡು ಕೊಟ್ಲಂದ್ರೆ ಅದನ್ನು ಒಳಗ್ ತಗೊಂತೇವೆ. ಆ ತಾಯಿ ಏನಾದ್ರು ಬಂಗಾರ ತನ್ನ ಸಾಮಾನು ದೇವರಿಗೆ ಅರ್ಪಿತ ಮಾಡಿ ಬಂಗಾರ ಕೊಡ್ತಾ ಅದನ್ನು ತಗೊಂತೇವೆ, ಹೌದಲ್ಲ? ಮತ್ತೆ ತಾಯಿ ಮುಟ್ಟಿದ್ದ ಉಂಡಿ ತಾಯಿ ತನ್ನ ಕೈಲಿ ಉಂಡಿ ಮಾಡಿರ್ತಾಳೆ. ಈ ತಾಯಿನ ಶೂದ್ರ ಅಂತ ಕರೀತೀವಿ ನಾವು. ಆ ತಾಯಿನ ಉಂಡಿ ಮಾಡಿರ್ತಾಳ, ಉಂಡಿ ಒಳಗೆ ಬರ್ತೈತಿ ನಮ್ಮ. ಆ ತಾಯಿನ ಮುಟ್ಟಿ ರೊಕ್ಕ ಕೊಟ್ಟಿರ್ತಾಳ, ರೊಕ್ಕ ಒಳಗೆ ಬರ್ತೈತಿ. ಆ ತಾಯಿನ ಬಂಗಾರ ಕೊಟ್ಟಿರ್ತಾಳ, 10 ವರ್ಷಗಟ್ಟಲೆ ಬಂಗಾರ ಮಾಡಿ ಇಟ್ಕೊಂಡಿರ್ತಾಳ, ಅದು ಒಳಗೆ ಬರ್ತೈತಿ. ತಾಯಿ ಒಳಗೆ ಬರಂಗಿಲ್ಲ. ತಾಯಿ ಒಳಗೆ ಬರಬೇಡ್ರಿ, ತಾಯಿ ಒಳಗೆ ಬರಬೇಡ್ರಿ, ನೀವು ಶೂದ್ರ ಅದಿರಿ ಅಂತ. ಮತ್ತೆ ಅದನ್ನ ಏನ್ ಮಾಡ್ತಾರೆ ಅವರು? ಉಂಡಿಗೆ ನೀರು ಹೊಡಿತಾರೆ. ನಾವು ಹೊಡಿತೀವಿ, ಉಂಡಿಗೆ ನೀರು ಹೊಡೆದು ಒಳಗೆ ತೊಗೊಂಬ ಅಂತೀವಿ. ಇವ್ರು ರೊಕ್ಕಕ್ಕಿಂತ ರೊಕ್ಕಕ್ಕೆ ನೀರು ಹೊಡೆದು ಒಳಗೆ ತೊಗೊಂಬ ಅಂತೇವಿ. ಮತ್ತೆ ಬಂಗಾರ ಬಳಿಕ್ ಇಟ್ರಂದ್ರೆ ಅದಕ್ಕೂ ನೀರು ಹೊಡೆದು ಒಳಗೆ ತೊಗೊಂಬ ಅಂತೇವಿ. ಮತ್ತೆ ಅಷ್ಟ ತಾಯಿಗೂ ಒಂದಿಷ್ಟು ನೀರು ಹೊಡೆದು ಒಳಗೆ ಬರಬೇಕಿಲ್ಲ. ಇದನ್ನು ಬಸವಣ್ಣವ್ರು ಪ್ರಶ್ನೆ ಮಾಡ್ತಾರೆ. ಬಸವಣ್ಣವ್ರು ಚಿಂತಕರವರು. ಬಸವಣ್ಣವ್ರು ಏನಂದ್ರೆ ಚಿಂತಕರದವರು. ತಾಯಿಗಳನ್ನ ಯಾಕೆ ಹೊರಗಿಡ್ತೀರಿ? ತಾಯಿಗಳು ಹೊರಗಿಡಬೇಡ್ರಿ. ಗಂಡ್ಮಕ್ಳಿಗೆ ಏನು ಸವಲತ್ತು ಎಲ್ಲಾನು ತಾಯಿಗಳು, ಅವರಲ್ಲಿ ಎನರ್ಜಿ ಅಂತ ಹೇಳಿ ಬಸವಣ್ಣವರು ತಾಯಿಗಳಲ್ಲೇ ಶಕ್ತಿಯನ್ನು ತುಂಬಿದ್ರು. ಅರ್ಥ ಆಯ್ತಿಲ್ರಿ? ಮತ್ತೆ ಅದಕ್ಕಾಗಿ ಎಷ್ಟು ಅದ್ಭುತವಾದಂತ ಸಿದ್ಧಾಂತವನ್ನು ಕೊಟ್ಟರು, ಸಮಾನತೆ ಸಿದ್ಧಾಂತವನ್ನು. ಅರ್ಥ ಆತ್ರಿ? ಏನಾದ್ರು ಡೌಟ್ಸ್ ಇದ್ರಿ ಕೇಳಿ. ಏನಾದ್ರು ಡೌಟ್ ನಿನಗೆ ಏನಾದ್ರು ಡೌಟ್ ಇದ್ರಿ ಕೇಳ್ರಿ ಸರ್. ಕೆಲವೊಂದು ಕೆಲವೊಂದು ಕೆಟ್ಟ ಕೆಲಸ ಮಾಡ್ತಾರೆ. ಅದ ಯಾರು ಬೆಳೆಸ್ಕೊಂತಾರಲ್ರಿ, ಅರಿವು ಉದಾಯಕತೆ ಅವ್ರು ಕೆಟ್ಟ ಕೆಲಸ ಮಾಡಂಗ, ನಡೆದಾಡೋ ದೇವ್ರ ಹಾಕಾರ ಅವ್ರಿಂದ ಕೆಟ್ಟದಂಗ. ಯಾರು ಬೆಳೆಸ್ಕೊಳಂಗಿಲ್ಲ ನೋಡ್ರಿ, ಒಳಗೆ ಇರ್ತೈತೆ, ಅವ್ರಿಗೆ ಜ್ಞಾನನೇ ಇರಂಗಿಲ್ಲ. ಅದನ್ನ ಅರಿವು ಮೂಡಿಸ್ಬೇಕು. ಹಿಂಗ ಅರಿವು ಮೂಡಿಸ್ಕೊಂತ ಹೋಗ್ಬೇಕು. ಅದಕ್ಕೆ ಸಂಸ್ಕಾರ ಅಂತ. ಲಿಂಗ ಪೂಜೆ ಮಾಡಕ್ ಹಚ್ಬೇಕು, ವಚನ ಓದಾಕ್ ಹಚ್ಬೇಕು, ನಿಧಾನವಾಗಿ ಅರಿವು ಬರ್ಕೊಂಡು ಹಿಂಗ್ರಿ. ಆ ಅರಿವು ಆ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಹಂಗ ಸೋಟ ಮರ ಬೆಳೆದಂಗ ಬೆಳೆದ್ ಬಿಡ್ತಾರೆ, ಏನು ಇರಂಗಿಲ್ಲ. ಸುಟ್ಟ ಗಡಿಗೆ ಸುಟ್ಟಿಲ್ಲ ಅಂತಾರ ನೋಡ್ರಿ, ಗಡಿಗಿನ್ನ ಸುಟ್ಟಿಲ್ಲ ಅಂತ ಹಂಗ ಸಂಸ್ಕಾರ ಸಣ್ಣ ಮಕ್ಕಳಂತ ಕೊಡ್ಬೇಕು, ಚಲೋವಾಗಿ ಬೆಳಿತಾರೆ. ಅರ್ಥ ಆತ್ರಿ ತಾಯಿ? ಇಲ್ಲಿ ಪೂಜೆ ಮಾಡೋಣ್ರಿ, ಏನು ಡೌಟ್ ಇಲ್ಲ ಹೌದಲ್ರಿ? ಈ ಭಸ್ಮ ಹಚ್ಕೊಡ್ರಿ, ಭಸ್ಮ ತಗೊಳ್ರಮ್ಮ. ಅವರಿಗೆ ಈಗ ಲಿಂಗ ತೆಗಿಬೇಡ್ರಿ, ಭಸ್ಮ. ಈಗ ನಾ ವಚನ ಹೇಳ್ಕೊಡ್ತೀನಿ, ಹೇಳ್ಕೋಂತ ವಚನ ಹಚ್ಕೊಡ್ರಿ. ಮತ್ತ ಭಸ್ಮ ಹಚ್ಚು ಕ್ರಮ ಹೇಳ್ತೇನೆ. ಒಂದ್ 5 ನಿಮಿಷ ನೋಡಿ, 2 ನಿಮಿಷ ನೋಡಿ. ಈ ಭಸ್ಮ ಹಿಂಗಿಡ್ಬೇಕು, ಊರಂಗ ಮುದ್ರೆ ಅಂತಾರೆ. ಈ ಭಸ್ಮ ಹಿಂಗಿಡ್ಬೇಕು. ಕೆಲವು ಜನ ಹೆಂಗ ಹಚ್ತಾರಂದ್ರ ಇದು ರಾಂಗ್ ಮೆಥಡ್ ಏನ್ರಿ. ಕೆಲವು ಜನ ಏನ್ ಮಾಡ್ತಾರಂದ್ರ ಇದು ರಾಂಗ್ ಮೆಥಡ್ ಏನ್ರಿ. ಕೆಲವು ಜನ ಏನ್ ಮಾಡ್ತಾರಂದ್ರ ಹಿಂಗ್ ಹಿಡಿತಾರ, ರಾಂಗ್ ಮೆಥಡ್. ಕೆಲವು ಜನ ರಾಂಗ್ ಮೆಥಡ್, ಕೆಲವು ಜನ ಹಿಡಿತಾರೆ ರಾಂಗ್ ಮೆಥಡ್, ಕೆಲವು ಹಿಂಗ್ ಮಾಡ್ತಾರೆ ರಾಂಗ್ ಮೆಥಡ್. ಕೆಲವು ಜನ ಇಲ್ರಿ ದಂಡಿ ಮಾಡಿಸ್ತಾರೆ, ಕಡ್ಡಿ ಭಸ್ಮ ಅಂತ. ಇದು ಕೂಡ ರಾಂಗ್ ಮೆಥಡ್ ತಿಳಿತಲ್ರಿ. ಇದಕ್ಕೆ ಸರಿಯಾದ ಮೆಥಡ್ ಯಾವ್ದಂತಂದ್ರೆ ಇಲ್ಲಿ ನೋಡ್ರಿ, ಸರಿಯಾದ ಮೆಥಡ್ ಯಾವ್ದಂದ್ರ ಈ 3 ಬೇಳೆ ಐತನ, ಈ 3 ಬೇಳನ್ನ ಕ್ಲಾಕ್ ವೈಸ್ ಅಂದ್ರೆ ಎಡಗಡೆಯಿಂದ ಬಲಗಡೆ ಹಿಂಗ ಸಾವಕಾಶ ತಿಕ್ಕುವಂಗಿಲ್ಲ. ಹಿಂಗ್ ಮ್ಯಾಗ ಈಗ ಸಣ್ಣ ಮಕ್ಕಳು ತಲೆ ಸೌರ್ತೇವಲ್ಲ, ಸಣ್ಣ ಮಕ್ಕಳು ತಲೆ ಸೌರತ್ತೆ ನೋವು ಸೌರ್ತೇವಲ್ರಿ? ಇಲ್ಲ,
ಅವ್ರಿಗೆ ಹಿತ ಆದ ಅನ್ಸೋದು. ಅದು ತಲೆ ಮೇಲೆ ಕೈ ಇಟ್ಟರೆ ಮಕ್ಕಳಿಗೆ ಹಿತ ಆಕೈತೆ, ತಲೆ ಸೌತಿ. ಹಂಗ ಸಾವಕಾಶ ಒಂದು ಭಸ್ಮದ ಒಂದು ಕಣನೂ ಕೆಳಗೆ ಬೀಳಾರ್ದಂಗ ಬಸವ 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 ಅಂತ ಹಿಂಗ್ ಮಾಡ್ಕೋಂತ ಹಿಂಗ ಹಚ್ಕೋಬೇಕು. ವಚನಗಳನ್ನ ಹೇಳಿ ಹಚ್ಕೋಬೇಕು. ಏನ್ರಿ ಈಗ 2 ವಚನ ಹೇಳಿ. ನೀರಿಗೆ ನೈರಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನಸಲಿಗೆ ವಿಭೂತಿಯೇ ಶೃಂಗಾರ. ಕಣಿಗೆ ಹಚ್ಕೊಳ್ಳೋದ್ನಾಗ ವಚನ ಹೇಳ್ಕೊಂತ ಹಚ್ಕೊಡ್ರಿ. ಬಸವ 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 ಅಂತ ಹಚ್ಕೊಡ್ರಿ. ಹಂಗ ಇಲ್ಲೇ 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 ಎಲ್ಲಾ ಕಡೆನೂ 48 ಸ್ಥಾನದಲ್ಲಿ ಬಸವ ಬಸವ ಅಂತ ಹಚ್ಕೋಬೇಕು. ಇಲ್ಲೆಲ್ಲ ಇಲ್ಲೆಲ್ಲ ಹಿಂಗೆಲ್ಲ ಒಂದು ಮನೆಯಾಗೆಲ್ಲ ಹಚ್ಕೊಡ್ರಿ. ಹಿಂಗೆಲ್ಲ ಹಚ್ಕೊಡ್ರಿ. 48 ಸ್ಥಾನಗಳಲ್ಲಿ ಹಚ್ಕೋಬೇಕು. ಈಗ ಭಸ್ಮ ಹೇಳ್ರಿ. ನಾ ಹೇಳ್ಕೊಟ್ಟಂಗೆ ಹೇಳ್ಕೊಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಂಗಳಂ ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನೆಹೆಂಬ ಪಾಶದಲ್ಲಿ ಕಟ್ಟಿ ಎನ್ನನು ಉಳಿಹಿಕೊಳ್ಳ ಅಖಂಡೇಶ್ವರ. ಶರಣ ಶರಣ. ಧ್ಯಾನ ಮಾಡುತ್ತೆ ಮನಸ್ಸು ಹತ್ಲಾಗಿರ್ಲ ಓಡಾಡ್ತಿರ್ತೈತ್ರೆ, ನಿನ್ನ ಧ್ಯಾನದೊಳಗೆ ತೀರಿಸಪ್ಪ ಅಂತ ಬೇಡ್ಕೊಳ್ಳೋದು ಅಷ್ಟೇ. ಈಗ ಲಿಂಗ ತೆಗೆ. ಈ ಲಿಂಗಾನ ನಾವು ಇಂದು ನಮ್ಮನ್ನ ದೇವರನ್ನೇ ಮಾಡುವಂತ ಶಕ್ತಿ ಲಿಂಗಕ್ಕೆ ಐತಿ. ಹೇಳಿನಲ್ಲಿ ನಮ್ಮನ್ನ ಇದನ್ನ ಲಿಂಗ ಮಾಡ್ತಾ ಮಾಡ್ತಾ ಮನಸ್ಸ ಲಿಂಗ ಆಕತಿ, ನಡೆದೋಡ ದೇವರೇ ಬಿಡ್ತಾರೆ. ಅಷ್ಟು ಶಕ್ತಿ ಲಿಂಗದೊಳಗೆ ಐತಿ. ಅದಕ್ಕೆ ಈ ಲಿಂಗಾನ ಒಂದು ಚಲೋ ತುಪ್ಪದ ಕಂತಿ ಲಿಂಗು ಮಾಡಿ ಇಟ್ಕೋಬೇಕು. ತುಪ್ಪದ ಕಂತಿ ಲಿಂಗು ಮಾಡಿ ಚಲೋದ್ ಇಟ್ಕೋಬೇಕು. ನಮ್ ಜನ ಏನಂದ್ರ 200 ರೂಪಾಯಿ ಟಿಕೆಟ್ ತಗೊಂಡು ಸಿನಿಮಾ ನೋಡ್ಬಿಡ್ತಾರೆ 3 ತಾಸು. ಆದ್ರೆ ಒಂದು ಚಲೋ ತುಪ್ಪದ ಗಂಟೆ ಲಿಂಗ ಮಾಡಿಸ್ಕೊಳಂಗಿಲ್ಲ. ಅವ ಲಿಂಗಕ್ಕೆ 25 ರೂಪಾಯಿ ಅಂತ ಕೇಳಿದ್ರೆ ಯಾಕೆ 20 ರೂಪಾಯಿ ಕೊಡಂಗಿಲ್ಲ ಅಂತಾನೆ. ಅವ 20 ರೂಪಾಯಿ 10 ರೂಪಾಯಿ ಕೊಡಂಗಿಲ್ಲ ಅಂತಾನೆ. 10 ರೂಪಾಯಿ ಒಂದ್ ಯಾಕೆ 5 ರೂಪಾಯಿ ಕೊಡಂಗಿಲ್ಲ ಅಂತಾನೆ. ಮತ್ತ ಅವೇನು ಡಂಬರ ಹಾಕಿ ಕೊಟ್ಬಿಡ್ತಾನೆ. ಅದಕ್ಕಾಗಿ ನಾವು ಹಂಗ ಲಿಂಗ ನಮ್ಮ ಆಯುಷ್ಯ ತುಂಬು ಒಂದೇ ಲಿಂಗ. ನಮ್ಮ ಲಿಂಗದೊಳಗಾದ್ರೆ ನಾವು ತೀರ್ಕೊಂಡ್ರು ಇದೇ ಲಿಂಗ ನಮ್ಮ ಜೊತೆಗೆ ಬರ್ತದೆ. ಅದಕ್ಕ ಲಿಂಗಕ್ಕೆ ಶಾಣೆತನ ಮಾಡಬೇಡಿ. 100 ರೂಪಾಯಿ ಹೋಗ್ಲಿ, 200 ರೂಪಾಯಿ ಹೋಗ್ಲಿ, 500 ರೂಪಾಯಿ ಹೋಗ್ಲಿ, ಒಂದ್ ಚಲೋದೊಂದು ತುಪ್ಪದ ಕಂತಿ ಲಿಂಗು, ಚಲೋ ತುಪ್ಪದ ಕಂತಿ ಲಿಂಗು ಮಾಡಿಸಿ ಇಟ್ಕೊಡ್ರಿ. ವಜ್ರಾಯುಧ ಇದ್ದಂಗೆ ಇದು. ನಮ್ಮ ಮನಸ್ಸಿನ ಕಾಳಿಕೆಯನ್ನ ಕಿತ್ತು ಹಾಕ್ಬಿಡೋದು, ನಮ್ಮ ಮನದ ಕಾಮಾರಿಗಳನ್ನ ಕಿತ್ತು ಹಾಕ್ಬಿಡೋದು. ಅಂತ ಅದ್ಭುತವಾದಂತ ಲಿಂಗಕ್ಕ ನಾವೆಂದು ರೊಕ್ಕಕ್ಕ ಶಾಣೆತನ. ಪಾಪ ಅವರು ಲಿಂಗ ಮಾಡೋ ಜಂಗಬ್ರ ಪಾಪ ಇರ್ತಾರೆ. ಆ ಕಾಯಕ ಮಾಡೋರ ಕಡಿಮೆ ಆಗ್ಯಾರ. ಈಗ ನಾವು ಅವ್ರಿಗೆ ಏನಾದ್ರು ಈಟ್ ಕೊಡ್ತೀನಿ ಆಟ ಕೊಡ್ತೀನಿ ಅಂತ ಶಾಣೆತನ ಮಾಡಿ ಈ ಸಿನಿಮಾ ನೋಡಕ್ ಹೋದ್ರೆ ಟಿಕೆಟ್ಗೆ ಎಲ್ಲ 200 ರೂಪಾಯಿ ಇದ್ರೆ 100 ರೂಪಾಯಿ ಕೊಡ್ತೀನಿ ಅಂತ ಕೇಳ್ತೀವಿ. ಶಾಣೆತನ ಮಾಡಂಗ. ಆ ಹೋಟೆಲ್ ಹೋಗಕ್ಕ 500 ರೂಪಾಯಿ ಬಿಲ್ ಅಂತಂದ್ಗಳ ಮತ್ತೆ 450 ರೂಪಾಯಿ 500 ರೂಪಾಯಿ ಕೊಟ್ಟ ಬಂದ್ಬಿಡ್ತಾರೆ. ಅಲ್ಲೇನು ಶಾಣೆತನ ಮಾಡಂಗ ಮರ್ಯಾದ ಹೋಗತ್ತಂತಾನೆ. ರೊಕ್ಕ ಕೇಳಿದ್ರೆ ಹೊಳ್ಳಿ ವಾಪಸ್ ಬಗ್ಗೆ ಮರ್ಯಾದ ಹೋಗತ್ತೆ. ಪಾಪ ಇಲ್ಲೇ ನಮ್ಮ ಜಂಗಮರು ಪಾಪ ಅದೇ ಕಾಯಕ ಮಾಡ್ತಿರ್ತಾರೆ. ಎಷ್ಟು ಕಷ್ಟಪಟ್ಟು ಅದನ್ನ ಲಿಂಗ ಮಾಡೋದು ಎಷ್ಟು ಕಷ್ಟ ಐತೆ ಗೊತ್ತೇನ್ರಿ. ಜಂಗಮರು ಬಹಳ ಕಷ್ಟಪಡ್ತಾರ. ಮತ್ತ ಅವ್ರಿಗೆ ಶಾಣೆತನ ಮಾಡೋದು ಅದು ಅಲ್ಲಿ ಶಾಣೆತನ ಮಾಡ್ತಾರೆ. ಅದಕ್ಕೆ ಲಿಂಗ ಮಾಡಿ ಶಾಣೆತನ ಮಾಡಬೇಡ್ರಿ. ಇನ್ನ 100 ರೂಪಾಯಿ ಹೆಚ್ಚಿಗೆ ಕೊಡ್ರಿ. ಅವ್ರು ಆನಂದವಾಗಿ ಲಿಂಗ ಮಾಡಿಸ್ರಿ. ಇನ್ನ 100 ರೂಪಾಯಿ ಹೆಚ್ಚಿಗೆ ನಿಮ್ಮ ದೇವ್ರು ಕಲ್ಯಾಣ ಮಾಡ್ತಾನೆ. ಇನ್ನು ಹೆಚ್ಚು ಕೊಡ್ತಾನೆ ನಿಮ್ಮ ದೇವ್ರು. ಪಾಪ ಜಂಗಮರಿಗೆ ಏನೈತಲ್ಲ 500-1000 ರೂಪಾಯಿ ಕೊಟ್ಟು ಮಾಡಿಸ್ತಾರೆ ಲಿಂಗನ. ತಗೊಳಕ 1,000 ರೂಪಾಯಿ ಚಂದ ಮಾಡಿಕೊಡಪ್ಪ ಲಿಂಗ ಅಂತ ಹೇಳಿ ನಾವು ಎಷ್ಟು ಖುಷಿಯಾಗಿ ಮಾಡಿಕೊಡ್ತಾನೆ. ಆ ಲಿಂಗ ಯಾವತ್ತೂ ಶಾಶ್ವತವಾಗಿರ್ತೈತಿ. ನಾವೆಲ್ಲಿ ಶಾಣೆತನ ಮಾಡಂಗೇ ಇಲ್ಲ. ಎಲ್ಲಿ ಶಾಣೆತನ ಮಾಡಬಾರ್ದು ಅಲ್ಲೇ ಶಾಣೆತನ ಮಾಡ್ತೇವೆ. ಅದಕ್ಕಾಗಿ ಹಂಗ ನಾವು ಅದನ್ನ ಮಾಡಬಾರ್ದು. ಅವರು ಬದುಕಬೇಕು. ಲಿಂಗ ಮಾಡೋರೆಲ್ಲ ಬದುಕಬೇಕು.
ಲಿಂಗ ಮಾಡೋರೆಲ್ಲ ನಾವು ಲಿಂಗ ಮಾಡ್ಬೇಕಪ್ಪ ಅಂತ ಅನಿಸ್ಬೇಕು. ಪಾಪ ಮಕ್ಕಳನ್ನೆಲ್ಲ ಲಿಂಗ ಮಾಡ್ಕೊಂಡು ಬಿಡ್ಸಾಕತ್ತಾರೆ. ಯಾಕಂದ್ರೆ ಇದ್ರಾಗ ಏನ್ರಿ 10 ರೂಪಾಯಿ 5 ರೂಪಾಯಿ ಕೇಳ್ತೀನಿ ಅಂತ, 50 ರೂಪಾಯಿ ಕೇಳಿ 20 ರೂಪಾಯಿ ಕೊಡ್ತೀನಿ ಅಂತಾರೆ. ಹಿಂಗ ಅದು ಅವರು ತೊಂದರೆ ಬರ್ತಾರೆ. ಅದಕ್ಕಾಗಿ ಚಲೋ ಒಂದು ತುಪ್ಪದ ಕಂತೆ ಲಿಂಗ ಜೀವನದಲ್ಲಿ ಒಂದು ತುಪ್ಪದ ಕಂತೆ ಲಿಂಗ ಮಾಡಿಸಿಟ್ಕೊಡು. ತೋಡು ಲಿಂಗ ನೀರು ಆಶೀರ್ವಾದ ಮಾಡಿ ಎಲ್ಲರಿಗೂ. ಪ್ರತಿ ದಿವಸ ನಮ್ಮ ಧರಿಸ್ಕೊಂಡು ಪ್ರತಿ ದಿವಸ ಲಿಂಗ ಪೂಜೆ ಮಾಡಿ ಪ್ರತಿ ದಿವಸ ನೀರ್ ಹಾಕಂತ ಹೇಳಿದ್ರೆ ಎಂತ ಲಿಂಗ ಒಂದು ಯಾಕೆ ಫಳ 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 ನಾನು ತೆಗೆದು ಅದನ್ನ ಹೇಳ್ತೇನೆ. ಏನ್ ಮಾಡ್ತಾರೆ ಇವರು, ಇವತ್ತು ಬಂದಾರಂತ ಇಲ್ಲಿ ತಗೊಂಡ್ಬರ್ತಾರೆ, ನಾಳೆ ಮತ್ತೆ ದೇವ್ರೊಳಗೆ ಇಲ್ರಿ ಅದನ್ನ ಲಿಂಗದ ಎದಿ ಮೇಲೆ ಸರ್ ಎದಿ ಮೇಲೆ ಯಾಕೆ ಕಟ್ಬೇಕು ಅನ್ನೋದು ಹೇಳ್ತೇನೆ. ಹೊರಳಲ್ಲಿ ಧರಿಸ್ಬೇಕು, ಹೇಳ್ತೇನೆ. ಪ್ರತಿ ದಿವಸ ಪುಣ್ಯ ಮಾಡ್ಕೋಬೇಕಂತ ಹೇಳಿ ಆಶೀರ್ವಾದ ಮಾಡ್ತೀನಿ. ಹೇಳ್ತೇನೆ ಸರ್. ಸಜ್ಜನಳಾಗಿ ಮಜ್ಜನ ಕೆರವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತೆಯಿಂದ ನಿಮ್ಮಯ ಹಾಡುವೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತ್ತೆನಗೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಮೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ವಿಶ್ವಕ್ಕೆ ಕಲ್ಯಾಣವಾಗಲಿ ಸರ್ವ ಜೀವಿಗಳಿಗೂ ಲೇಸಾಗಲಿ ನಮ್ಮೆಲ್ಲರ ಬದುಕು ಕಲ್ಯಾಣವಾಗಲಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ. ಲಿಂಗ ಚಂದಾಗಿ ಒರೆಸ್ರಿ. ಇಲ್ಲೇ ಷಟಸ್ಥಲ ಚಿಹ್ನೆ ಬರೀರಿ. ಬರ್ಯಾಕ್ ಬಂದ್ರೆ ಬರ್ರಿ, ಇಲ್ಲ ಅಂದ್ರೆ ಬಸವ ಅಂತ ಕೈಲಿ ಹಿಡಿದು ಬಸವ ಅಂತ ಬರೆದ್ಬಿಡಿ. ಬಸವ ಅಂತ ಬರೆದು ಈ ಹೆಬ್ಬಟ್ಟಿಲೆ ಲಿಂಗದ ಬಾಟಮ್ ಐತಲ್ಲ ಅದಕ್ಕೆ ಭಸ್ಮ ಹಾಕ್ರಿ. ಅಂದ್ರೆ ಏನಾರು ಅದು ಹಸಿ ಇತ್ತಂದ್ರೆ ಹೋಗ್ಬಿಡುತ್ತೆ. ಯಾವಾಗಲೂ ಲಿಂಗ ಒಣ ಆಗಿರ್ಬೇಕು. ಯಾವಾಗಲೂ ಲಿಂಗ ನೀರ್ ಹಾಕಿದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಇಮಿಡಿಯೇಟ್ ಹಂಗ ತೆಗೆದು ಬಿಡ್ಬೇಕು. ಲಿಂಗ ನೀರಾಗಿತ್ತಂದ್ರೆ ಲಿಂಗ ಭಿನ್ನ ಆಗ್ತದೆ, ಹಸಿ ಒಳಗಿತ್ತು. ಅವರ ನಾನೇನ್ ಹೇಳ್ತೇನೆ ಅಂದ್ರೆ ಕೊಳ್ಳಾಗ ಲಿಂಗ ಹಾಕೋಬೇಕು. ಯಾಕೆ ಹಾಕೋಬೇಕು ಅಂತಂದ್ರ ಅದಕ್ಕೂ ಒಂದು ದೊಡ್ಡ ಸೈನ್ಸ್ ಐತಿ. ಇದು ಲಿಂಗ ಬೆಳ್ಳಿ ಐತಲ್ರಿ ಹೀಟ್ ಕಂಡಕ್ಟರ್, ಇದು ಬಂಗಾರ ಹೀಟ್ ಕಂಡಕ್ಟರ್, ತಾಮ್ರ ಹೀಟ್ ಕಂಡಕ್ಟರ್. ಹೀಟ್ ಕಂಡಕ್ಟರ್ ಅಂದ್ರೆ ಏನು, ನಮ್ಮ ಬಾಡಿಲಿ ಟೆಂಪರೇಚರ್ ಐತಲ್ರಿ, ಆ ಟೆಂಪರೇಚರ್ ಆ ಮೆಟಲ್ನೊಳಗೆ ಪ್ರವಹಿಸ್ತಿರ್ತದೆ. ಈ ಲಿಂಗನ ಅದ್ರೊಳಗೆ ಇಟ್ಟಿವಿ ಅಂತಂದ್ರೆ ಇದು ವಾರ್ಮ್ ಆಗಿರ್ತದೆ, ಇದು ಪೂರ್ತಿ ವಾರ್ಮ್ ಆಗಿರ್ತದೆ. ಅದಕ್ಕೆ ಒಂದು ಸೈನ್ಸ್ ಐತಿ. ಮತ್ತೆ ಯಾಕೆ ವಾರ್ಮ್ ಆಗಿರೋದು ಅದಕ್ಕೆ ನಾವು ಮತ್ತೆ ಇನ್ನೂ ಒಂದು 45 ನಿಮಿಷ ಬೇಕು. ಅದಕ್ಕೆ ಈಗ ಒಟ್ಟ ನೀವು ಕೊಳ್ಳಾಗ ಮತ್ತೆ ಇನ್ನೊಂದ್ಸಲ ಬಂದಾಗ ಯಾವಾಗಾರ ಕೂಡಿದಂದ್ರೆ ಅದಕ್ಕೆ ಲಿಂಗ ಯಾಕೆ ಬೆಳ್ಳಿ ಕರಡಿಗೆಗ ಹಾಕಬೇಕು, ತಾಮ್ರ ಕಡೆಗೆ ಹಾಕಬೇಕು, ಬಂಗಾರ ಕಡೆಗೆ ಹಾಕಬೇಕು. ಅದು ಬಹಳ ಸೈಂಟಿಫಿಕ್ ಅಂದ್ರೆ ಅದು ಹೀಟ್ ಕಂಡಕ್ಟರ್ ಇರೋದ್ರಿಂದ ಅದ್ರೊಳಗೆ ಇದು ವಾರ್ಮ್ ಆಗಿರ್ತೈತಿ. ಮುಂದೆ ವಾರ್ಮ್ ಆದ್ಮ್ಯಾಗ ಇದಕ್ಕೆ ಏನೇನು ಸೈನ್ಸ್ ಐತೆ ಅನ್ನೋದನ್ನ ಮತ್ತೆ ಅದಕ್ಕೆ ಟೈಮ್ ಬೇಕಾಗತ್ತೆ. ಮತ್ತೆ ಇನ್ನೊಂದ್ಸಲ ನಾ ಹೇಳ್ತೀನಿ. ಆದ್ರೆ ಏನ್ ತಿಳ್ಕೊಬೇಕಂದ್ರೆ ಒಟ್ಟು ಕೊಳ್ಳಾನ್ ಲಿಂಗ ತೆಗಿಯೋಂಗಿಲ್ಲ. ನೀವು ಬಂಗಾರ ಗುಂಡಿಗೆ ಹಾಕ್ರಿ, ಬೆಳ್ಳಿ ಗುಂಡಿಗೆ ಹಾಕ್ರಿ, ತಾಮ್ರ ಗುಂಡಿಗೆ ಅದ್ರ ಒಟ್ಟ ಗುಂಡಿಗೆ ಲಿಂಗ ಹಾಕೊಡ್ರಿ. ಒಟ್ಟ ಲಿಂಗ ತೆಗಿಬೇಡ. ನೀವು ಮಧ್ಯಾಹ್ನ ಹೊತ್ನ್ಯಾಗ ಬೆಳ್ಳಿ ಗರಣಿಗೆ ಲಿಂಗ ತೆಗಿರಿ, ನೀವು ಈ ಲಿಂಗ ಬೆಚ್ಚಗಿರ್ತೈತಿ, ಬೆಚ್ಚಗಿರ್ತೈತಿ. ಅದಕ್ಕಾಗಿ ಇದಕ್ಕೆ ಮಡಿ ಮೈಲಿಗಿಲ್ಲ. ಒಟ್ಟ ಎಲ್ಲ ಸತ್ತವ್ರ ಮನೆಗೆ ಹಾಕೊಂಡು ಹೋಗ್ರಿ, ಹುಟ್ಟವ್ರ ಮನೆಗೆ ಹಾಕೊಂಡು ಹೋಗ್ರಿ. ಎಲ್ಲ ಯಾವ ಕಡೆನೂ ಹೋದ್ರು ಈ ಲಿಂಗಕ್ಕೆ ಮೈಲಿಗಿಲ್ಲ. ಮತ್ತೆ ಮನ್ಯಾಗ ಲಿಂಗ ತೆಗೆದಿಟ್ಟು ಸತ್ತವ್ರ ಮನೆಗೆ ಹುಟ್ಟವ್ರ ಮನೆಗೆ ಹೋಗಕ್ ಹೋಗ್ಬೇಡ್ರಿ. ಇದಕ್ಕೆ ಸೂತಕಿಲ್ಲ, ಸೂತಕವನ್ನ ನಿವಾರಣೆ ಮಾಡತೈತಿ, ಆದ್ರೆ ಲಿಂಗಕ್ಕೆ ಸೂತಕ ಇಲ್ಲ. ಅದಕ್ಕೆ ಲಿಂಗ ತೆಗೆದಿಡುವಂತ ಅವಶ್ಯಕತೆ ಇಲ್ಲ. ಏನ್ರಿ ಲಿಂಗ ದೇಹಿ ಸದಾ ಶುಚಿ, ಲಿಂಗ ದೇಹಿ ಸದಾ ಶುಚಿ. ಅಂಗದ ಮೇಲೆ ಲಿಂಗ ಇತ್ತಂದ್ರೆ ಈ ಇಡೀ ಬಾಡಿ ಎಲ್ಲ ಪ್ಯೂರ್ ಆಗಿರ್ತೈತಿ. ಅದಕ್ಕೆ ಈ ಶರೀರಕ್ಕೆ ಸಹಿತ ಮೈಲಿಗೆ ಹತ್ತಂಗಿಲ್ಲ, ಮೈಲಿ ಇಲ್ಲ. ಅದಕ್ಕೆ ಸೂತಕ ಎಲ್ಲ ತೆಗೆದು ಹೋಗೋದು ಬಿಟ್ರೆ ಸೂತಕ ಇಲ್ಲ ನಮಗಂತ. ಅದಕ್ಕಾಗಿ ಲಿಂಗ ನಮ್ಮನ್ನೆಲ್ಲ ಮಡಿ ಮಾಡ್ತತಿ. ಈ ಲಿಂಗನ ಮೈಲಿಗೆ ಆತಂದ್ರೆ ಮುಂದೆ ಮಡಿ ಮಾಡೋದು ಯಾರು ಮಡಿ ಮಾಡಿದ್ರೆ ಈ ಬೆಂಕಿ ಇರೋದು, ಬೆಂಕಿ ಎಲ್ಲ ಸುಡ್ಬೇಕದನ್ನ. ಆ ಬೆಂಕಿನ ಆರ್ತಿ ಅಂದ್ರೆ ಮುಂದೆ ಸುಡುದಿಲ್ಲ ಅಂತ ಹೇಳಿ
ಬೆಂಕಿ ಎಂದು ಆರಂಗಿಲ್ಲ, ಅದು ಯಾವತ್ತು ಸುಡುಗುಣ ಸುಡ್ಕೊಂತಾನೆ ಇರ್ತೈತಿ. ಹಂಗೆ ಎಲ್ಲ ಮೈಲಿಗೆ ಆಗಂಗಿಲ್ಲ, ಮಡಿಗುಣ ಯಾವತ್ತು ಮಡಿ ಮಾಡ್ಕೊಂತಾನೆ ಇರ್ತೈತಿ. ಈಗ ಎಲ್ಲ ಎಷ್ಟು ಹೊಲಸು ಮಾಡ್ತಾರೆ ಇದ್ರಾಗ. ನದಿಯಾಗ ಹೋಗಿ ನದಿ ಮೈಲಿಗೆ ತುಂಬ್ತಾರ, ನದಿ ಮೈಲಿಗೆ ತುಂಬ್ತಾರ, ಎಲ್ಲರೂ ಎಲ್ಲ ಮಡಿ ಎಲ್ಲಾರು ಮೈಲಿಗೆ ಮಾಡ್ತಾರ, ಮತ್ತೆ ಅದು ಮಡಿನ ಅಂತಾರ. ಹಂಗ ಇದು ಯಾವಾಗಲೂ ಕೂಡ ಎಲ್ಲವನ್ನು ಮಡಿ ಮಾಡ್ಕೊಂತ ಹೋಗತ್ತೆ ಏನ್ರಿ. ಅದಕ್ಕೆ ಮೈಲಿಗಿಲ್ಲ, ಸೂತ್ಕಾಯಿ ಇಲ್ಲ. ಮತ್ತೆ ಸ್ನಾನ ಮಾಡ್ಲಾರ್ದ ಪೂಜೆ ಮಾಡ್ಬೇಕನ್ರಿ ಅಂತ ಕೇಳ್ಬೋದು. ನಿಮಗೆ ಆರಾಮಿತ್ತು, ನೀರಿದ್ದು ಎಲ್ಲ ಆರಾಮಿತ್ತು, ಸ್ನಾನ ಮಾಡಿ ಬೇಡ ನಂಗಲ್ಲ. ನೀರಿಲ್ಲ ಅಂತಂದ್ರೆ ಮುಖ ತೊಳ್ಕೊಳ್ಳಿ, ವಿಭೂತಿ ಹಚ್ಕೊಳ್ಳೋದು ಇರ್ಲಿಕ್ಕೆ. ಈಗ ನೆಶಕ್ಲೆ 5 ಗಂಟೆಗೆ ಯೋಗ ಮಾಡ್ಬೇಕು. ಅವಾಗ ಎಲ್ಲಿ ನಾವು ಸ್ನಾನಕ್ಕೆ ಇಟ್ರಿ, ನೀರಿಟ್ರಿ ಎಲ್ಲ ಅಂತಂದ್ರೆ ಎಲ್ಲ ಸಪ್ಪಳಾಗ್ಬಿಡ್ತೈತಿ, ಎಲ್ಲ ಡಿಸ್ಟರ್ಬ್ ಆಗತ್ತೆ. ಅದಕ್ಕೆ ಏನು ಮಾಡಿ ಮುಖ ತೊಳೋದು, ವಿಭೂತಿ ಹಚ್ಕೊಳ್ಳೋದು, ನಮ್ಮ ಹಾಸಿಗೆಗೆ ನಾವು ನೋಡ್ಕೊಂತ ಕುಂತ್ಬಿಡೋದು ಒಂದು 15ರಿಂದ 20 ನಿಮಿಷ. ಅವ ಮನಸ್ಸು ಮಡಿಯಾಗಿ ಹೋಗ್ಬಿಡ್ತೈತಿ. ಹೌದಲ್ರಿ? ಅದಕ್ಕೆ ಮಡಿ ಮೈಲಿಯಿಂದ ಕಿತ್ತು ಹೋದಾರೆ ಇದನ್ನು. ಅದಕ್ಕೆ ಮಡಿ ಅದಕ್ಕೆ ಸ್ನಾನ ಮಾಡಕ್ಕೆ, ದೇಹ ಸ್ವಚ್ಛತೆಗಾಗಿ, ದೇಹದ ಸ್ವಚ್ಛತೆಗಾಗಿ ಸ್ನಾನ. ಅದನ್ನ ದಿನ ಮಾಡಬೇಕನ್ನ ದೇಹದ ಸ್ವಚ್ಛತೆಗಾಗಿ. ಆದ್ರೆ ಇದಕ್ಕ ಮಾಡ್ಬೇಕಂತ ಏನಿಲ್ಲ. ಇದಕ್ಕೇನೈತಲ್ಲ ನಮಗ್ ಇದು ಮುಖ್ಯ, ಸ್ನಾನ ಮುಖ್ಯ. ಅದಕ್ಕೆ ಈ ಸ್ನಾನಕ್ಕೆ ನೀರಿಲ್ಲ ಅಂತಕೊಂಡು ಲಿಂಗ ಪೂಜೆ ಮಾಡೋದು ಬಿಡಬಾರದು. ಹೌದಲ್ರಿ? ಈಗ ಸೀದಾ ಕುಂಡ್ರಿ. ಇದು 12 ಇಂಚ್ ಅಂತರದಲ್ಲಿ ಇರ್ಬೇಕಿದು. ಲಿಂಗ ಎಷ್ಟು? 12 ಇಂಚ್ ಅಂತರದಲ್ಲಿರ್ಬೇಕು. ಅದ ಲಿಂಗಕ್ಕೆ ಕರೆಕ್ಟ್ ಪೊಸಿಷನ್ ಹೆಂಗಂದ್ರ ನಮ್ದು ಐತಲ್ರಿ, ಈ ತುಟಿ ಐತಲ್ಲ, ಈ ತುಟಿಗೆ ಬಲಗೈ ಐತಲ್ಲ, ಇದು ಹೆಬ್ಬೆಳ್ಳಿ ಇದನ್ನ ಮಡಿಸಿ ಈ ತುಟಿಗೆ ಹಚ್ಬೇಕು. ಆದ್ರೆ ಈ ಕೆರೊಳಗೆ ಐತಲ್ಲ, ಕೆರೊಳಗೆ ಈ ಎಡಗೈ ಹರಡತ್ತಂದು ಹಚ್ಚಬೇಕು, ತೆಗೆದು ಬಿಡ್ಬೇಕು. ಅವಾಗ ಕರೆಕ್ಟ್ 10ರಿಂದ 11 ಇಂಚ್ ಲಿಂಗಕ್ಕೂ ನಮ್ಮಲ್ಲಿ ದೃಷ್ಟಿಗೆ 11 ಇಂಚ್. ಇದಕ್ಕೂ ಒಂದು ಸೈನ್ಸ್ ಐತಿ. ಅದನ್ನ ಅದೆಲ್ಲ ಕೂಡ ಒಂದ್ಸಲ ಹಿಂಗ್ ನೋಡ್ಕೊಂತ ಕುಂಡಿರ್ಬೇಕು. ಈ ತುಪ್ಪದ ಕಂತಿ ಲಿಂಗು ಐತಲ್ರಿ, ಈ ತುಪ್ಪದ ಕಂತಿ ಲಿಂಗ ಒಳಗ ನಮ್ಮ ಮುಖ ಕಾಣತೈತಿ. ಎಲ್ಲರೂ ಸ್ಪಷ್ಟವಾಗಿ ನಮ್ಮ ಮುಖ ಕಾಣತೈತಿ. ಆ ಮುಖದೊಳಗ ನಮ್ಮಲ್ಲಿ ಒಂದು ಭಸ್ಮದ ಬಟ್ ಇಲ್ಲೇ ಗುರುಮಧ್ಯೆ ಐತಲ್ಲ, ಇದಕ್ಕೊಂದು ಭಸ್ಮದ ಬಟ್ ಇಟ್ಕೋಬೇಕ್ರಿ. ತಾಯಿಂದ ಕುಂಕುಮ ಇಟ್ಟಿರ್ತಾರಲ್ಲ ಅಲ್ಲೇ ಭಸ್ಮ, ಅದು ಏನಾಗತ್ತೆ, ಅದು ಸಹಿತ ಲಿಂಗದೊಳಗೆ ಕಾಣ್ತೈತಿ. ಅದು ಸಹಿತ ಲಿಂಗ ಆ ಪಾಯಿಂಟ್ ಐತಲ್ಲ, ಆ ಪಾಯಿಂಟ್ ಮೇಲೆ ನಮ್ಮ ಎರಡೂ ಕಣ್ಣಿನ ದೃಷ್ಟಿನ ಆ ಪಾಯಿಂಟ್ ಮೇಲೆ ಇಟ್ಟು ಬಿಡೋದು, ಬಹಳ ಫಾಸ್ಟ್ ಆಗೋತೈತಿ. ಅದಕ್ಕೆ ಹಿಂಗ್ ನೋಡ್ಕೊಂತ ಕೂಡ್ರಿ. ಹಿಂಗ ಲಿಂಗವನ್ನ ಮತ್ತೆ ಲಿಂಗ ನೋಡ್ತಾ 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 ಅದು ನಮ್ದು ಸೆಲ್ಫ್ ಎಕ್ಸಿಸ್ಟೆನ್ಸ್ ಹೋಗ್ಬಿಡ್ತೈತಲ್ಲ, ಅವಾಗ ಲಿಂಗ ಕೈ ಹಿಂಗಾರ ಆಗಿರ್ಲಿ, ಹಿಂಗಾರ ಅದ್ರ ಬಗ್ಗೆ ಲಕ್ಷ ಕೊಡ್ಬೇಕು. ಕುಂಡ್ರು ಹೊತ್ನಾಗ ಕರೆಕ್ಟ್ ಪೊಸಿಷನ್ನಾಗ ಕುಂಡಿರ್ಬೇಕು. ನಮ್ಮ ಎರಡೂ ಕಣ್ಣಿನ ದೃಷ್ಟಿಯಿಂದ ಲಿಂಗ ಒಂದು ಪತ್ರಿ ಧರಿಸ್ರಿ. ಹಿಂಗ ನಿಮಗಿರ್ತಂದ್ರ ಅಲ್ಲಿ ಒಂದು ಪತ್ರಿ ಧರಿಸ್ರಿ. ಅದು ಹಿಂಗ ಮುಚ್ಚಬಾರದನ್ನ, ಮುಚ್ಚಿದ್ರೆ ಲಿಂಗ ಕಾಣೋದ. ನೋಡ್ಕೊಂತೀರ್ರಿ. ಇದು ಒಂದೇ ಸಲಕ್ಕಲ್ಲ, ಇಟ್ ನೀಡ್ಸ್ ಪ್ರಾಕ್ಟೀಸ್ ರೀ. ಯಾವಾಗಲೂ ಇದು ಪ್ರಾಕ್ಟೀಸ್ ಬೇಕು. ಮೊದಲ ನಮ್ಮ ಕಣ್ಣು ಉರಿತಾವು, ಕಣ್ಣೊಳಗೆ ನೀರು ಬರ್ತಾವು. ಕಣ್ಣೊಳಗೆ ನೀರು ಬರೋದು, ಕಣ್ಣ ಗುರಿ ಬರೋದು, ದೇ ಆರ್ ಗುಡ್ ಸೈನ್ಸ್. ಮುಂದೆ ಇವೆಲ್ಲ ಕೂಡ ಕಡಿಮೆ ಹಾಕೊಂತ ಹೋಗ್ಬೇಕು. ಪ್ರಾರಂಭದಲ್ಲಿ ಲಿಂಗ ಪೂಜೆಗೆ ನಾವು ಕುಂತ್ವಿ ಅಂದ್ರೆ 1-2 ನಿಮಿಷ ಕುಂತ್ರು 1 ವರ್ಷ ಕುಂತಂಗಾಗಿರ್ತದೆ ನಮ್ಗೆ. ಎಷ್ಟೊತ್ತಾತ ಅನಿಸ್ತೈತೆ ಅದು. ನಮ್ಮ ಎರಡೂ ಕಣ್ಣಿನ ದೃಷ್ಟಿಯಿಂದ ತದೇಕಚ್ಚತೆಯಿಂದ ಸಹಜವಾಗಿ ಅನಿಮಿಷ ದೃಷ್ಟಿಯನ್ನು ಇಟ್ಟುಕೊಂಡು ಆ ಭೂಮಧ್ಯದ ಪಾಯಿಂಟ್ ಕಾಣ್ತೈತಲ್ಲ ಅದ್ರ ಮೇಲೇನೆ ದೃಷ್ಟಿ ಇಡ್ರಿ. ಬಹಳ ಬೇಗನೆ ದೃಷ್ಟಿ ನಿಲ್ತೈತೆ ಅಲ್ಲಿ. ಅದೊಂದು ಟೆಕ್ನಿಕ್ ಅಷ್ಟೇ. ಯಾರಿಗೆ ಅದು ಮುಖ ಕಾಣಂಗಿಲ್ಲ, ಇಡೀ ಲಿಂಗದ ಮ್ಯಾಗ ಸೆಂಟರ್ನ್ಯಾಗ ಪಾಯಿಂಟ್ ಇಡ್ರಿ, ಸೆಂಟರ್ನ್ಯಾಗ ನೋಡ್ರಿ, ಲಿಂಗದ ಸೆಂಟರ್ನ್ಯಾಗ. ಈ ರೀತಿ ನಮ್ಮ ಎರಡೂ ಕಣ್ಣಿನ ದೃಷ್ಟಿಯಿಂದ ಲಿಂಗವನ್ನು ನೋಡುವುದೇ ಶಿವಯೋಗ. ನಾನು ಈ ಮಾರ್ಗವನ್ನ, ಈ ವಿಧಾನವನ್ನ ನಿಮಗೆ ಎದುರುಗಡೆ ಇಲ್ಲಿ ಹೇಳಿಕೊಡ್ತೀನಿ. ಮುಂದೆ ನೀವು ಮನೆಯೊಳಗೆ ಏನೈತಲ್ಲ 15 ನಿಮಿಷ, 20 ನಿಮಿಷ, ಅರ್ಧ ತಾಸು ತಮ್ಮ ರೂಮಿನಲ್ಲೇ ಮಾಡ್ರಿ. ನಾನು ವಿಧಾನವನ್ನು ಅಷ್ಟೇ ತೋರಿಸಿಕೊಡ್ತೇನೆ, ಇದರ ಪ್ರಕಾರ ಮನೆಯಲ್ಲಿ ಮಾಡ್ರಿ. ಈ ರೀತಿ ನೋಡುವುದೇ ಇಷ್ಟಲಿಂಗ ಯೋಗ. ಇಷ್ಟಲಿಂಗಾಯ ನಮಃ. ಇಷ್ಟಲಿಂಗವನ್ನು ನೋಡ್ತಾ 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 ಇದು ಹಾಗೇ ಮುಂದುವರೆದಂಗೆ
ಮನಸ್ಸು ಏಕಾಗ್ರತೆಗೊಳ್ಳುತ್ತದೆ. ಮನಸ್ಸು ಏಕಾಗ್ರತೆಗೊಂಡಾಗ ಮೊದಲಿಗೆ ನಮ್ಮ ಅರಿವಿಗೆ ಬರುವಂಥ ವಸ್ತು ಯಾವುದಂತಂದರೆ ನಮ್ಮ ಪ್ರಾಣದ ಬಗ್ಗೆ ಅರಿವು ಬರ್ತದೆ. ನಮ್ಮ ಪ್ರಾಣದ ಮಹತ್ವ ತಿಳಿತೈತಿ. ನಮ್ಮೊಳಗೆ ಪ್ರಾಣ ಇದ್ದರೂ ಅದರ ಮಹತ್ವ ನಮಗೆ ಅರಿವಿಗೆ ಬಂದಿರಂಗಿಲ್ಲ. ನನ್ನ ಪ್ರಾಣದ ಅರಿವು ನನಗೆ ಬರ್ತೈತೆ. ಮೊದಲು ಯಾವಾಗ ನನ್ನ ಪ್ರಾಣದ ಅರಿವು ನನಗೆ ಬರ್ತೈತೋ ಸೈಮಲ್ಟೇನಿಯಸ್ ಆಗಿ ಇತರ ಜೀವಿಗಳ ಪ್ರಾಣದ ಅರಿವು ನಮಗೆ ಉಂಟಾಗತ್ತೆ. ಆವಾಗ ಇತರ ಜೀವಿಗಳ ಪ್ರಾಣಕ್ಕೂ ನಾನು ಗೌರವ ಕೊಡ್ತೇನೆ, ಬೆಲೆ ಕೊಡ್ತೇನೆ. ಇತರೆ ಜೀವಿಗಳ ಪ್ರಾಣವನ್ನು ಕೂಡ ರಕ್ಷಣೆ ಮಾಡ್ತೇನೆ. ಅದು ಅರಿವು, ಪ್ರಾಣದ ಅರಿವು. ಆವಾಗ ಆ ಸ್ಥಿತಿಯಲ್ಲಿ ಮನುಷ್ಯ ಜೀವ ಹಿಂಸೆಯನ್ನು ಮಾಡೋದಿಲ್ಲ. ಇದೊಂದು ಅರಿವು. ಈ ಸ್ಥಳಕ್ಕೆ ಏನಂತ ಕರೆದಂದ್ರೆ ಪ್ರಾಣದ ಅರಿವು. ಇದಕ್ಕೆ ಪ್ರಾಣಲಿಂಗ ಅಂತ ಕರೀತಾರೆ. ಅದಕ್ಕೆ ಮನಸ್ಸು ಪ್ರಾಣಲಿಂಗವಾಗೈತೆ ಅನ್ನಲಿಕ್ಕೆ ಏನು ಕಾರಣ ಅಂದ್ರೆ ತನ್ನ ಪ್ರಾಣ ಹೇಗೆ ಎಷ್ಟು ಮಹತ್ವನೋ ಇತರೆ ಜೀವಿಗಳ ಪ್ರಾಣ ಅಷ್ಟೇ ಮಹತ್ವದ್ದು. ಆ ಪ್ರಾಣವನ್ನು ಕೂಡ ರಕ್ಷಣೆ ಮಾಡಬೇಕು ಅನ್ನುವಂಥ ಭಾವ ಹುಟ್ಟುತ್ತಲ್ಲ, ಅದು ಪ್ರಾಣಲಿಂಗಿ ಸ್ಥಳ. ಅದಕ್ಕೆ ಪ್ರಾಣದರಿವು ಅಂತ ಕರೀತಾರೆ. ಪ್ರಾಣಲಿಂಗಾಯ ನಮಃ. ಮುಂದೆ ಇದೇ ಅರಿವು ವಿಕಾಸಕ್ಕೊಂತ ಅದು ಯಾವಾಗಲೂ ವಿಕಾಸಕತಿ. ಒಂದೇ ಸಲಕ್ಕೆ ಬೆಳೆದು ನಿಲ್ಲಂಗಿಲ್ಲ. ಅದು ಅರಿವು ವಿಕಾಸ ಆಗ್ತಾ ಐತಿ, ನಿಧಾನವೇ ವಿಕಾಸ ಆಗ್ತೈತಿ. ಮುಂದೆ ಅರಿವು ವಿಕಾಸ ಆದಂಗೆ ಅದು ಭಾವವನ್ನು ವಿಕಾಸ ಮಾಡ್ತತಿ. ಭಾವದಲ್ಲಿ ದುರ್ಭಾವ ಇರ್ತತಿ. ಯಾವಾಗ ಅದು ಅರಿವು ವಿಕಾಸ ಆಗ್ತಾ ಹೋಗ್ತತಿ, ಅವಾಗ ನಮ್ಮ ಭಾವ ಶುದ್ಧಿ ಆಗತಿ. ಆ ಭಾವದಲ್ಲಿ ದುರ್ಭಾವವನ್ನು ನಾಶ ಮಾಡ್ತತಿ ಆ ಅರಿವು. ನಂತರದಲ್ಲಿ ಸದ್ಭಾವನೆಯನ್ನು ತಂದು ಕೊಡ್ತತಿ. ಎಲ್ಲ ಜೀವಿಗಳಲ್ಲಿ ಪರಮಾತ್ಮದಾನೆ, ಎಲ್ಲರಲ್ಲಿಯೂ ಕೂಡ ಪರಮಾತ್ಮದಾನೆ ಅನ್ನುವಂಥ ಅರಿವು ಉಂಟಾಗತಿ. ಆ ಸ್ಥಿತಿಗೇನೆ ಭಾವಲಿಂಗ ಸ್ಥಿತಿ ಅಂತ ಕರೆಯೋದು. ಸದ್ಭಾವ, ಎಲ್ಲರಲ್ಲಿಯೂ ಪರಮಾತ್ಮ ಇದ್ದಾನೆ ಅನ್ನುವಂಥ ಭಾವನೆ ಐತಲ್ಲ, ಅದು ಸದ್ಭಾವ. ಅದು ಭಾವಲಿಂಗ ಸ್ಥಿತಿ. ಭಾವಲಿಂಗಾಯ ನಮಃ. ಮನೋ ಏಕಾಗ್ರತೆಯಿಂದ ಅರಿವು ಉದಯ ಆಕತಿ. ಆ ಅರಿವು ವಿಕಾಸ ಅಂತ ಹೋಗ್ತತಿ. ಹೆಂಗಂಗ ವಿಕಾಸ ಆಗ್ತೈತೋ ಹಂಗಂಗೆಲ್ಲ ನಮ್ಮ ತನು ಮನ ಭಾವಗಳು ಶುದ್ಧಿ ಹಾಕುವಂತ ಹೋಗ್ತವೆ. ಅಲ್ಲೆಲ್ಲ ಪೌಷ್ಟಿವೇ ತುಂಬ್ಕೊಂತ ಹೋಗತಿ, ದೈವಿ ಭಾವವೇ ತುಂಬ್ಕೊಂತ ಹೋಗತಿ. ತನುವಿನಲ್ಲಿ ಇಷ್ಟಲಿಂಗ, ಮನಸ್ಸಿನಲ್ಲಿ ಪ್ರಾಣಲಿಂಗ, ಭಾವದಲ್ಲಿ ಭಾವಲಿಂಗ. ಮನಸ್ಸು ಶುದ್ಧ ಆದಾಗ ಪ್ರಾಣದರಿವು ಉಂಟಾಗತಿ. ಭಾವ ಶುದ್ಧ ಆದಾಗ ಇಡೀ ಭಾವದಲ್ಲಿ ಎಲ್ಲ ಜೀವಿಗಳಲ್ಲಿ ದೇವರದಾನೆ ಅನ್ನುವಂಥ ಭಾವ ಒಡಮೂಡ್ತತಿ. ಅವಾಗ ಅವನಲ್ಲಿ ಅಹಂಕಾರ ನಿರಸನ ಆಕತಿ, ಸೇವಾ ಭಾವ ಬರ್ತತಿ, ಕರುಣಾ ಭಾವ ಬರ್ತತಿ. ಇದು ಭಾವಲಿಂಗ ಸ್ಥಿತಿ. ಅಖಂಡವಾದಂಥ ಪರಮಾತ್ಮ ಅಂದ್ರೆ ಇಡೀ ಜಗತ್ತಿನ ತುಂಬಿಕೊಂಡಂತಹ ಪರಮಾತ್ಮ. ಅವನನ್ನ ಲಿಂಗದ ಮೂಲಕವೇ ನಾವು ಅನುಭವಿಸ್ಕೊಂಡ್ಬರ್ತೇವೆ. ಅದಕ್ಕಾಗಿ ಆ ತಂದೆ ಇಷ್ಟಲಿಂಗದಲ್ಲಿ ಇದ್ದಾನೆಂದು ಭಾವಿಸಿ ಆ ತಂದೆ ಅವನಿಗೇನೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ನಿಮ್ಮದಮ್ಮ ಶರಣಸತಿ ಲಿಂಗಪತಿ ಹರ ಹರ ಮಹಾದೇವ. ಆ ಪವಿತ್ರವಾದಂಥ ಅಖಂಡವಾದಂಥ
ಆ ಪರಮಾತ್ಮನ ಶ್ರೀಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡ್ರಿ. ಪತ್ರ ಪುಷ್ಪ ತೆಗಿರಿ. ಈಗ ನಿಮ್ಮ ಲೋಟ ಸ್ವಲ್ಪ ನೀರು ಅದಾವ, ಸ್ವಲ್ಪ ಅದಾವ ಇದ್ರ ಅದು ಎಕ್ಸ್ಚೇಂಜ್ ಮಾಡ್ಕೊರಿ, ಸ್ವಲ್ಪ ಸ್ವಲ್ಪ ಹಾಕೋರಿ. ಹಿಂಗ ಲೋಟದ ನೀರು ಅದಾವಲ್ರಿ, ಆ ಲೋಟದ ಮೇಲೆ ಕೈ ಇಡ್ರಿ. ಇಟ್ಟು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಧ್ಯದ ಬೆರಳು ಐತಲ್ರಿ, ಆ ಮಧ್ಯದ ಬೆರಳಿಂದ ಬಸವ ಅಂತ ಬೆರೀರಿ. ಬಸವ ಅಂತ ಬೆರೀರಿ. ಬರದ್ರಿ. ಆ ನಂತರ ನಮ್ಮ ಕೈ ಏನಾಗಿರ್ಬೇಕಂದ್ರ ಇಲ್ಲಿ ನೋಡ್ರಿ, ನಮ್ಮ ಕೈ ಎಲ್ಲಿರ್ಬೇಕಂದ್ರ ಆ ಲೋಟದ ಪಕ್ಕದಾಗ ಇಡ್ಬೇಕು. ಹಿಂಗ ಲೋಟದ ಪಕ್ಕದಾಗ ಅವರ ಹಿಂಗ ಹಚ್ಚ್ರಿ, ಕೈ ಹಿಂಗ ಹಚ್ಚ್ರಿ. ಹಾ, ಅಂದ್ರೆ ಒಂದು ಹನಿನೂ ಕೂಡ ಬೀಳಬಾರ್ದು. 5 ಬೆರಳು ಎದ್ರಿ, 5 ಬೆರಳೆದ್ದಿ ಗುರು ಪಾದೋದಕ ಅಂತ ಏರಿರಿ ಲಿಂಗದ ಮ್ಯಾಗ. 3 ಇಂಚ್ ಅಂತರದಲ್ಲಿ ಎರಿಬೇಕು, 3 ಇಂಚ್ ಅಂತರದಲ್ಲಿ. ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತಂದು ಈ 5 ಬೆಳೆ ಚೀಪ್ಬೇಕು. 5 ಬೆಳೆ ಚೀಪಿ ಈ ಲಿಂಗಾನ 5 ಬೆಳೆಲಿ ಹಿಡಿಬೇಕು. ಲಿಂಗಾನ 5 ಬೆಳೆಲಿ ಹಿಡಿದು ಇದ್ರ ಮುಂದೆ ಇಟ್ಕೋಬೇಕು. ಇಟ್ಕೊಂಡು ಇದನ್ನ ಕುಡಿಬೇಕು. ಕುಡಿದು ಲಿಂಗ ಯಾಸ್ತ್ರಿ ಹಿಂಗ ಇದನ್ನ ಒರೆಸ್ಕೋಬೇಕು. ಕ್ಲೀನಾಗಿ ಒರೆಸ್ಕೊಂಡು ಮತ್ತೆ ಇದಕ್ಕೆ ಭಸ್ಮ ಹಾಕ್ರಿ. ಇದಕ್ಕೆ ಭಸ್ಮ ಹಾಕ್ಬೇಕು. ಭಸ್ಮ ಹಚ್ಚಿ ಇದೇ ಭಸ್ಮನ ಹಣಿಗೆ ಹಚ್ಚಿಬಿಡ್ರಿ. ಮತ್ತೆ ಇದಕ್ಕೆ ಎಲ್ಲ ಡ್ರೈ ಮಾಡ್ಕೋಬೇಕು. ಎಲ್ಲ ಭಸ್ಮ ಹಾಕ್ರಿ. ದಿನ ನಾವ ನಮ್ಮಲ್ಲಿ ಏನಂತಾರೆ 2 ಸಹಜಾಚರಣೆ, ಸಂಬಂಧಾಚರಣೆ ಅಂತ ಐತಿ. ಸಹಜಾಚರಣೆ, ಸಂಬಂಧಾಚರಣೆ ಅಂತ 2 ಆಚರಣೆ ಅದಾವ. ಸಹಜಾಚರಣೆ ಅಂದ್ರ ನಮ್ಮ ಮನೆಗೆ ಜಂಗಮಾಮೂರ್ತಿಗಳು ಯಾರಾದ್ರೂ ಬಂದಿದ್ರ ಅವ್ರ ಪಾದ ಪೂಜೆ ಮಾಡಿ ಅವ್ರ ಪಾದೋದಕ ತಗೊಳ್ಳೋದು ಸಹಜಾಚರಣೆ. ಆದ್ರೆ ನಮಗೆ ದಿನ ಜಂಗಮರು ಸಿಗಂಗಿಲ್ಲ, ಅವಾಗ ನಾವು ಸಂಬಂಧ ಆಚರಣೆ, ಇದರಲ್ಲೇನೆ ನಾವು ಗುರು, ಲಿಂಗ, ಜಂಗಮ ಅದಾರ ಅಂತ ತಿಳ್ಕೊಂಡು ಸಂಬಂಧವನ್ನು ಕಲ್ಪಿಸಿ ನಾವಿಲ್ಲೇ ಬಸವ ಅಂತ ಬರೋದು 3 ಸಲ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತ ತಿಳ್ಕೊಂಡು ಹೇಳಿ ಪಾದೋದಕ ನಿತ್ಯದಲ್ಲಿ ಲಿಂಗ ಪೂಜೆ ಆದ್ಮೇಲೆ ತಗೋಬೇಕು. ಏನ್ರಿ, ಅವಾಗ ಈ ನೀರೇನೈತಲ್ಲ ಅತ್ಲಾಗಿತ್ಲಾಗ ಹೋಗಬಾರ್ದು. ಪಾದೋದಕ ಅಷ್ಟು ಕುಡಿದು ಬಿಡ್ಬೇಕು, ಹೌದಲ್ರಿ. ಮತ್ತೆ 2ನೇದು ಅಂದ್ರೆ ಲಿಂಗ ಪೂಜೆ ಆದ ತಕ್ಷಣ ನಾವೇನ್ ಮಾಡ್ಬೇಕು, 5 ವಚನಗಳನ್ನು ಓದಬೇಕು. ಅಲ್ಲೇ ವಚನ ಪುಸ್ತಕ ಇಟ್ಟಿರ್ತಲ್ಲ 5 ವಚನ. ಯಾಕಂದ್ರೆ ಲಿಂಗ ಯೋಗದಿಂದ ಮನೋ ಏಕಾಗ್ರತೆಯಾಗಿ ತನು ಭಾವ ವಿಕಾಸಕ್ಕಂತ ಹೋಗತಿ. ಈ ವಚನಗಳನ್ನು ಓದೋದ್ರಿಂದ ನಮಗೆ ಜ್ಞಾನ ವಿಕಾಸ, ಎಲ್ಲ ಜ್ಞಾನ ತುಂಬೆತ್ತಿರ. ಬಸವಣ್ಣವ್ರ ವಚನಗಳು ಮಹಾಜ್ಞಾನಿ ಬಸವಣ್ಣವರು ತುಂಬೈತಿ. ನಾವು ಓದ್ಕೊಂತ ಹೋದೆ ಅಂದ್ರೆ ಆ ಜ್ಞಾನ ನಮ್ಗೆ ಟ್ರಾನ್ಸ್ಫರ್ ಆಗತ್ತೆ. ಅದಕ್ಕೆ ಎಲ್ಲ ಲಿಂಗದ ಬಗ್ಗೆ, ಜಂಗಮದ ಬಗ್ಗೆ, ಗುರುವಿನ ಬಗ್ಗೆ ಎಲ್ಲವೂ ಇದರಾಗ ಸಾಹಿತ್ಯದಲ್ಲಿ ಎರಕ ಹೋಗಿದೆ. ಅದಕ್ಕೆ ಅದರ ಜ್ಞಾನ ನಮ್ಮ ಧರ್ಮದ ಅಷ್ಟು ತಿಳುವಳಿಕೆ ವಚನಗಳಿಂದ ಬರ್ತೈತಿ. ಅದಕ್ಕೆ ನಿತ್ಯದಲ್ಲಿ ವಚನ ಓದಿ ಲಿಂಗ ಯೋಗ ಮಾಡಿ. ಅರ್ಥ ಆತ್ರಿ ಅವರ? ಅರ್ಥ ಆತ್ರಪ್ಪ? ಈಗ ಅದನ್ನೆಲ್ಲ ನೀರು ಕುಡಿದು ಬಿಡ್ರಿ. ಮತ್ತೆ ಅದನ್ನೆಲ್ಲ ಒರೆಸಿ ಬಿಡ್ಬೇಕು. ಇವತ್ತು ನಮ್ಮ ಹೇಮಯ್ಯಪ್ಪಗಳು ಜಡಮ ತಾಯಿಯವರು ಇವತ್ತ ಈ ಮನೆಯನ್ನ ಎದರ ಮೂಲಕ ಉದ್ಘಾಟನೆ ಮಾಡಿ, ಲಿಂಗ ಪೂಜೆಯ ಮೂಲಕ ಉದ್ಘಾಟನೆ ಮಾಡಿ. ನಮ್ದು ಮೂಲ ಇರೋದ ಲಿಂಗ. ಎಲ್ಲರೂ ನಮ್ಮವ್ರು ಏನ್ ಮಾಡಿ ನವಗ್ರಹ ಪೂಜೆ ಮಾಡ್ತಾರೆ, ಮಾಡಬಾರ್ದು. ನವಗ್ರಹ ಮಾಡೋರು ಅವ್ರ ಧರ್ಮದ ಮಾಡಿ ಗಾರ್ಡನಾಗಿರುತ್ತೆ. ಅಂಗದ ಮೇಲೆ ಲಿಂಗ ಇದ್ದವ್ರು ಮಾಡಬಾರ್ದು. ನಾವೇನ್ ಮಾಡ್ಬೇಕು, ಗುರು ಲಿಂಗ ಜಂಗಮ ನಮ್ಮ ಆರಾಧ್ಯ ದೈವ. ಲಿಂಗ ಜಂಗಮ ಗುರು ಆರಾಧ್ಯ ದೈವ. ಅದಕ್ಕೆ ಲಿಂಗ ಪೂಜೆ ಇದ್ರ ಮೂಲಕ ನಾವು ಮಾಡಬೇಕು. ನವಗ್ರಹ ನಮ್ಮ ಆರಾಧ್ಯ ದೈವ ಅಲ್ಲ. ಅವ್ರು ಯಾರ್ದಾದ್ರು ಮಾಡ್ಕೊಳ್ಳಿ, ಬೇಡ ನಂಗೆ. ಲಿಂಗ ಕಟ್ಕೊಂಡವ್ರು ಮಾಡ್ಕೋಬಾರ್ದು. ಅದಕ್ಕಾಗಿ ಬಸವಾದಿ ಪ್ರಮುಖರು ನಮ್ಮ ಹೇಮಯ್ಯಪ್ಪಗಳಿಗೆ, ಜಡಂ ತಾಯಿಯವರಿಗೆ ಇಬ್ಬರಿಗೂ ಕೂಡ ಇಡೀ ಅವರ ಪರಿವಾರಕ್ಕೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು ಬಸವಾದಿ ಶರಣು ಇಷ್ಟಲಿಂಗ ಅವ್ರ ಮೇಲೆ ಸದಾಕಾಲ ಅನುಗ್ರಹಿಸಲಿ. ತಮ್ಮೆಲ್ಲರ ಅಂತಃಕರಣ ಅವ್ರ ಮೇಲೆ ಇರಲಿ ಅಂತ ಆಸ್ತಿ.